Hello friends, welcome to Kanamadi IAS and KS YouTube channel. First and foremost thing, World Democratic Day ಅಂತ ಸೆಪ್ಟೆಂಬರ್ 15ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಈ ಡೆಮೋಕ್ರೆಟಿಕ್ ಡೇ ಪ್ರಜಾಪ್ರಭುತ್ವ ದಿನ ಅಂತ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ, ಪ್ರಜಾಪ್ರಭುತ್ವ ಅಂದರೆ ಏನು, ಪ್ರಜಾಪ್ರಭುತ್ವ ವ್ಯವಸ್ಥೆ definitely no doubt it is not best, but among available all the types of government democratic government is best ಅಂತ ಕೂಡ ಹೇಳ್ತಾರೆ. ಯಾಕೆ ಏನು ಅಂತ ಹೇಳಿಬಿಟ್ಟು ಪೂರ್ತಿ ಡೀಟೇಲ್ ಆಗಿ ನಾವು ಆಳ ಅಗಲವನ್ನು ನೋಡೋಣ. ನನ್ನ ವಿಡಿಯೋಸ್ಗಳು ಡೀಟೇಲ್ ಆಗಿರ್ತವೆ ಫ್ರೆಂಡ್ಸ್. ಆ್ಯಂಡ್ ಕೆಲವೊಬ್ರು ಕಮೆಂಟ್ಸ್ ಹಾಕ್ತಿದ್ದೀರಾ ಪೂರ್ತಿ ದಿನ ಹೋಯ್ತು ನನಗೆ ವಿಡಿಯೋ ನೋಡಿ ನೋಟ್ಸ್ ಮಾಡ್ಕೊಳ್ಳಿಕ್ಕೆ ಅಂತ. ಬಟ್ ಮೈ ಪಾಯಿಂಟ್ ಈಸ್, ನಿಮ್ಮ ಪೂರ್ತಿ ದಿನ ಹೋಗಲಿ, ಆದರೆ ಆ ಒಂದು ವಿಷಯದ ಮೇಲೆ ನಿಮಗೆ ಮತ್ತೇನಾದರೂ ಡೌಟ್ಸ್ ಉಳಿದಿದಾವ, ದ್ಯಾಟ್ ಈಸ್ ವಾಟ್ ಮೈ ಕನ್ಸರ್ನ್ ಗೈಸ್. ಓಕೆ, ನೋ ಮ್ಯಾಟರ್ ನೀವು ಒಂದು ವಿಡಿಯೋನ ನಂದೇ ನೋಡಬೇಕು ಅಂತಲ್ಲ, ಯಾರ್ದರೆ ನೋಡ್ರಿ, ಅದರ ಮೇಲೆ ಒಂದು ಪಾಯಿಂಟ್ ಅಲ್ಲ ನೀವು ನೋಡಿ. ಒಂದು ವಿಡಿಯೋನ ನೋಡಿದರೆ ಒಂದು ಎಸ್ಸೆನ ಬರೆಯೋದಲ್ಲ, ಅಟ್ಲೀಸ್ಟ್ 10 ಎಸ್ಸೆಗಳು ಬರಲಿಕ್ಕೆ ನಿಮಗೆ ಪಾಯಿಂಟ್ ಸಿಗಬೇಕು. ದಿಸ್ ಈಸ್ ವಾಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ದಿಸ್ ಇಸ್ ವಾಟ್ ಮೇಕ್ ದ ಡಿಫ್ರೆನ್ಸ್. ಸ್ಕಿಲ್ ಅಂದರೆ ಏನು ಗೊತ್ತಾ ಗೈಸ್, ಕೌಶಲ್ಯ ಅಂದರೆ ಏನು ಗೊತ್ತಾ, ಒಂದು 10 ಪಾಯಿಂಟ್ಸ್ಗಳನ್ನು ಡಿಫ್ರೆಂಟ್ ವಿಡಿಯೋಗಳಲ್ಲಿ ನೋಡೋದಲ್ಲ, ಒಂದೇ ವಿಡಿಯೋದಲ್ಲಿ ಪಾಯಿಂಟ್ಸ್ನ ನೋಡಿ 10 ಕಡೆ ನೀವು ಉಪಯೋಗ ಮಾಡೋದು. ಒಂದೇ ಪಾಯಿಂಟು, ಬಟ್ ಆ ಪಾಯಿಂಟ್ನ ನೀವು ಬೇರೆ ಬೇರೆ ಪ್ರಬಂಧಗಳಲ್ಲಿ ಉಪಯೋಗ ಮಾಡ್ತೀರಿ, ಬೇರೆ ಬೇರೆ ಆನ್ಸರ್ಗಳಲ್ಲಿ ಉಪಯೋಗ ಮಾಡ್ತೀರಿ. ನಾಳೆ KAS ಎಕ್ಸಾಮ್ ಬರೀತೀರಾ, ಓಕೆ, ಎಷ್ಟು ಜನ KAS ಎಕ್ಸಾಮು ಬರೆಯೋರಿದ್ದೀರಾ. ಇವತ್ತೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಹತ್ವ ತುಂಬ ಇದೆ ಗೈಸ್. ಅದರ ಬಗ್ಗೆ ಪೂರ್ತಿ ABCD ಅನ್ನು ಪೂರ್ತಿಯಾಗಿ ಬೇಸಿಕ್ಕಿಂದ ಯಾರಿಗೆ ಇಲ್ಲಿವರೆಗೂ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಕೇಳೇ ಇಲ್ವೋ ಅಂಥವ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಎಲ್ಲವನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದನ್ನು ನೀವು ಸರಿಯಾಗಿ ಲಕ್ಷ್ಯ ಕೊಟ್ಟು ಪೂರ್ತಿ ವಿಡಿಯೋ ಮುಗಿಯೋವರೆಗೂ ಕೇಳಿ. ಐ ಆಮ್ ಶೋರ್ ದಿಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದಿ ಡೀಟೇಲ್ಡ್ ವಿಡಿಯೋ ಇನ್ ಮೈ ಚಾನಲ್ ಆಲ್ಸೋ. ಬಟ್ ಇದನ್ನು ನೀವು ವಾಚ್ ಮಾಡಿದಂಥ ಡೀಟೇಲ್ ವಿಡಿಯೋ ಆಗಿರುತ್ತೆ ಎಜುಕೇಷನ್ ಚಾನಲಲ್ಲಿ. ನಾರ್ಮಲಿ ಅಷ್ಟು ದೊಡ್ಡದು ವಿಡಿಯೋಗಳನ್ನ ಮಾಡೋದಿಲ್ಲ. ಓಕೆ, ಹಾಂ, ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಬಂಧ ಪುಸ್ತಕವನ್ನು ಇನ್ನೂ ಯಾರ್ಯಾರು ತೊಗೊಂಡಿಲ್ಲ, ಸೊ ನೀವು ನನ್ನ ಕಂಟೆಂಟ್ ಮೇಲೆ ನಿಮಗೆ ನಂಬಿಕೆ ಇಡೋದೇ ಆದರೆ, ಓಕೆ, ನೀವು ನನ್ನ ವಿಡಿಯೋಸ್ಗಳನ್ನು ಬಹಳಷ್ಟು ಜನ ನೋಡಿದ್ದೇ ಆದರೆ ಇನ್ನೂ ಆದರೂ ಯಾರು ಪ್ರಬಂಧ ಪುಸ್ತಕವನ್ನು ತೊಗೊಂಡಿಲ್ಲ, 50 ಪ್ರಚಲಿತದ ಪ್ರಬಂಧಗಳ ಒಂದು ಪುಸ್ತಕ ಸೊ ತೊಗೊಂಡವರು ಬಹಳಷ್ಟು ಜನ ಹೇಳಿದ್ದೀರಾ ತುಂಬ ಚೆನ್ನಾಗಿದೆ ಸರ್ ಅಂತ. ಅವರಿಗೆ ತುಂಬ ಕೃತಜ್ಞತೆಗಳು. ಆಮೇಲೆ ಯಾರ್ಯಾರು ಪುಸ್ತಕವನ್ನು ಆಲ್ರೆಡಿ ಆರ್ಡರ್ ಮಾಡಿದ್ದೀರೋ, ಹ್ಯಾವ್ ಸಮ್ ಪೇಷನ್ಸ್, ನಿಮಗೆ ಹೋಮ್ ಡೆಲಿವರಿನೇ ಕೊಡುತ್ತೆ, ಡೋಂಟ್ ವರಿ. ಬಟ್ ಡ್ಯೂ ಟು ಸಮ್ ಪೋಸ್ಟ್ ಆಫೀಸ್ ಇಶ್ಯೂ, ಓಕೆ, ಸೊ ಹಾಲಿಡೇಸ್ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಹ್ಯಾವ್ ಪೇಷನ್ಸ್. ಅಲ್ಲಿವರೆಗೂ ನಾನು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ತಾನೆ, ಸೊ ಇವುಗಳನ್ನು ನೋಡ್ರಿ. ಓಕೆ, ಕರೆಂಟ್ ಎಸ್ಸೆಗಳನ್ನೇ ಮಾಡ್ತಾ ಇದ್ದೀನಿ. ದಿಸ್ ಈಸ್ ದ ಪರಿವಿಡಿ. ಸೊ ಯಾರಿಗೆ ಪ್ರಬಂಧ ಪುಸ್ತಕ ಬೇಕೋ ನೋಡ್ಬೋದು ನೀವು. 50 ಪ್ರಚಲಿತದಲ್ಲಿರುವಂಥ ಪ್ರಬಂಧಗಳಿದ್ದಾವೆ. ಪ್ರಬಂಧ ಬರೆಯುವಂಥ ವಿಧಾನ ಹಿಡಿದು ಈಗ ರೀಸೆಂಟ್ಲಿ 1 ವೀಕಲ್ಲಿ ಆಗಿರುವಂಥ ಎಲ್ಲ ಪ್ರಬಂಧಗಳನ್ನು ಕೂಡ ನಿಮಗೆ ನಾನು ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೀನಿ, ಪುಸ್ತಕದಲ್ಲೂ ಕೊಡ್ತಾ ಇದೆ. ಮೊದಲ ಪುಸ್ತಕ ಆಗಿದೆ ನೈತಿಕತೆಯ ಆಧಾರದ ಮೇಲೆ ಪ್ರಬಂಧವನ್ನು ನೀಡಿದ್ದು, ನೈತಿಕತೆ ಆಧಾರದ ಮೇಲೆ ಪ್ರಬಂಧ ಪುಸ್ತಕವನ್ನು ಮಾಡಿದ್ದು. ಸೊ ಯಾರ್ಯಾರು ತೊಗೊಂಡಿಲ್ವೋ ಇನ್ನು ಆದಷ್ಟು ಬೇಗ ಪುಸ್ತಕವನ್ನು ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಪುಸ್ತಕ ಯಾರ್ಯಾರು ತೊಗೊಂಡಿದ್ರೋ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿ ನಿಮ್ಮ ಪುಸ್ತಕದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ. ಯಾರಿಗೆ ಪುಸ್ತಕ ಬೇಕೋ ನೀವು ಈ ನಂಬರ್ಗೆ ಓಕೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅಡ್ರೆಸ್ನ ಕಳಿಸಿ 7892 ಓಕೆ 7892086178 ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಮೆಸೇಜ್ ಕಳಿಸಿದರೆ ನಿಮಗೆ ಮನೆ ಬಾಗಿಲಿಗೆ ಪುಸ್ತಕವನ್ನು ಕಳಿಸಿಕೊಡಲಾಗುತ್ತೆ. 7892086178 ಈ ನಂಬರ್ನ ಇನ್ನೊಮ್ಮೆ ಹೇಳಿದ್ದೀನಿ, ಸೊ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಒಂದು ಸಾರ್ತಿ ಪುಸ್ತಕವನ್ನು ತೆಗೆದುಕೊಂಡು ನೋಡ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್, ಟ್ರಸ್ಟ್, ಎಲ್ಲದಕ್ಕೂ ಕೂಡ ತುಂಬ ಧನ್ಯವಾದಗಳು. ನಾವು ವಿಲ್ ಮೂವ್ ಟು ಅವರ್ ಎಸ್ಸೆ ಟಾಪಿಕ್. ಓಕೆ, ಇವತ್ತಿನ ಎಸ್ಸೆ ಟಾಪಿಕ್ ಇಂಟರ್ನ್ಯಾಷನಲ್ ಈ ಒಂದು ಏನು ಡೆಮೋಕ್ರಸಿ ಡೇ ಆಗಿದ್ದರಿಂದ ದ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ ಅಂತ 15th ಆಫ್ ಸೆಪ್ಟೆಂಬರ್ನ ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಅರೌಂಡ್ ದಿ ವರ್ಲ್ಡ್. ಇದು
ಪ್ರಾರಂಭ ಆಗಲಿಕ್ಕೆ ಮುಖ್ಯ ಕಾರಣ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಅಂತ ಏನಿದೆಯೋ ಅವರು ನಾವು ಪ್ರಜಾಪ್ರಭುತ್ವದ ದಿನ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ 15 ಚೂಸ್ ಮಾಡಿ ಆ್ಯಂಡ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಗೆ 2007ರಲ್ಲಿ ಹೇಳ್ತಾರೆ. 2007ರಿಂದ ಈ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿನ ಜಗತ್ತಿನಾದ್ಯಂತ ಆಚರಣೆ ಮಾಡಲಾಗುತ್ತೆ ಫ್ರೆಂಡ್ಸ್. ಮಾನವ ಸರಪಳಿಯನ್ನು ರಚನೆ ಮಾಡಲಾಗುತ್ತೆ. ಭಾರತದೊಳಗೂ ಕೂಡ ಇವತ್ತಿನ ಇಡೀ ದಿನ ನೀವು ನೋಡಬಹುದು. ಸೊ ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ದು ಎಲ್ಲ ಮಕ್ಕಳನ್ನು ಕರ್ಕೊಂಡು ಜಿಲ್ಲಾ ಆಡಳಿತನೇ ಹೇಳಿದೆ ಇದು ಪ್ರಜಾಪ್ರಭುತ್ವದ ಉಳಿವಿನ ಎಡೆಗೆ ನಮ್ಮ ನಡಿಗೆ ಅಂತ ಹೇಳ್ಬಿಟ್ಟು. ಸೊ ಜಗತ್ತಿನಾದ್ಯಂತ ಈ ಒಂದು ಪ್ರಜಾಪ್ರಭುತ್ವ ಏನಿದೆಯೋ ಡೆಮೋಕ್ರೆಟಿಕ್ ಗೌರ್ಮೆಂಟ್ ಆರ್ ಡೆಮೋಕ್ರಸಿ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋಕ್ಕೆ, ಹಂಗಂದ್ರೆ ಏನು ಅಂತ ತಿಳಿದುಕೊಳ್ಳಿಕ್ಕೆ, ಸೊ ವರ್ಲ್ಡ್ ಓವರ್ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನ ರಿಮೈಂಡ್ ಮಾಡಲಿಕ್ಕೆ ನಡೆಸುವಂಥ ಒಂದು ವ್ಯವಸ್ಥೆ. ನಾನು ಮೊದಲಿಗೆ ಇದರ ಒರಿಜಿನೇಟ್ ಎಲ್ಲಾಯಿತು, ಓಕೆ, ಇವತ್ತು ಇದರ ಒಂದು ಸಿಗ್ನಿಫಿಕೆನ್ಸ್ ಏನಿದೆ ಅಂತ ಹೇಳಿ ಜಗತ್ತಿನ ಎಲ್ಲ ದೇಶಗಳ ಎಕ್ಸಾಂಪಲ್ನು ಕೊಟ್ಟು ಪಾಸಿಟಿವ್ ನೆಗೆಟಿವ್ನ ಹೇಳಿ ಕೊನೆಗೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಕೂಡ ಬರ್ತೀನಿ ಫ್ರೆಂಡ್ಸ್. ಓಕೆ, ಸೊ ನಿಮಗೆ ಯಾವ್ದು ಸ್ಟೆಗ್ಮೆಂಟ್ ಬೇಕೋ ಅದನ್ನು ನೋಡಿರಿ. ನನ್ನ ಉದ್ದೇಶ ಇಷ್ಟೇ, IAS ಎಕ್ಸಾಮಿಂದ ಹಿಡಿದು ಯಾವುದೇ ಪರೀಕ್ಷೆಯಲ್ಲಿ ನೀವು ಪ್ರಬಂಧ ಬರೀಲಿಕ್ಕೆ ಹೋದರೆ ಆರ್ ಆನ್ಸರ್ ಬರೀಲಿಕ್ಕೆ ಹೋದರೆ ಒಂದೇ ಒಂದು ವಿಡಿಯೋದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಎಲ್ಲ ಸಿಗಬೇಕು, ಇನ್ಕ್ಲೂಡಿಂಗ್ ಕೊಟೇಶನ್ ಪಾಸಿಟಿವ್ಸ್ ನೆಗೆಟಿವ್ಸ್, ಒಂದಲ್ಲ 10 ಪ್ರಬಂಧಗಳನ್ನು ರಚಿಸಿರಬಹುದು. ಬಿಲೀವ್ ಮೀ, ನನ್ನ ಕಂಟೆಂಟ್ ಮೇಲೆ ನಂಬಿಕೆ ಇಡಿ. ಒಂದಲ್ಲ 10 ಪ್ರಬಂಧಗಳನ್ನು ನೀವು ರಚನೆ ಮಾಡ್ಬೋದು. 10 ಆನ್ಸರ್ಗಳನ್ನು ಒಂದೇ ವಿಡಿಯೋದ ಮೂಲಕ ನೀವು ನೋಡ್ಬೋದು ವೈಸ್. ಸರ್ ಇಷ್ಟು ದೊಡ್ಡದು ಮಾಡೋದೇನಿದೆ ಸರ್, ಒಂದೊಂದಾಗಿ ಮಾಡಿ ಅಂದರೆ ನೋಡಿ, ನನಗೆ ಸುಮ್ಮನೆ ಮೇಲಿಂದ ಹೇಳೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಐ ವಾಂಟ್ ಟು ಗೋ ಇನ್ ಡೀಟೇಲ್ಡ್. ಓಕೆ, ನಿಮಗೆ ಅದ್ರ ಮೇಲೆ ಏನೂ ಡೌಟ್ ಉಳಿದಿರಬಾರ್ದು. ದ್ಯಾಟ್ ಈಸ್ ವಾಟ್ ಮೈ ಪರ್ಪಸ್. ಓಕೆ, ಯಾರಿಗೆ ನಂಬಿಕೆ ಇದೆಯೋ ಅವ್ರು ನೋಡಿ, ಇಲ್ಲ ಅನ್ನೋರು ಬಿಡಿ. ಅನಾಪ್ಸ್ ಕಮೆಂಟ್ಗಳನ್ನ ಹಾಕಂಗಿಲ್ಲ. ಓಕೆ, ಇಟ್ಸ್ ಮೈ ಚಾಯ್ಸ್. ಓಕೆ, ನನಗೆ ಡೆಮೋಕ್ರಸಿ ಬಗ್ಗೆ ತಿಳ್ಕೋಬೇಕು ಅಂತ ಇದೆ, ನಿಮಗೂ ತಿಳಿಸ್ಬೇಕು ಅಂತ ಇದೆ. ತಿಳ್ಕೊಳ್ಳೋಕ್ಕೆ ನೀವು ರೆಡಿ ಇದ್ದೀರಾ ನೋಡಿರಿ, ಇಲ್ಲಾಂದರೆ ಬಿಡ್ರಿ. ಆಮೇಲೆ ಒಳ್ಳೆಯವರು ವಿಡಿಯೋನ ನೋಡಿ ಇಷ್ಟ ಆದಾಗ ನೀವು ಕಮೆಂಟ್ ಹಾಕೋದಿಲ್ಲ, ಅದಕ್ಕೆ ಕೆಟ್ಟವರು ಏನೇನು ಕಮೆಂಟ್ ಹಾಕ್ತಾರೆ ಫ್ರೆಂಡ್ಸ್. ಹಾಕಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ವಿಕಾಸವೇ ಹೆಂಗಾಯಿತು? ನೀವೆಲ್ಲ ಸ್ಕೂಲ್ ಒಳಗೆ ಏನು ಕೇಳಿದರೆ ಅಬ್ರಾಮ್ ಲಿಂಕನ್ ಅವ್ರದ್ದು ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಬಿಡಿ ಗೈಸ್. ಓಕೆ, ಅದನ್ನು ಬಿಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮ್ಮ ಊಹೆಗೆ ನಿಲುಕದೇ ಇರುವಷ್ಟು ದೊಡ್ಡದಿದೆ. ಐ ಕ್ಯಾನ್ ಗಿವ್ ಯು ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್ ರಿಗಾರ್ಡಿಂಗ್ ಡೆಮೋಕ್ರೆಟಿಕ್ ಗೌರ್ಮೆಂಟ್. ಓಕೆ, ಲೆಟ್ ಸ್ಟಾರ್ಟ್. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಥವಾ ಪ್ರಜಾಪ್ರಭುತ್ವ ಎಂಬ ಪದ ಇದೆ ಅಲ್ವಾ, ಇದು ಗ್ರೀಕ್ ಪದಗಳಾದ ಡೆಮೋಸ್, ಓಕೆ, ಇಂಪಾರ್ಟೆಂಟ್, ನಿಂದ ಬಂದಿದೆ, ಅಂದರೆ ಜನರು. ಡೆಮೋಸ್ ಅಂದರೆ ಜನರು, ಗ್ರೀಕ್ ಪದದಿಂದ ಇದು ಪ್ರಾರಂಭ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಕ್ರಾಟೋಸ್ ಅಂದರೆ ಶಕ್ತಿ. ಓಕೆ, ಡೆಮೋಸ್ ಆ್ಯಂಡ್ ಕ್ರಾಟೋಸ್ ಅಂದರೆ ಶಕ್ತಿ. ಅಂದರೆ ಏನಾಯಿತು? ಪ್ರಜಾಪ್ರಭುತ್ವ ಅಂದರೆ ಜನರ ಶಕ್ತಿ ಎಂದಾಯಿತು. ಓಕೆ, ಸೊ ಹೀಗೆ ಪರಿಗಣಿಸಬಹುದು ಅಂತ ಕೂಡ ನೀವು ಬರಿಬೋದು ಫ್ರೆಂಡ್ಸ್. ಜನರ ಇಚ್ಛೆಯ ಮೇಲೆ ಅವಲಂಬಿತವಾಗಿರುವ ಆಡಳಿತದ ವಿಧಾನ, ವೆರಿ ಇಂಪಾರ್ಟೆಂಟ್. ಜನರ ಇಚ್ಛೆಯ ಮೇಲೆ ಅವಲಂಬಿತವಾಗಿರುವ ಆಡಳಿತ ವಿಧಾನ. ಜನ ಬೇಡ ಅಂದರೆ ದೇರ್ ಇಸ್ ನೋ ಪ್ರಜಾಪ್ರಭುತ್ವ, ಇರೋದೇ ಇಲ್ಲ. ಇದನ್ನೇ ಕೊಟೇಶನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನೂ ಒಂದು ಕೊಟೇಶನ್ನೇ ಫ್ರೆಂಡ್ಸ್. ಜನರ ಇಚ್ಛೆಯ ಮೇಲೆ ಅವಲಂಬಿತವಾಗಿರುವ ಆಡಳಿತ ವಿಧಾನ, ವೆರಿ ಇಂಪಾರ್ಟೆಂಟ್. ಓಕೆ, ಹೆಂಗೆ ಶುರುವಾಯಿತು ಪ್ರಜಾಪ್ರಭುತ್ವ ವ್ಯವಸ್ಥೆ? ಎಲ್ಲಿ ಶುರುವಾಯಿತು? ಫಸ್ಟ್ ಪಾಯಿಂಟ್, ಪ್ರಾಚೀನ ಗ್ರೀಕ್ ನಗರದಲ್ಲಿ ಅಥೆನ್ಸ್ ಅಂತ ಏನಿದೆಯೋ ಇವತ್ತು, ಸೊ ಅಥೆನ್ಸಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಸ್ಮಾಲ್ ಗ್ರೂಪ್ ಆಗಿ ಪ್ರಾರಂಭ ಆಯಿತು. ಸೊ ಇಲ್ಲಿನ ಪುರುಷರು ಒಂದು ಸಣ್ಣ ಗುಂಪನ್ನು ಮಾಡ್ತಾರೆ. ಆ ಗುಂಪಿನ ಒಂದು ನಾಯಕನನ್ನು ಈ ಚುನಾವಣೆಗಾಡ ಮಾಡುವುದರ ಮೂಲಕ, ಓಕೆ, ಸೊ ಕಾನೂನುಗಳನ್ನ ಮಾಡಿ ಚುನಾವಣೆಗಳನ್ನ ಮಾಡುವುದರ ಮೂಲಕ ಆ ನಾಯಕನನ್ನು ಅಪಾಯಿಂಟ್ ಮಾಡ್ತಾರೆ, ಎಲೆಕ್ಟ್ ಮಾಡ್ತಾರೆ ಫಸ್ಟ್ ಆಫ್ ಆಲ್. ಓಕೆ, ಸೊ ಮತ ಹಾಕಲಾಯಿತು ಅಲ್ಲಿ. ಸೊ ಅವಾಗಿಂದ ಒಂದು ಲೈಟಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನು ಅನ್ನೋದನ್ನು ಪ್ರಾರಂಭ ಆಯಿತು ಜಗತ್ತಿನಲ್ಲಿ. ಓಕೆ, 1215ರಲ್ಲಿ ಏನಾಯಿತು? ಮ್ಯಾಗ್ನಾ ಕಾರ್ಟಾ. ದಿಸ್ ಈಸ್ ಲೈಕ್ ಒಂಥರ ಏನಂದರೆ ಆರ್ಡರ್. ಮ್ಯಾಗ್ನಾ ಕಾರ್ಟಾ
ಇಂಗ್ಲೆಂಡಿನಲ್ಲಿ ಸಹಿ ಹಾಕಲಾಯಿತು. ಇದರ ಮೂಲಕ ಆಧುನಿಕ ದಿನದ ಪ್ರಾತಿನಿಧಿಕ ಪ್ರಜಾಪ್ರಭುತ್ವಕ್ಕೆ ಅಡಿಪಾಯ ಹಾಕಿತು. ರೀಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅನ್ನೋದನ್ನು ಪ್ರಾರಂಭಿಸಿತು. ಮ್ಯಾಗ್ನಾ ಕಾರ್ಟಾ ಏನು ಸೈನ್ ಆಯಿತು 1215ರಲ್ಲಿ. ಅಧಿಕೃತವಾಗಿ ಅವತ್ತು ಜಗತ್ತಿನಾದ್ಯಂತ ಬಹುತೇಕ ದೇಶಗಳಲ್ಲಿ ಈ ಇಂಗ್ಲೆಂಡ್ ಬ್ರಿಟನ್ನೇ ಆಡಳಿತ ನಡೆಸ್ತಾ ಇತ್ತು. ಸೊ ಅನೌನ್ಸ್ ಆಯಿತು. ಓಕೆ, ಡೆಮೋಕ್ರಸಿ. 1787ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ USA, ಓಕೆ, USA ಸಂವಿಧಾನ ರಚನೆ ಆಗುತ್ತೆ. ಅದರ ಮೂಲಕ ಫೆಡರಲ್ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡುತ್ತೆ. ಸೊ ಅದರ ಜೊತೆಗೆ ಇದು ಅಮೇರಿಕಾ ಇವತ್ತು ಜಗತ್ತಿನಲ್ಲಿ ಓಲ್ಡೆಸ್ಟ್ ಡೆಮೋಕ್ರಸಿ ಕೂಡ ಆಗಿದೆ ಫ್ರೆಂಡ್ಸ್. ಮಾಡರ್ನ್ ಡೇಸ್ ಡೆಮೋಕ್ರಸಿಯಲ್ಲಿ ಇದು ಓಲ್ಡೆಸ್ಟ್ ಡೆಮೋಕ್ರಸಿ ಆಗಿದೆ. ಓಕೆ, 1917ರಲ್ಲಿ ಬೋಲ್ಸೆವಿಕ್ ಕ್ರಾಂತಿ ಅಂತ ಆಗುತ್ತೆ ರಷ್ಯಾದಲ್ಲಿ. ಈ ಬೋಲ್ಸೆವಿಕ್ ಕ್ರಾಂತಿ ಆದ ನಂತರ 1917ರಲ್ಲಿ ಇವೆಲ್ಲ ಕ್ವಶನ್ ಕೇಳಿದ್ದಾರೆ. ಬೋಲ್ಸೆವಿಕ್ ಕ್ರಾಂತಿ ಎಲ್ಲಾಗಿದ್ದು, ಯಾವಾಗಾಗಿದ್ದು ಅಂತ. ಈ ಕ್ರಾಂತಿ ಆದ ನಂತರ ರಷ್ಯಾದೊಳಗೆ ಏನಾಯಿತು ಅಂದರೆ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳು, ಭೂಮಿ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಓಕೆ, ಸೊ ನೈಸರ್ಗಿಕ ಸಂಪನ್ಮೂಲಗಳು, ಮಿನರಲ್ಸ್ ಆಗಿರ್ಬೋದು, ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಾಮೂಹಿಕ ಅಥವಾ ಸಮುದಾಯದ ಮಾಲೀಕತ್ವಕ್ಕೆ ಒಳಪಟ್ಟಿದ್ದು ಅಂತ ಘೋಷಣೆ ಮಾಡಿತು. ಅಲ್ಲಿವರೆಗೂ ಒಬ್ಬ ರಾಣಿಗೆ ಅಥವಾ ಒಬ್ಬ ರಾಜನಿಗೆ, ಒಂದು ರಾಜ್ಯಕ್ಕೆ ಸೀಮಿತವಾದಂಥ ಈ ಒಂದು ಮೂಲಭೂತ ವ್ಯವಸ್ಥೆ ಅಥವಾ ಮೂಲಭೂತ ಸೌಕರ್ಯಗಳು ಸಾಮೂಹಿಕ ಅಥವಾ ಸಮುದಾಯದ ಮಾಲೀಕತ್ವ ತತ್ವದ ಆಧಾರದ ಮೇಲೆ ಇನ್ನು ಮುಂದೆ ವರ್ಕೌಟ್ ಆಗುತ್ತೆ ಅಂತ, ಕೆಲಸ ಮಾಡುತ್ತೆ ಅಂತ ಕಮ್ಯುನಿಸ್ಟ್ ಸರ್ಕಾರಗಳು ಇದನ್ನು ಘೋಷಣೆ ಮಾಡಿದ್ದು, ರಚನೆ ಮಾಡಿದ್ದು. ಅಲ್ಲಿವರೆಗೂ ಒಬ್ಬನೇ ಎಲ್ಲವನ್ನ ಡಿಸೈಡ್ ಮಾಡ್ತಿದ್ದ, ಇನ್ನು ಮುಂದೆ ಇದು ಸಾಮೂಹಿಕವಾಗಿ ಆಗುತ್ತೆ. ನೋಡಿ, ಸಾಮೂಹಿಕ, ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ವಾಟ್ ಡೆಮೋಕ್ರಸಿ ಗೈಸ್. ಇನ್ನು 1945ರಲ್ಲಿ ವಿಶ್ವದ ಸೆಕೆಂಡ್ ವರ್ಲ್ಡ್ ವಾರ್ ಎಂಡ್ ಆಗುತ್ತೆ. 39 to 45. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಅಂತ್ಯ ಆಗುತ್ತೆ. ಪ್ರಪಂಚದ ಅನೇಕ ಭಾಗಗಳನ್ನು ವಸಾಹತುಶಾಹಿಗೊಳಿಸಲಾಯಿತು. ಓಕೆ, ಅಂದರೆ ಯಾವ್ಯಾವ ದೇಶಗಳು ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ರು, ಸೊ ಆಯಾ ದೇಶಗಳು ಅವುಗಳನ್ನು ಬ್ರಿಟಿಷರ ಆಳ್ವಿಕೆಯಿಂದ ಬಿಡುಗಡೆಗೊಳಿಸಲಾಯಿತು. ಅಂದರೆ ಒಂದು ದೇಶದಲ್ಲಿ ಇನ್ನೊಂದು ದೇಶ ಏನು ಆಳ್ವಿಕೆ ಮಾಡ್ತಿತ್ತು ಅವೆಲ್ಲ ಅಂತ್ಯಗೊಂಡವು. ವಸಾಹತುಶಾಹಿ, ಕಲೋನಿಯಲಿಸಮ್ ಎಂಡೆಡ್. ಓಕೆ, ಕಲೋನಿಯಲಿಸಮ್ ಎಂಡೆಡ್. ನೆಕ್ಸ್ಟ್, ಬರ್ಲಿನ್ ಗೋಡೆಯ ಪತನ ಆಗುತ್ತೆ. ಯಾವಾಗ? 1990ಯಲ್ಲಿ. ಎಲ್ಲಿ? ಜರ್ಮನಿಯಲ್ಲಿ. ಸೋವಿಯತ್ ಒಕ್ಕೂಟದ ಪತನ ಸ್ಟಾರ್ಟ್ ಆಗುತ್ತೆ ಇದರಿಂದ. ಅಲ್ಲಿವರೆಗೂ ಸೋವಿಯತ್ ಒಕ್ಕೂಟ ಒಂದು ಒಕ್ಕೂಟವಾಗಿ ನೇಬರಿಂಗ್, ಇವತ್ತಿನ ಯುಕ್ರೇನ್ ರಷ್ಯಾ ವಾರ್ ನಡೀತಾ ಇದೆ, ಯುಕ್ರೇನ್ ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ಸೋವಿಯತ್ ಯೂನಿಯನ್. ಹಿಂದಿನ ಸರ್ವಾಧಿಕಾರಿ ರಾಜ್ಯಗಳಿಗೆ ಪ್ರಜಾಪ್ರಭುತ್ವವನ್ನು ಕಲ್ಪನೆಯನ್ನು ಹರಡಿಸಿತು. ಇದರ ಮೂಲಕ ಈ ಬರ್ಲಿನ್ ಗೋಡೆಯನ್ನು ಪತನ ಮಾಡುವುದರ ಮೂಲಕ ಎಲ್ಲೆಲ್ಲಿ ಸರ್ವಾಧಿಕಾರಿಗಳಿದ್ದಾರೆ ಅವರೆಲ್ಲರಿಗೂ ಡೆಮೋಕ್ರಸಿ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಲ್ಪನೆಯನ್ನು ಹರಡಕ್ಕೆ ಶುರು ಮಾಡ್ತು. ಅಂದರೆ ಎಲ್ಲ ಕಡೆನೂ ಕೂಡ ಸರ್ವಾಧಿಕಾರ ನಿಂತು ಹೋಯಿತು. ಹೀಗೆ ಅಮೇರಿಕಾ ಮತ್ತು ರಷ್ಯಾದೊಳಗಾಯಿತು. ಅದು ಆದಮೇಲೆ 2010ರಲ್ಲಿ ಈ ಅರಬ್ ದೇಶಗಳಲ್ಲಿ ಅರಬ್ ಸ್ಪ್ರಿಂಗ್, ಓಕೆ, ಅರಬ್ ಸ್ಪ್ರಿಂಗ್ ಅಂತ ಪ್ರಾರಂಭ ಆಗುತ್ತೆ. ತುನೀಷಿಯಾ ಅಂತ ಏನು ದೇಶ ಇದೆಯಾ, ಓಕೆ, ತುನೀಷಿಯಾದೊಳಗೆ ಇದು ಪ್ರಾರಂಭ ಆಗುತ್ತೆ. ಇವತ್ತಿನವರೆಗೂ ಕೂಡ ಈ ಒಂದು ಕ್ವಶನ್ನ ಕೇಳ್ತಾರೆ, ಅರಬ್ ಸ್ಪ್ರಿಂಗ್ ಎಲ್ಲಿ ಪ್ರಾರಂಭ ಆಗಿತ್ತು ಅಂತ. ಅರಬ್ ಸ್ಪ್ರಿಂಗ್ ತುನೀಷಿಯಾ ಎಂಬ ಅರಬ್ ದೇಶದಲ್ಲಿ ಪ್ರಾರಂಭ ಆಗಿತ್ತು. ಇದನ್ನು ಜಾಸ್ಮಿನ್, ಓಕೆ, ಜಾಸ್ಮಿನ್ ರೆವಲ್ಯೂಷನ್, ಜಾಸ್ಮಿನ್ ಕ್ರಾಂತಿ ಅಂತ ಕೂಡ ಕರೀತಾರೆ. ರಿಮೆಂಬರ್, ಇದನ್ನು ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಏನಾಗ್ತಿತ್ತು ಅಂದರೆ ಮೋಸ್ಟ್ ಆಫ್ ದಿಸ್ ಅರಬ್ ಕಂಟ್ರೀಸ್, ಇವನ್ ನೌ ಆಲ್ಸೋ ಸೌತ್ ಆಫ್ರಿಕಾ, ಇದು ಸೌದಿ ಅರೇಬಿಯಾ ಮತ್ತು UAE, ಕತಾರ್, ಇವೆಲ್ಲ ದೇಶಗಳಲ್ಲಿ ಈ ರಾಜರ ಆಡಳಿತನೇ ಇರೋದನ್ನು ನಾವು ಕಾಣ್ತೀವಿ ಗೈಸ್. ಓಕೆ, ಬಟ್ 2010ರಲ್ಲಿ ಆದಂಥ ಈ ಜಾಸ್ಮಿನ್ ರೆವಲ್ಯೂಷನ್ ಆರ್ ಅರಬ್ ಸ್ಪ್ರಿಂಗಿಂದ ಈಜಿಪ್ಟ್ ಆಗಿರ್ಬೋದು, ಲಿಬಿಯಾ ಆಗಿರ್ಬೋದು, ಓಕೆ, ಟುನೀಷಿಯಾ ಆಗಿರ್ಬೋದು, ಇಲ್ಲೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂದಿದ್ದನ್ನು ನಾವು ಕಾಣ್ತೀವಿ. ಅಂದರೆ ಏನು? ಅಲ್ಲಿವರೆಗೂ ರಾಜನೇ ಆಡಳಿತ ನಡೆಸ್ತಿತ್ತು. ಈಗ ಅಲ್ಲಿ ಎಲೆಕ್ಷನ್ಗಳಾಗ್ತವೆ, ಜನ ಎಲೆಕ್ಟ್ ಮಾಡಿದಂಥ ಒಬ್ಬ ಲೀಡರ್ ಆಳ್ವಿಕೆಯನ್ನು ಮಾಡ್ತಾನೆ. ಓಕೆ, ಅರ್ಥ ಆಯ್ತಾ? ಸೊ ಐ ಹೋಪ್ 2010ವರೆಗೂ ಕ್ಲಿಯರ್ ಆಯಿತು ಅಂತ. ಮಾಡರ್ನ್ ಡೇ ಡೆಮೋಕ್ರಸಿ. ಓಕೆ, ಸಾಮಾಜಿಕ ಚಳುವಳಿಗಳ ಏರಿಕೆ, ನಾಗರಿಕ ಹಕ್ಕುಗಳ ಚಳುವಳಿಗಳು,
ಆರ್ಥಿಕ ನ್ಯಾಯದ ಅನ್ವೇಷಣೆ, ವೆರಿ ಇಂಪಾರ್ಟೆಂಟ್ ಗೈಸ್. ಎಕನಾಮಿಕ್ ಜಸ್ಟಿಸ್ ಅನ್ನೋದು ಇವತ್ತು ನಮ್ಮ ಜಗತ್ತಿನಲ್ಲಿ ಪ್ರಚಲಿತದಲ್ಲಿದೆ. ಎಕನಾಮಿಕ್ ಜಸ್ಟಿಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಒಂದು ಫ್ಯಾಕ್ಟ್ರಿ ಇದೆ, ಓನ್ಲಿ ಆ ಫ್ಯಾಕ್ಟ್ರಿಯಲ್ಲಿ ದುಡ್ದಿದ್ದು ಆ ಓನರ್ ಮಾತ್ರ ಎಲ್ಲ ತೊಗೊಂಡು ಇಟ್ಕೊಳ್ಳೋ ಬದಲಿ ಸರೌಂಡಿಂಗ್ ಇರುವಂಥ ಜನರನ್ನ ಅಭಿವೃದ್ಧಿಪಡಿಸೋದು, ತಮ್ಮ ಕಡೆ ಆದಷ್ಟು ಸಹಾಯ ಮಾಡೋದು. ಓಕೆ, ಸೊ ಹಾಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ವಿಕಸಿತಗೊಳಿಸುತ್ತಲೇ ಹೋಯಿತು. ಇವತ್ತು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ, ಎಂಡ್ ಆಗಿಲ್ಲ ಗೈಸ್, ಇನ್ನೂ ವಿಕಸಿತ ಹೋಗ್ತಾನೆ ಇದೆ. ಓಕೆ, ವಿಕಸಿತಗೊಳ್ತಾನೆ ಇದೆ. ಸಾಮಾಜಿಕ ಚಳುವಳಿಗಳು ಇದನ್ನು ಹೆಚ್ಚಿಗೆ ಮಾಡಿದ್ದನ್ನು ಕಾಣ್ತೀವಿ. ಸಾಮಾಜಿಕ ಚಳುವಳಿ ಅಂದರೆ ಫಾರ್ ಎಕ್ಸಾಂಪಲ್ ಸೋಷಿಯೋ ರಿಲಿಜಿಯಸ್ ಮೂಮೆಂಟ್. ಭಾರತದೊಳಗಿನ ಎಕ್ಸಾಂಪಲ್ನ ನೀವು ಕೊಡ್ಬೋದು. ಪುರುಷರಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಮಹಿಳೆಯರಿಗೂ ಹಕ್ಕಿದೆ ಅನ್ನುವಂಥ ಪ್ರಶ್ನೆ ಆಗಿರ್ಬೋದು. ಓಕೆ, ಎಲ್ಲ ವಿಷಯಗಳು. ಓಕೆ, ಇದು ಒಂದು ಪ್ರಜಾಪ್ರಭುತ್ವ ವಿಚಾರಧಾರೆಯಾಗಿದೆ ಫ್ರೆಂಡ್ಸ್. ನಾನು ಒಂದು ವಿಷಯವನ್ನು ಹೆಂಗೆ ಹೇಳಿದಾಗ ನಿಮಗೆ ತಪ್ಪು ಅನಿಸುತ್ತೆ ಅಥವಾ ನಿಮಗೆ ಸರಿ ಅನಿಸುತ್ತೆ, ಯು ಹ್ಯಾವ್ ಆಲ್ ದ ರೈಟ್ ಟು ಟೆಲ್ ದ್ಯಾಟ್. ಒಂದು ನಾನು ತಪ್ಪಿರ್ಬೋದು ಅಥವಾ ನೀವು ತಪ್ಪಿರ್ಬೋದು. ಜಗತ್ತಿನಲ್ಲಿ 100% ರೈಟ್ ಯಾವುದೂ ಇಲ್ಲ, 100% ತಪ್ಪು ಯಾರೂ ಇಲ್ಲ. ಬಟ್ ನಾವು ನೋಡುವಂಥ ದೃಷ್ಟಿಕೋನ ಮಾತ್ರ ಬೇರೆ ಇರುತ್ತೆ. ಬಟ್ ಭಾಳ ಸರ್ತಿ ಅದಕ್ಕೆ ನಾವು ಜಗಳಾಡ್ಸಾಯ್ತೀವಿ. ಬಟ್ ದ್ಯಾಟ್ ಈಸ್ ನಾಟ್ ದ ಕೇಸ್. ಡೆಮೋಕ್ರಸಿ ಅಂದರೆ ಏನು? ನೀವು ಏನು ಹೇಳಬೇಕಾಗಿದೆ ನೀವು ಹೇಳೋದು, ಬಟ್ ಇನ್ನೊಬ್ಬರು ಅದನ್ನು ಒಪ್ಕೊಂಡ್ರು ಫೈನ್, ಒಪ್ಕೊಳ್ದೇ ಇದ್ದರೂ ಫೈನ್. ಓಕೆ, ಒಪ್ಕೊಂಡ್ರು ನಿಮ್ಗೆ ಓಕೆ ಇರಬೇಕು, ಒಪ್ಕೊಳ್ದೇ ಇದ್ದರೂ ಓಕೆ ಇರಬೇಕು. ದ್ಯಾಟ್ ಈಸ್ ವಾಟ್ ಪ್ರಜಾಪ್ರಭುತ್ವ, ದ್ಯಾಟ್ ಈಸ್ ವಾಟ್ ಡೆಮೋಕ್ರಸಿ. ನಂದೇ ಆಗಬೇಕು, ನಾನು ಹೇಳಿದ್ದೇ ಕರೆ ಅನ್ನೋದೇ ಆದರೆ ದ್ಯಾಟ್ ಈಸ್ ನಾಟ್ ಡೆಮೋಕ್ರಸಿ, ದ್ಯಾಟ್ ಈಸ್ ಆಟೋಕ್ರಸಿ, ವೆರಿ ಡೇಂಜರಸ್. ಓಕೆ, ಯು ಆರ್ ಗೆಟಿಂಗ್ ದ ಪಾಯಿಂಟ್. ದ್ಯಾಟ್ ಈಸ್ ವಾಟ್ ಡೆಮೋಕ್ರಸಿ ಗೈಸ್. ಡೆಮೋಕ್ರೆಟಿಕ್ ಥಾಟ್ಸ್ ಅಂದರೆ, ಸರ್ಕಾರವನ್ನು ಯಾಕೆ ಡೆಮೋಕ್ರೆಟಿಕ್ ಅಂತಾರೆ ಅಂದರೆ, ಎಲ್ಲ ವಿವಿಧ ಪಕ್ಷಗಳು, ಎಲ್ಲ ಬೇರೆ ಬೇರೆ ಜನಾಂಗದವರು ಎಲ್ಲ ಭಾಗಿಯಾಗಿರುವಂಥ ಒಂದು ಸರ್ಕಾರವನ್ನು ಆಯ್ಕೆ ಮಾಡಿದಾಗ, ಓಕೆ, ಸೊ ಆಯ್ಕೆ ಮಾಡಿದಾಗ ಒಂದು ಎಲ್ಲರಿಗೂ ಬೇಕಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೋದು ಫ್ರೆಂಡ್ಸ್. ಓಕೆ, ಭಾರತ ದೇಶವು ಪ್ರಜಾಪ್ರಭುತ್ವದ ತೊಟ್ಟಿಲಾಗಿದೆ. ನೋಡಿ, ಎಸ್ಸೆಗೆ ಎಂಟ್ರಿ ಆಗಿದೆ. ದಟ್ ಈಸ್ ಆಲ್ ಬೇಸಿಕ್. ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಂಗೆ ಪ್ರಾರಂಭ ಆಯಿತು ಅಂತ ಹೇಳಿದ್ದೀನಿ. ಭಾರತ ದೇಶವು ಪ್ರಜಾಪ್ರಭುತ್ವದ ತೊಟ್ಟಿಲಾಗಿದೆ. ಕೊಟೇಶನ್ಸ್, ಐ ಆಮ್ ಗಿವಿಂಗ್ ಯು ಕೊಟೇಶನ್ಸ್. ಎಷ್ಟು ಬೇಕೋ ಅಷ್ಟು ತಗೊಳ್ರಿ, ಒಂದೇ ಕಿತ್ತೋಗಿರುವಂಥ ಕೊಟೇಶನ್ ಹಾಕಂಗಿಲ್ಲ ಗೈಸ್. ಸರ್ವಾಧಿಕಾರಿಗಳು ಏಕಮುಖ ರಸ್ತೆಗಳಾಗಿವೆ. ಸರ್ವಾಧಿಕಾರಿಗಳು ಒನ್ ವೇ ರಸ್ತೆಗಳಾದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯು ದ್ವಿಮುಖ ಸಂಚಾರವನ್ನು ಹೊಂದಿದೆ. ಕ್ಯಾರಿ ಚಾಪ್ಮನ್. ಓಕೆ, ನೋಡಿ, ಸರ್ವಾಧಿಕಾರ ಒಂದೇ ದಾರಿಯಲ್ಲಿ ವಿಚಾರ ಮಾಡಿದರೆ, ಪ್ರಜಾಪ್ರಭುತ್ವ ಎರಡು ದಾರಿಯಲ್ಲಿ ವಿಚಾರ ಮಾಡ್ಬೋದು, ಪಾಸಿಟಿವ್ ಮತ್ತು ನೆಗೆಟಿವ್. ವೆರಿ ಇಂಪಾರ್ಟೆಂಟ್ ಗೈಸ್. ಡಿಕ್ಟೇಟರ್ ನಾನು ಹೇಳಿದ್ದೆ ಕರೆ, ಬಟ್ ಪ್ರಜಾಪ್ರಭುತ್ವ ನಾನು ಹೇಳಿದ್ದು ತಪ್ಪು ಇರ್ಬೋದು, ನಾನು ಹೇಳಿದ್ದು ಸರಿನೂ ಇರ್ಬೋದು. ಅವರವರಿಗೆ ಬಿಟ್ಟಂಥ ವಿಚಾರ. ಓಕೆ, ಸೆಕೆಂಡ್, ಪ್ರಜಾಪ್ರಭುತ್ವವು ಸಾಮಾನ್ಯ ಜನರಲ್ಲಿ ಅಸಾಧಾರಣ ಸಾಧ್ಯತೆಗಳಿವೆ ಎಂಬ ನಂಬಿಕೆಯ ಮೇಲೆ ಆಧಾರಿತವಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹ್ಯಾರಿ ಎಮರ್ಸನ್ ಅವರು ಇದನ್ನು ಹೇಳಿದ್ದು. ಅಸಾಧಾರಣ ಸಾಧ್ಯತೆಗಳಿವೆ. ಸಾಮಾನ್ಯ ಜನರೇ ಮೇನ್ ಇಂಪಾರ್ಟೆಂಟ್ ಈ ದೇಶಕ್ಕೆ. ಇವತ್ತು ಕರಪ್ಷನ್ ಆಗ್ತಾ ಇದೆ, ಸಾಮಾನ್ಯ ಜನರು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕಾರಣ. ಇವತ್ತು ಭಾರತದೊಳಗೆ ಎಕ್ಸಾಮ್ನಲ್ಲಿ ಸ್ಕ್ಯಾಮ್ ಆಗ್ತಿದ್ದೇವೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಿದ್ದೇವೆ, ಎಕ್ಸಾಮ್ನಲ್ಲಿ ಲೀಕೇಜ್ ಆಗ್ತಿದ್ದೇವೆ. ಅದಕ್ಕೆ ಭಾರತದ ಜನಸಾಮಾನ್ಯರೇ ಕಾರಣ. ಓಕೆ, ಸೊ ಜನಸಾಮಾನ್ಯರೇ ಮೋಸ್ಟ್ ಪವರ್ಫುಲ್, ಬಟ್ ಅವರೇ ಕಾರಣ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಯಾಕಂದರೆ ಒಬ್ಬ ವ್ಯಕ್ತಿಯನ್ನು 5 ಬಾರಿ MP, 10 ಬಾರಿ MLA, ಓಕೆ, ಸೊ ಅವನಾದಮೇಲೆ ಅವನು ಡೈರೆಕ್ಟಾಗಿ ಹೇಳ್ತಾನೆ, ನಾನು ಹೋದ್ಮೇಲೆ ನಮ್ಮ ಮಗನೇ ನನ್ನ ಸೀಟಲ್ಲಿ ಕಂಟೆಸ್ಟ್ ಮಾಡೋದು ಅಂತ. ಆದರೂ ಕೂಡ ನಮ್ಮ ದೇಶದೊಳಗೆ ಅವ್ರಿಗೆ ಓಟ್ ಹಾಕ್ತಾರೆ. ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು? ಓಕೆ, ಸೊ ಅವೇರ್ನೆಸ್ ಇಲ್ಲ. ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಗೊತ್ತಿಲ್ಲ. ಅದಕ್ಕೇ ಈ ದೇಶದೊಳಗೆ 1% or 2% ಜನರಿಗೂ ಅವೇರ್ನೆಸ್ ಇಲ್ಲ. ಪ್ರಜಾಪ್ರಭುತ್ವ ಅಂದರೆ ಗೊತ್ತಿಲ್ಲ. ಓಕೆ, ಥರ್ಡ್, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕಾರ್ಮಿಕ ವ್ಯವಹಾರ ಮತ್ತು ಸರ್ಕಾರದ ಪಾಲುದಾರಿಕೆಯನ್ನು ಹೊಂದಿರಬೇಕು. ಅಂದಾಗ ಮಾತ್ರ ಸಕ್ಸಸ್ಫುಲ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯ.
in our democracy we must have a partnership of labor, we need to accept it, of a business and a government. ಅಂದಾಗ ಮಾತ್ರ ಚಾರ್ಲ್ಸ್ ಪ್ರೆನ್ಸಿ ಅವರು ಹೇಳಿದ್ದು, ಅಂದಾಗ ಮಾತ್ರ ಒಂದು ಬ್ಯಾಲೆನ್ಸ್ಡ್ ವೇಯಲ್ಲಿ ಡೆವಲಪ್ ಆಗೋಕ್ಕೆ ಒಂದು ದೇಶ ಸಾಧ್ಯ. ಓಕೆ, ನೆಕ್ಸ್ಟ್, ಯಾವ ದೇಶಗಳು ಯಾವ ರೀತಿಯ ಪ್ರಜಾಪ್ರಭುತ್ವವನ್ನು ಹೊಂದಿವೆ? ಟೈಪ್ಸ್ ಆಫ್ ಡೆಮೋಕ್ರಸೀಸ್. ಓಕೆ, ಟೈಪ್ಸ್ ಆಫ್ ಡೆಮೋಕ್ರಸೀಸ್ ಇನ್ ದ ವರ್ಲ್ಡ್, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಬೇಕು ಅಂತ ಮಾಡಿದ್ದೀನಿ ಫ್ರೆಂಡ್ಸ್. ಲಿಸನ್ ಟು ಮೀ ಕೇರ್ಫುಲಿ. ಇದನ್ನೇ ಒಂದು ಕ್ವಶನು, ಈ ಕ್ವಶನ್ನ ನೀವು ಎಲ್ಲಿ ಬೇಕಾದಲ್ಲಿ ಉಪಯೋಗ ಮಾಡ್ಬೋದು, ಗೊತ್ತಿರಂಗಿಲ್ಲ ಭಾಳ ಸರ್ತಿ. ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಓಕೆ ಟೈಪ್ಸ್ ಆಫ್ ಡೆಮೋಕ್ರಸಿ, ಪ್ರಪಂಚದಾದ್ಯಂತ ನಾವು ನೋಡಿದರೆ ಹಲವಾರು ಪ್ರಜಾಪ್ರಭುತ್ವ ರಾಷ್ಟ್ರಗಳಿದ್ದಾವೆ. ಪ್ರತಿಯೊಂದು ಕೂಡ ತನ್ನದೇ ಆದ ನಿಯಮ ಮತ್ತು ಕಾರ್ಯವಿಧಾನಗಳನ್ನು ಹೊಂದಿದ್ದನ್ನು ಕಾಣ್ತೀವಿ. ನೇರ ಪ್ರಜಾಪ್ರಭುತ್ವ ಮತ್ತು ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಅನ್ನೋ ಎರಡು ಮೇನ್ ಪಾರ್ಟ್ ಆಗಿದೆ ಗೈಸ್. ಡೈರೆಕ್ಟ್ ಡೆಮೋಕ್ರಸಿ ಆ್ಯಂಡ್ ರೀಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತ ಎರಡು ಪಾತ್ರಗಳಿದ್ದಾವೆ. ಓಕೆ, ಎರಡು ಟೈಪ್ಗಳಿದ್ದಾವೆ. ಇದನ್ನು ಬಿಟ್ಟು ಇನ್ನೂ ಯಾವ್ಯಾವ ಟೈಪ್ಸ್ ಇದ್ದಾವೆ ಅಂತ ನಾವು ಡೀಟೇಲ್ ಆಗಿ ನೋಡೋಣ ಫ್ರೆಂಡ್ಸ್. ಓಕೆ, ಒಂದನೇದು ಡೈರೆಕ್ಟ್ ಡೆಮೋಕ್ರಸಿ, ವೆರಿ ಫೇಮಸ್. ಡೈರೆಕ್ಟ್ ಡೆಮೋಕ್ರಸಿ ಅಂದರೆ ಏನು, ಇದಕ್ಕೆ ಉದಾಹರಣೆ ಯಾವ ದೇಶ ಅನ್ನೋದನ್ನು ನಾವು ಪೂರ್ತಿಯಾಗಿ ನೋಡೋಣ ಫ್ರೆಂಡ್ಸ್. ನೇರ ಪ್ರಜಾಪ್ರಭುತ್ವವು ಒಂದು ರೀತಿಯ ಪ್ರಜಾಪ್ರಭುತ್ವವಾಗಿದ್ದು, ಇದರಲ್ಲಿ ವ್ಯಕ್ತಿಗಳು ತಮ್ಮ ನಾಯಕರನ್ನ ನೇರವಾಗಿ ಅಧಿಕಾರಕ್ಕೂ ಕರ್ಕೊಂಡು ಹೋಗ್ತಾರೆ. ಆ ಲೀಡರ್ಸ್ಗಳು ಬೇಡ ಅಂದಾಗ ವಾಪಸ್ಸು ಕರೆಸಿಕೊಳ್ಳುವಂಥ ಅಧಿಕಾರ ಇಲ್ಲಿರ್ತದೆ. ಇದಕ್ಕೆ ನೇರ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರ್ತೀವಿ. ಓಕೆ, ಅಂದರೆ ಜನರಿಂದನೇ ಆಯ್ಕೆಯಾಗಿ ಹೋದಂಥ ಒಬ್ಬ ವ್ಯಕ್ತಿ ಜನರು ಬೇಡ ಅಂದಾಗ ವಾಪಸ್ ಬರುವಂಥ ಒಂದು ವಿಧಾನ. ಬಟ್ ಭಾರತದೊಳಗೆ ಹಿಂಗಿಲ್ಲ. ಓಕೆ, ಡೈರೆಕ್ಟ್ ಡೆಮೋಕ್ರಸಿ ಇಲ್ಲ ನಮ್ಮದು. ಓಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೇರ ಪ್ರಜಾಪ್ರಭುತ್ವ. ಓಕೆ, ಎರಡನೇದು ರೀಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಭಾರತದೊಳಗಿದೆಯಲ್ಲ, ನಾವೇ ಆಯ್ಕೆ ಮಾಡಿ ಒಂದು ನಮ್ಮ ನಾಯಕರನ್ನ ಆಯ್ಕೆ ಮಾಡಿ ಕಳಿಸ್ತೇವಲ್ವಾ. ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಒಂದು ರೀತಿಯ ಪ್ರಜಾಪ್ರಭುತ್ವವಾಗಿದ್ದು, ಇದರಲ್ಲಿ ಜನರು ತಮ್ಮ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೆ. ಈ ಪ್ರತಿನಿಧಿಗಳನ್ನು ಸಾಮಾನ್ಯವಾಗಿ ಮತದಾನ ವ್ಯವಸ್ಥೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಚೈನಾ ಈಸ್ ನಾಟ್ ಎ ಡೆಮೋಕ್ರೆಟಿಕ್ ಕಂಟ್ರಿ, ಬಟ್ ಚೈನಾ ಇಸ್ ಎ ರಿಪಬ್ಲಿಕ್ ಕಂಟ್ರಿ. ಓಕೆ, ನಂತರ ಅವರು ಸರ್ಕಾರದಲ್ಲಿ ಜನರನ್ನು ಪ್ರತಿನಿಧಿಸ್ತಾರೆ, ಅವರ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಹೀಗೆ ಪ್ರಪಂಚದಾದ್ಯಂತ ಇನ್ನೂ ಹಲವು ರೀತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದನ್ನು ನಾವು ಕಾಣ್ತೀವಿ. ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್, ಉದಾಹರಣೆಗಳನ್ನು. ಓಕೆ, ಫಸ್ಟ್ ಪಾರ್ಲಿಮೆಂಟರಿ ಡೆಮೋಕ್ರಸಿ, ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ. ಹಿಂಗಂದ್ರೆ ಏನು? ಕಾರ್ಯನಿರ್ವಾಹಕ ಶಾಖೆಗಳಿರ್ತವೆ. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಎಕ್ಸಿಕ್ಯೂಟಿವ್, ಓಕೆ, ಲೆಜಿಸ್ಲೇಚರ್ ಆ್ಯಂಡ್ ಜುಡಿಷರಿ. ಹೀಗೆ ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿಗಳಿರ್ತವೆ. ಕಾರ್ಯಾಂಗ, ಶಾಸಕಾಂಗ, ವಿವಿಧ ಅಂಗಗಳಿರ್ತವೆ, ವಿವಿಧ ಶಾಖೆಗಳಿರ್ತವೆ, ಮತ್ತು ಅವೆಲ್ಲ ಪರಸ್ಪರ ಸಂಬಂಧವನ್ನು ಹೊಂದಿರ್ತಾರೆ. ಹಾಗೆ ಸಂಸತ್ತು ಇದಕ್ಕೆಲ್ಲ ಜವಾಬ್ದಾರಿಯಾಗಿರುತ್ತೆ. ಇದರಲ್ಲಿನ ಪ್ರಮುಖ ಲಕ್ಷಣಗಳನ್ನ ನೋಡೋದಾದರೆ ಪಾರ್ಲಿಮೆಂಟರಿ ಡೆಮೋಕ್ರಸಿ. ರಾಜ್ಯದ ಮುಖ್ಯಸ್ಥರು ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಗೈಸ್. ರಾಜ್ಯದ ಮುಖ್ಯಸ್ಥ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ರಾಜ್ಯ ಅಂದರೆ ಇಲ್ಲಿ ದೇಶ. ಇನ್ನು ಒಂದು ಇಂಡಿವಿಜುವಲ್ ರಾಜ್ಯದ ಮುಖ್ಯಸ್ಥ ಗವರ್ನರ್. ಓಕೆ, ಇವೆಲ್ಲ ನಿಮಗೆ ಗೊತ್ತಿರಬೇಕು. ಆಮೇಲೆ ಒಂದು ಸಿಟಿ, ಮೆಟ್ರೋಪಾಲಿಟನ್ ಸಿಟಿಯ ಮುಖ್ಯಸ್ಥ. ಓಕೆ, ದ್ಯಾಟ್ ಈಸ್ ಮೇಯರ್. ಓಕೆ, ಇವೆಲ್ಲ ಗೊತ್ತಿರಬೇಕು. ಸರ್ಕಾರದ ಮುಖ್ಯಸ್ಥರಿಗಿಂತ ಭಿನ್ನರು. ರಾಜ್ಯದ ಮುಖ್ಯಸ್ಥರು ಸರ್ಕಾರದ ಮುಖ್ಯಸ್ಥರಿಗಿಂತ ಭಿನ್ನರಾಗಿರ್ತಾರೆ. ಫಾರ್ ಎಕ್ಸಾಂಪಲ್ PM ಎ ಬೇರೆ ಆ್ಯಂಡ್ ಪ್ರೆಸಿಡೆಂಟೇ ಬೇರೆ. ಹೆಂಗೆ ಭಿನ್ನರಾಗಿದ್ದಾರಲ್ವ ಹಾಗೆ. ನೆಕ್ಸ್ಟ್, ಪ್ರಧಾನಮಂತ್ರಿಯು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಸಾಮಾನ್ಯವಾಗಿ ಸಂಸತ್ತಿನಲ್ಲಿ ಬಹುಮತ ಪಡೆದ ಪಕ್ಷದವರು ನಾಯಕರಾಗ್ತಾರೆ. ಫಾರ್ ಎಕ್ಸಾಂಪಲ್ BJPಯಿಂದ ಬಹುಮತ ಪಡೆದಿದ್ದಕ್ಕೆ ಮೋದಿಜಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅವಿಶ್ವಾಸ ನಿರ್ಣಯದ ಮೂಲಕ ಸರ್ಕಾರವನ್ನು ವಿಸರ್ಜಿಸಬಹುದು. ಎಸ್, ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಕರಿತೀವಿ ಇದಕ್ಕೆ. ಓಕೆ, ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆದರೆ ಸರ್ಕಾರ ರಿಸೈನ್ ಮಾಡಬೇಕು. ಓಕೆ, ಇದಕ್ಕೆ ಉದಾಹರಣೆ ಅಂದರೆ ಯುನೈಟೆಡ್ ಕಿಂಗ್ಡಮ್. ಯು ಆರ್ ಗೆಟಿಂಗ್ ಪಾರ್ಲಿಮೆಂಟರಿ ಡೆಮೋಕ್ರಸಿಗೆ ಮದರ್ ಆಫ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂದಾಗ UK, ಯುನೈಟೆಡ್ ಕಿಂಗ್ಡಮ್. ಭಾರತ ಪಾರ್ಲಿಮೆಂಟರಿ ಡೆಮೋಕ್ರಸಿ. ಕೆನಡಾ, ಆಸ್ಟ್ರೇಲಿಯಾ. ನೀವು ಹೀಗೆ ಪಾಯಿಂಟ್ ಹಾಕಿ 2-3 ಲಕ್ಷಣ ಬರೆದು
ಉದಾಹರಣೆ ಕೊಟ್ಟರೆ ದಟ್ಸ್ ಮೋರ್ ದೆನ್ ಇನಫ್. ಎಸ್ ಅಫ್ಕೋರ್ಸ್ ಇಟ್ಸ್ ಟೂ ಮಚ್ ಡೀಟೇಲ್ಡ್. ನೋ, ಇಟ್ ಈಸ್ ನಾಟ್ ಟೂ ಮಚ್ ಡೀಟೇಲ್. ಸಿ ರೀಸೆಂಟ್ ಕ್ವಶನ್ ಪೇಪರ್ಸ್ ಏನೇನೆಲ್ಲ ಕೇಳ್ತಿದ್ದಾರೆ. ನೆಕ್ಸ್ಟ್, ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ. ಓಕೆ, ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಶಾಸಕಾಂಗದಿಂದ ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿದೆ ಮತ್ತು ಅದಕ್ಕೆ ಜವಾಬ್ದಾರನಾಗಿರುವುದಿಲ್ಲ. ಇಟ್ಸ್ ನಾಟ್ ಅ ರೆಸ್ಪಾನ್ಸಿವ್ ಗೌರ್ಮೆಂಟ್. ಅಧ್ಯಕ್ಷರು ರಾಜ್ಯದ ಮುಖ್ಯಸ್ಥರು ಮತ್ತು ಸರ್ಕಾರದ ಮುಖ್ಯಸ್ಥರು ಕೂಡ ಆಗಿರ್ತಾರೆ. ಇಲ್ಲಿ ಇವರು ಪ್ರೆಸಿಡೆಂಟು ರಾಜ್ಯದ ಮುಖ್ಯಸ್ಥರು ಆಗಿರ್ತಾರೆ, ಹಾಗೆ ಸರ್ಕಾರದ ಮುಖ್ಯಸ್ಥರು ಆಗಿರ್ತಾರೆ. ಅಲ್ಲಿ ಸರ್ಕಾರದ ಮುಖ್ಯಸ್ಥ ಪ್ರೈಮ್ ಮಿನಿಸ್ಟರ್, ರಾಜ್ಯದ ಮುಖ್ಯಸ್ಥ ಯಾರು ಪ್ರೆಸಿಡೆಂಟ್ ಆಗಿರ್ತಾರೆ. ಇದರ ಪ್ರಮುಖ ಲಕ್ಷಣಗಳನ್ನ ನೋಡೋದಾದರೆ, ಶಾಸಕಾಂಗದಿಂದ ಸ್ವತಂತ್ರವಾಗಿ ಆಯ್ಕೆ ಮಾಡಲಾಗುತ್ತೆ ಇವರಿಗೆ. ರಾಷ್ಟ್ರಪತಿ ಮತ್ತು ಶಾಸಕಾಂಗಕ್ಕೆ ನಿಗದಿತ ಅವಧಿ ಅನ್ನೋದು ಇರುತ್ತೆ. ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಇಲಾಖೆಗಳ ನಡುವಿನ ಅಧಿಕಾರಗಳ ಸ್ಪಷ್ಟ ಪ್ರತ್ಯೇಕತೆ ಇಲ್ಲಿ ಕಾಣ್ಬೋದು. ಓಕೆ, ಸೊ ಇದಕ್ಕೆ ಉದಾಹರಣೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಓಕೆ, ಆ್ಯಂಡ್ ಬ್ರೆಜಿಲ್, ಮೆಕ್ಸಿಕೋ ಈ ಒಂದು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ಗೆ, ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿಗೆ ಉದಾಹರಣೆ ಆಗಿದ್ದಾರೆ. ನೆಕ್ಸ್ಟ್, ಅರೆ ಅಧ್ಯಕ್ಷೀಯ ಪ್ರಜಾಪ್ರಭುತ್ವ, ಸೆಮಿ ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ. ಸೊ ಸಂಸದೀಯ ಮತ್ತು ಅಧ್ಯಕ್ಷೀಯ ವ್ಯವಸ್ಥೆಗಳೆರಡರ ಅಂಶಗಳನ್ನು ಸಂಯೋಜಿಸುವ ವ್ಯವಸ್ಥೆ ಇದಾಗಿದೆ. ಅಧ್ಯಕ್ಷರು ಪ್ರಧಾನಮಂತ್ರಿ ಮತ್ತು ಕ್ಯಾಬಿನೆಟ್ ಜೊತೆಗೆ ಅಸ್ತಿತ್ವದಲ್ಲಿರ್ತಾರೆ. ಇದರ ಪ್ರಮುಖ ಲಕ್ಷಣಗಳನ್ನ ನೋಡೋದಾದರೆ, ಅಧ್ಯಕ್ಷರು ಜನರಿಂದ ಚುನಾಯಿತರಾಗಿದ್ದಾರೆ ಇಲ್ಲಿ ಮತ್ತು ಮಹತ್ವದ ಅಧಿಕಾರಗಳನ್ನು ಹೊಂದಿರ್ತಾರೆ. ಸೊ ಪ್ರಧಾನಮಂತ್ರಿಯನ್ನು ಅಧ್ಯಕ್ಷರು ನೇಮಕ ಮಾಡ್ತಾರೆ, ಆದರೆ ಸಂಸತ್ತಿನ ವಿಶ್ವಾಸವನ್ನು ಹೊಂದಿರಬೇಕು. ಯಾರು ಹೊಂದಿರ್ತಾರೆ ಅಂದರೆ ಮೆಜಾರಿಟಿ ಯಾರಿರುತ್ತೆ ಅವ್ರದ್ದು. ಕಾರ್ಯನಿರ್ವಾಹಕ ಅಧಿಕಾರವನ್ನು ಅಧ್ಯಕ್ಷ ಮತ್ತು ಪ್ರಧಾನಮಂತ್ರಿ ನಡುವೆ ಹಂಚಲಾಗುತ್ತೆ. ಉದಾಹರಣೆ ಫ್ರಾನ್ಸ್, ರಷ್ಯಾ ಆ್ಯಂಡ್ ಪೋರ್ಚುಗಲ್. ರಷ್ಯಾದೊಳಗೆ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್. ಸೊ ವ್ಲಾಡಿಮಿರ್ ಪುಟಿನ್ ಎಲ್ಲಿವರೆಗೂ 2036 ನಾನೇ ಇರ್ತೀನಿ ಅಂತ ಹೇಳಿದ್ದಾನೆ. ಓಕೆ, ಇನ್ನು ಡೈರೆಕ್ಟ್ ಡೆಮೋಕ್ರಸಿ, ನೇರ ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಲ್ಲಿ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಪ್ರಜೆಗಳೇ ಮೂಲ ಇಂಪಾರ್ಟೆಂಟ್ ಆಗಿರ್ತಾರೆ. ನಾಗರಿಕರು ಚುನಾಯಿತ ಪ್ರತಿನಿಧಿಗಳ ಮೂಲಕ ಬದಲಾಗಿ ನೇರವಾಗಿ ಕಾನೂನು ಮತ್ತು ನೀತಿಯ ಮೇಲೆ ತಮ್ಮ ಮತವನ್ನು ಚಲಾಯಿಸ್ತಾರೆ. ನಿರ್ಧಾರಗಳನ್ನು ಈ ಡೈರೆಕ್ಟಾಗಿ ಜನನೇ ತಗೋತಾರೆ. ಸ್ವಿಟ್ಜರ್ಲ್ಯಾಂಡ್ ಡೈರೆಕ್ಟ್ ಡೆಮೋಕ್ರಸಿಗೆ ಒಂದು ಸ್ವಿಟ್ಜರ್ಲ್ಯಾಂಡ್ ಈಸ್ ಎಕ್ಸಾಂಪಲ್. ಮತಗಣನೆಗಳು ಮತ್ತು ಉಪಕ್ರಮಗಳ ಮೂಲಕ ಇವರನ್ನ ಆಯ್ಕೆ ಮಾಡಲಿಕ್ಕೆ ಆಗುತ್ತೆ. ಅಮೆರಿಕಾದ ರಾಜ್ಯಗಳು, ಕೆಲವೊಂದು ರಾಜ್ಯಗಳಲ್ಲಿ ಅಮೆರಿಕಾದಲ್ಲಿ ಈ ವ್ಯವಸ್ಥೆ ಇರೋದನ್ನು ನಾವು ಕಾಣ್ತೀವಿ. ಇನ್ನು ರೀಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಓಕೆ, ನಾಗರಿಕರು ತಮ್ಮ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಪೊಲಿಟಿಷಿಯನ್ನ ಕಳಿಸ್ತಾರೆ ಫ್ರೆಂಡ್ಸ್. ಇಲ್ಲಿ ಲಕ್ಷಣಗಳು ಅಂದರೆ, ಇಲ್ಲಿ ಅಧಿಕಾರಗಳು ನಿಯಮಿತವಾಗಿರ್ತವೆ, ಮುಕ್ತವಾಗಿರ್ತವೆ, ನ್ಯಾಯಸಮ್ಮತ ಮತ್ತು ಚುನಾವಣೆಗಳ ಮೂಲಕ ನೀಡಲಾಗುತ್ತೆ. ಚುನಾಯಿತ ಪ್ರತಿನಿಧಿಗಳು ಜನರಿಗೆ ಜವಾಬ್ದಾರರಾಗಿರ್ತಾರೆ. ಭಾರತ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಯುನೈಟೆಡ್ ಸ್ಟೇಟ್ಸ್, ಜರ್ಮನಿ ಸೇರಿದಂತೆ ಹಲವು ಆಧುನಿಕ ಪ್ರಜಾಪ್ರಭುತ್ವಗಳು ಇದಕ್ಕೆ ಉದಾಹರಣೆ ಆಗಿದ್ದಾವೆ. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ, ಸಂವಿಧಾನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಲ್ಲಿ ಸರ್ಕಾರದ ಅಧಿಕಾರಗಳನ್ನು ಸಂವಿಧಾನದಿಂದ ವ್ಯಾಖ್ಯಾನಿಸಲಾಗುತ್ತೆ ಮತ್ತು ಸೀಮಿತಗೊಳಿಸಲಾಗುತ್ತೆ. ಸಂವಿಧಾನನೇ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಸಂವಿಧಾನವು ದೇಶದ ಸರ್ವೋಚ್ಚ ಕಾನೂನು ಆಗಿರುತ್ತೆ. ಅಗೇನ್ ಇಂಡಿಯಾದೊಳಗೂ ಇದೇ ಥರ ಇರೋದನ್ನು ಕಾಣ್ತೀವಿ. ವ್ಯಕ್ತಿಗಳ ಹಕ್ಕುಗಳು, ಸ್ವಾತಂತ್ರ್ಯವನ್ನು ರಕ್ಷಿಸಲಿಕ್ಕೆ ಇವರ ಮೂಲ ಉದ್ದೇಶ ಆಗಿರುತ್ತೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಭಾರತ, ದಕ್ಷಿಣ ಆಫ್ರಿಕಾ ಇದಕ್ಕೆ ಉದಾಹರಣೆಗಳು ಕೂಡ ಆಗಿದ್ದಾವೆ. ನೆಕ್ಸ್ಟ್, ಫೆಡರಲ್ ಡೆಮೋಕ್ರಸಿ. ಓಕೆ, ಸೊ ಫೆಡರಲ್ ಡೆಮೋಕ್ರಸಿ ಅಂದರೆ ಕೇಂದ್ರ ಸರ್ಕಾರ ಮತ್ತು ವಿವಿಧ ಪ್ರಾದೇಶಿಕ ಸರ್ಕಾರಗಳ ನಡುವೆ ಅಧಿಕಾರವನ್ನು ಹಂಚುವಂಥ ಒಂದು ವ್ಯವಸ್ಥೆ. ಸರ್ಕಾರದ ಪ್ರತಿಯೊಂದು ಹಂತವೂ ಕೂಡ ತನ್ನದೇ ಆದ ಜವಾಬ್ದಾರಿಗಳನ್ನು ಮತ್ತು ಅಧಿಕಾರಗಳನ್ನು ಹೊಂದಿರುತ್ತದೆ. ಉದಾಹರಣೆಗೆ ಯುನೈಟೆಡ್ ಸ್ಟೇಟ್ಸ್, ಓಕೆ, ಭಾರತ, ಜರ್ಮನಿ ಮತ್ತು ಆಸ್ಟ್ರೇಲಿಯಾನ ನೀವು ತಗೋಬಹುದು ಫ್ರೆಂಡ್ಸ್. ನೆಕ್ಸ್ಟ್, ಯೂನಿಟರಿ ಡೆಮೋಕ್ರಸಿ, ಏಕೀಕೃತ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರಿತೀವಿ. ಯಾವುದೇ ಪ್ರಾದೇಶಿಕ ಅಧಿಕಾರಿಗಳು ದೀನವಾಗಿರುವುದರಿಂದ ಒಂದೇ ಕೇಂದ್ರ ಸರ್ಕಾರವು ಬಹುಪಾಲು ಅಧಿಕಾರವನ್ನು ಹೊಂದಿರುತ್ತೆ. ಯೂನಿಟರಿ ಅಂತ ಅನ್ನೋದಿಲ್ಲ, ನಮ್ಮದು ಡೆಲಿಗೇಟೆಡ್ ಡೆಮೋಕ್ರಸಿ ಅಂತ ನಾವು ಕರಿಬೋದು. ಯಾಕಂದರೆ ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ, ಸ್ಥಳೀಯ ಸರ್ಕಾರಗಳಿದ್ದಾವೆ. ಬಟ್ ಯೂನಿಟರಿ ಅಂದರೆ ಕೇಂದ್ರದೊಳಗೆ ಒಂದೇ ಇರುತ್ತೆ ಫ್ರೆಂಡ್ಸ್. ಓಕೆ, ಪ್ರಾದೇಶಿಕ ಸರ್ಕಾರಗಳು ಅಸ್ತಿತ್ವದಲ್ಲಿ ಇರೋದಿಲ್ಲ. ಓಕೆ, ಅಂಥವುಗಳು ಕೂಡ ಇದೆ. ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಜಪಾನ್ನಲ್ಲಿ ಈ ಲಕ್ಷಣಗಳನ್ನು ಕಾಣ್ಬೋದು. ಲಿಬರಲ್ ಡೆಮೋಕ್ರಸಿ,
ನೋಡಿ, ಸಾಮಾನ್ಯವಾಗಿ ಸಂವಿಧಾನದ ಮೂಲಕ ವೈಯಕ್ತಿಕ ಹಕ್ಕುಗಳು ಮತ್ತು ಸ್ವತಂತ್ರಗಳ ರಕ್ಷಣೆಗೆ ಒತ್ತು ನೀಡುವ ಪ್ರಜಾಪ್ರಭುತ್ವದ ಒಂದು ರೂಪವಾಗಿ ಈ ಲಿಬರಲ್ ಡೆಮೋಕ್ರಸಿ ಇದೆ. ಸೊ ವೇರ್ ದೇರ್ ಇಸ್ ಫುಲ್ ಅಬ್ಸಲ್ಯೂಟ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ನಾಗರಿಕ ಸ್ವತಂತ್ರಗಳ ರಕ್ಷಣೆಯನ್ನು ಮಾಡಲಾಗುತ್ತೆ. ಅಧಿಕಾರಗಳ ಪ್ರತ್ಯೇಕತೆ ಇರೋದನ್ನು ಕಾಣ್ತೀವಿ. ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಯುರೋಪಿಯನ್ ಯೂನಿಯನ್ ದೇಶಗಳು ಇದಕ್ಕೆ ಒಂದು ಎಕ್ಸಾಂಪಲ್ ಆಗಿದ್ದಾವೆ. ಟೆಂತ್ ಪಾಯಿಂಟ್, ಸೋಷಿಯಲ್ ಡೆಮೋಕ್ರಸಿ, ಸಾಮಾಜಿಕ ಪ್ರಜಾಪ್ರಭುತ್ವ. ಇಲ್ಲಿ ಸಮಾಜದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಒಂದು ಸಾಮಾಜಿಕವಾಗಿ ಮಾಲೀಕತ್ವವನ್ನು ಹೊಂದಿರ್ತಾರೆ ಎಲ್ಲದರ ಮೇಲೂ ಕೂಡ. ಓಕೆ, ಸೊ ಸಾಮಾಜಿಕ ನ್ಯಾಯದ ಮೇಲೆ ಇವರು ಬಿಲೀವ್ ಮಾಡೋರಾಗಿರ್ತಾರೆ. ಕಲ್ಯಾಣ ರಾಜ್ಯದ ನಿಬಂಧನೆ ಇವರು ಉದ್ದೇಶ ಆಗಿರುತ್ತೆ. ಅಂದರೆ ಎಲ್ಲರಿಗೂ ಸಮಪಾಲು ಸಮಪಾಳು. ಓಕೆ, ಎಲ್ಲರಿಗೂ ಸಮಪಾಲು ಸಮಬಾಳು. ಓಕೆ, ಸ್ವೀಡನ್, ನಾರ್ವೆ, ಡೆನ್ಮಾರ್ಕ್ನಂಥ ಸ್ಕ್ಯಾಂಡಿನೇವಿಯನ್ ದೇಶಗಳಲ್ಲಿ ಇದು ಇದೆ. ಅದಕ್ಕೆ ಸ್ಕ್ಯಾಂಡಿನೇವಿಯನ್ ದೇಶಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ಒಂದು ಸ್ತರದಲ್ಲೂ ಎಲ್ಲ ರ್ಯಾಂಕಿಂಗ್ಗಳಲ್ಲೂ ಮುಂದಿರ್ತಾರೆ ಬಿಕಾಸ್ ಆಫ್ ಈಕ್ವಾಲಿಟಿ. ನೆಕ್ಸ್ಟ್, ಪಾರ್ಟಿಸಿಪೇಟರಿ ಡೆಮೋಕ್ರಸಿ, ಭಾಗವಹಿಸುವ ಪ್ರಜಾಪ್ರಭುತ್ವ. ರಾಜಕೀಯ ವ್ಯವಸ್ಥೆಗಳ ನಿರ್ದೇಶನ ಮತ್ತು ಕಾರ್ಯಾಚರಣೆಗಳಲ್ಲಿ ಈ ಘಟಕಗಳು ವಿಭಿನ್ನವಾಗಿ ಕೆಲಸ ಮಾಡ್ತವೆ. ನಿರ್ಧಾರ ಕೈಗೊಳ್ಳುವಲ್ಲಿ ನಾಗರಿಕರ ನೇರ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ಉದಾಹರಣೆಗೆ ಸ್ಥಳೀಯ ಆಡಳಿತದ ಮಾದರಿಗಳು, ಸಮುದಾಯ ಆಧಾರಿತ ನಿರ್ಧಾರ ಮಾಡುವ ಕ್ರಿಯೆಗಳು. ಓಕೆ, ಇದಕ್ಕೆ ಉದಾಹರಣೆಯಾಗಿದ್ದಾವೆ. ದೆನ್ ಡೆಲಿಬರೇಟಿವ್ ಡೆಮೋಕ್ರಸಿ. ಓಕೆ, ಸೊ ಡೆಲಿಬರೇಟಿವ್ ಡೆಮೋಕ್ರಸಿ ಅಂದರೆ ಏನು? ಪ್ರಜಾಪ್ರಭುತ್ವದ ಒಂದು ರೂಪ ಆಗೈತಿ. ಇದರೊಳಗಡೆ ಚರ್ಚೆಯು ನಿರ್ಧಾರ ಮಾಡುವಿಕೆಗೆ ಕೇಂದ್ರವಾಗಿದೆ. ಇದು ನೇರ ಮತ್ತು ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಅಂಶವನ್ನು ಒಳಗೊಂಡಿರುತ್ತದೆ. ಓಕೆ, ಅಳವಡಿಸಿಕೊಂಡಿರುತ್ತದೆ. ವೆರಿ ಇಂಪಾರ್ಟೆಂಟ್. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಚರ್ಚೆ ಮತ್ತು ಚರ್ಚೆಯ ಪಾತ್ರವನ್ನು ಒತ್ತಿ ಹೇಳುತ್ತದೆ. ನಾಗರಿಕ ಸಭೆಗಳು, ಸಾರ್ವಜನಿಕ ಸಮಾಲೋಚನೆಗಳನ್ನು ಮಾಡಲಾಗುತ್ತೆ. ಸೊ ಇವನ್ ಇಂಡಿಯಾ ಇಸ್ ಆಲ್ಸೋ ಒನ್ ಎಕ್ಸಾಂಪಲ್ ಫಾರ್ ದಿಸ್. ಓಕೆ, ದಿಸ್ ಕೈಂಡ್ ಆಫ್ ಡೆಮೋಕ್ರೆಟಿಕ್ ಸಿಸ್ಟಮ್. ಪ್ರಜಾಪ್ರಭುತ್ವದಲ್ಲಿ ಈ ವಿವಿಧ ರೀತಿಯ ಸರ್ಕಾರಗಳು ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಯುನೈಟೆಡ್ ಸ್ಟೇಟ್ಸ್ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ, ಫ್ರಾನ್ಸ್ ಡೈರೆಕ್ಟ್ ಡೆಮೋಕ್ರಸಿ, ಇಟಲಿ ರಿಪಬ್ಲಿಕ್. ಓಕೆ, ಸ್ವಿಟ್ಜರ್ಲ್ಯಾಂಡ್ ಅಗೇನ್ ಡೈರೆಕ್ಟ್ ಡೆಮೋಕ್ರಸಿ. ಇವು ವಿವಿಧ ತರಹದ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಇರುವುದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ದಿಸ್ ಈಸ್ ಟೈಪ್ಸ್ ಆಫ್ ಡೆಮೋಕ್ರಸಿ. ಒಂದು ಬಾರಿ ನೀವು ಫಿಕ್ಸ್ ಮಾಡಿಬಿಡ್ರಿ, ಒಂದು ಬಾರಿ ನೀವು ವಿಡಿಯೋನ ಪಾಸ್ ಮಾಡಿ ಕರೆಕ್ಟಾಗಿ ಇದನ್ನು ಕೇಳ್ರಿ, ಬರ್ಕೊಳ್ರಿ. ದ್ಯಾಟ್ಸ್ ಮೋರ್ ದೆನ್ ಎನಫ್. ನೀವು ಯಾವ್ದು ಬೇಕಾದ ಮೇಲೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಏನೇ ಕ್ವಶನ್ ಕೇಳಿದ್ರು ನೀವು ಬರೀಬೋದು. ನೆಕ್ಸ್ಟ್, ಈಗ ಆ್ಯಕ್ಚುಲಿ ಈ ಎಕ್ಸಾಕ್ಟ್ ಪ್ರಬಂಧದ ಒಂದು ಇಂಟ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಅಂದರೆ ನಿಮಗೆ ಅಷ್ಟು ಬೇಸಿಕ್ಸ್ ಗೊತ್ತಿಲ್ಲ ಅಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅರ್ಥ ಆಗೋದಿಲ್ಲ. ಭಾರತ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ದೇಶವಾಗಿದೆ. ಕಾಲ ಕಾಲಕ್ಕೆ ನಡೆಯುವಂಥ ಈ ಒಂದು ಚುನಾವಣೆಗಳು ಪ್ರಜಾಪ್ರಭುತ್ವದ ಜೀವಂತಿಕೆಯನ್ನು ಗುರುತಿಸ್ತವೆ. 21ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವುದು ಒಂದು ಸವಾಲಾಗಿದೆ. ಹೀಗಾಗಿ ಜಗತ್ತಿನ ಅದೆಷ್ಟೋ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಮುಗಿದು ನಿರಂಕುಶತ್ವ ಪ್ರಾರಂಭ ಕೂಡ ಆಗಿದೆ. ಆದರೆ 78 ವರ್ಷಗಳ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಭಾರತ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೊಂಟಿದೆ. ಅಷ್ಟೇ ಅಲ್ಲ, ಭಾರತವನ್ನು ಪ್ರಜಾಪ್ರಭುತ್ವದ ತೊಟ್ಟಿಲು ಅಂತ ಕರೀತಾರೆ. ಓಕೆ, ಯಾಕೆಂದರೆ ವೆರಿ ಇಂಪಾರ್ಟೆಂಟ್. ನೋಡಿ, ಬರೆಯುವಂಥ ಒಂದು ಕೌಶಲ್ಯ ನೋಡಿ, ಬರೆಯುವಂಥ ಒಂದು ಮೆಥಡ್ ನೋಡಿ ಫ್ರೆಂಡ್ಸ್. ಓಕೆ, ಸೊ ಹೀಗೆ ನೀವು ಪ್ಯಾರಾಗ್ರಾಫ್ ಮಾಡಿ ಈಸಿಯಾಗಿ ಬರಿಬೇಕು. ಇಂತಹ ಒಂದು ಉತ್ತಮ ವ್ಯವಸ್ಥೆ ನಮ್ಮ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ವಚನಕಾರರು ಪ್ರಾರಂಭಿಸಿದ್ದು. ಅಂದು ವಿಶ್ವಗುರು ಬಸವಣ್ಣನವರು ಪ್ರಾರಂಭಿಸಿದ ಅನುಭವ ಮಂಟಪವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಉದಾಹರಣೆ ಆಯಿತು 12ನೇ ಶತಮಾನದಲ್ಲಿ ಗೈಸ್. ದ್ಯಾಟ್ಸ್ ವೈ ಇಂಡಿಯಾ ಇಸ್ ಕಾಲ್ಡ್ ಮದರ್ ಆಫ್ ಡೆಮೋಕ್ರಸಿ. ಇಲ್ಲಿ ಎಲ್ಲ ಜಾತಿ ಧರ್ಮೀಯರು ಒಂದಾಗಿ ಸೇರಿ ಸಮಾಜದಲ್ಲಿ ಆಗುವ ಹೋಗುವ ಸರಿ ತಪ್ಪುಗಳನ್ನು ಎಲ್ಲಿ ಅನುಭವ ಮಂಟಪದಲ್ಲಿ ಕುರಿತು ಚರ್ಚೆ ಮಾಡ್ತಿದ್ರು. ಬಸವಣ್ಣ ಎಂಥ ಒಬ್ಬ ನಾಯಕ ಇದ್ದ ಫ್ರೆಂಡ್ಸ್. ಜಸ್ಟ್ ಇಮ್ಯಾಜಿನ್, ಕೆಳಜಾತಿಯ ಹುಡುಗಿಗೂ ಮೇಲ್ಜಾತಿಯ ಹುಡುಗನಿಗೂ, ಕೆಳಜಾತಿಯ ಹುಡುಗಗೂ ಮೇಲ್ಜಾತಿಯ ಹುಡುಗಿಗೂ ಒಂದು ಅರ್ಥಪೂರ್ಣ ಸಂಬಂಧವನ್ನು ಕಲಿಸಿದಂಥ ಬಸವಣ್ಣ ಅವಾಗಿನ ಕಾಲದೊಳಗೆ 12ನೇ ಶತಮಾನದೊಳಗೆ
ಈಕ್ವಾಲಿಟಿ ಸಮಾನತೆ ಬಗ್ಗೆ ಸಾರಿದ. ಐ ಥಿಂಕ್ ಅವತ್ತೇ ಮೇಲ್ಜಾತಿ ಕೆಳಜಾತಿ ಅನ್ನೋದೇನೆ ಸೊ ಇಂಟರ್ ಕಾಸ್ಟ್ ಮ್ಯಾರೇಜಸ್ಗಳನ್ನು ಪ್ರಮೋಟ್ ಮಾಡಿದರೆ ಇಲ್ಲಿವರೆಗೂ ಎಷ್ಟೋ ಹಿಂದೆನೇ ನಮಗೆ ಈಕ್ವಾಲಿಟಿ ಬರ್ತಿತ್ತು. ಎಲ್ಲಿವರೆಗೂ ಜಾತಿ ಪದ್ಧತಿ ಇದೆ ಅಲ್ಲಿವರೆಗೂ ಈಕ್ವಾಲಿಟಿ ಬರೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್, ಇಂಪಾಸಿಬಲ್. ಈಕ್ವಾಲಿಟಿ ಇಸ್ ನಾಟ್ ಪಾಸಿಬಲ್. ಓಕೆ, ಅಂದು ಬಟ್ ಅಂಥ ಬಸವನನ್ನು ಹೊಡೆದುಕೊಂಡ್ರು ಫ್ರೆಂಡ್ಸ್. ಓಕೆ, ರ್ಯಾಷನಾಲಿಟಿ, ಹೂ ಟೆಲ್ಸ್ ದ ಟ್ರೂತ್. ಓಕೆ, ಸಿ, ಸೊ ಅಂದು ಹೀಗೆ ಪ್ರಾರಂಭವಾದ ವ್ಯವಸ್ಥೆ ಜಗತ್ತಿನ ಬಹುತೇಕ ದೇಶಗಳ ಸಂಸತ್ತುಗಳಲ್ಲಿ ಇಂದು ಪ್ರಚಲಿತದಲ್ಲಿರುವುದನ್ನು ಕಾಣ್ತೀವಿ. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದೇ ಉತ್ತಮ ವ್ಯವಸ್ಥೆ ಅಂತಲ್ಲ, ಆದರೆ ಇರುವ ವ್ಯವಸ್ಥೆಗಳಲ್ಲಿ ಇದು ಉತ್ತಮವಾಗೇ ಇದೆ. ಓಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವುದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ. ಈ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಸಮಾನತೆ ಬರಬೇಕು ಮತ್ತು ಎಲ್ಲರಿಗೂ ಸರ್ಕಾರವನ್ನು ಪ್ರತಿನಿಧಿಸುವ ಅವಕಾಶ ಸಿಗಬೇಕು ಎಂಬುದೇ ನಮ್ಮ ಆಶಯವಾಗಿದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಈ ದೇಶದಲ್ಲಿ ಉಳಿಯಲೇಬೇಕು ಫ್ರೆಂಡ್ಸ್. ಎಲ್ಲರಿಗೂ ಈಕ್ವಾಲಿಟಿ ಬೇಕು, ಎಲ್ಲರೂ ಒಂದಾಗಿ ಬಾಳಬೇಕು ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಲೇಬೇಕು. ಭಾರತವು ಒಂದು ಯುವಕರಿಂದ ಕೂಡಿರುವಂಥ ಪ್ರಜಾಪ್ರಭುತ್ವದ ದೇಶವಾಗಿದ್ದು ಮತ್ತೊಂದು ವಿಶೇಷ. ಬಟ್ ಅನ್ಫಾರ್ಚುನೇಟ್ಲಿ ಯುವಕರಿಗೆ ಪ್ರಜಾಪ್ರಭುತ್ವ ಅಂದರೆ ಗೊತ್ತಿಲ್ಲ, ತಿಳಿದುಕೊಳ್ಳುವ ಅವಕಾಶವನ್ನು ಕೂಡ ಅವರು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಓಕೆ, ಸೊ ಮೆಜಾರಿಟಿ ಆಫ್ ದಿ ಯೂತ್ಸ್ ಆರ್ ಟ್ರ್ಯಾಪ್ಡ್ ಇನ್ ಸೋಷಿಯಲ್ ಮೀಡಿಯಾ. ಅದನ್ನು ಇಡೀ ದಿನ ಸಾಯ್ತವೆ, ಬಟ್ ಡೆಮೋಕ್ರಸಿ ಇದೆ ಅಲ್ವಾ ನಮ್ಮ ದೇಶದೊಳಗೆ ಏನು ಅಂತ ವಿಚಾರ ಮಾಡೋದಿಲ್ಲ ಫ್ರೆಂಡ್ಸ್. ಫಸ್ಟ್, ಪ್ರಜಾಪ್ರಭುತ್ವ ವ್ಯವಸ್ಥೆಯ ವೈಶಿಷ್ಟ್ಯಗಳು, ಫೀಚರ್ಸ್ ಆಫ್ ಡೆಮೋಕ್ರಸಿ. ಫಸ್ಟಿಗೆ ವರ್ಡ್ದು ಫೀಚರ್ಸ್ಗಳನ್ನು ಹೇಳ್ತೀನಿ ಫ್ರೆಂಡ್ಸ್ ನಾನು. ಓಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಜನರಿಗೆ ಇರುತ್ತದೆ. ಓಕೆ, ಸೊ ಚುನಾಯಿತರಾದ ನಾಯಕರನ್ನ ಯಾವ ನಾಯಕ ಬೇಕು ಅಂತ ಚುನಾವಣೆ ಮಾಡುವಂಥ ಅಧಿಕಾರ ಜನರಿಗೆ ಇರುತ್ತೆ. ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಇಂಡೈರೆಕ್ಟ್ಲಿ ಜನರ ಕೈಯೊಳಗೆ ಇದ್ದಂಗೆ. ಆದರೆ ಉದಾಹರಣೆಗೆ ಪಾಕಿಸ್ತಾನದಲ್ಲಿ ಹಿಂಗಾಗೋದಿಲ್ಲ. ಸೊ ಜನ ಏನು ಸರ್ಕಾರವನ್ನು ಆಯ್ಕೆ ಮಾಡ್ತಾರೆ, ಆದರೆ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ತಾ ಇರೋದು ISI. ಓಕೆ, ಸೊ ಪಾಕಿಸ್ತಾನ ಆರ್ಮಿ ತೆಗೆದುಕೊಳ್ಳುತ್ತೆ. ಹೀಗಾಗಿ ಅದನ್ನು ಡೆಮೋಕ್ರೆಟಿಕ್ ಕಂಟ್ರಿ ಅಥವಾ ಪ್ರಜಾಪ್ರಭುತ್ವ ದೇಶ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಪ್ರಜಾಪ್ರಭುತ್ವವು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ಆಧರಿಸಿರುತ್ತೆ. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಆರ್ ದ ಸಿಂಬಲ್ ಆಫ್ ಹೆಲ್ದಿ ಡೆಮೋಕ್ರಸಿ ಗೈಸ್. ಪ್ರಸ್ತುತ ಅಧಿಕಾರದಲ್ಲಿರೋರು ಸೋಲುವಂಥ ಒಂದು ಸ್ಥಿತಿ ಬರುತ್ತೆ, ಅವರು ಒಪ್ಕೊಳ್ಳೇಬೇಕಾಗುತ್ತೆ. ಅದೇ ಪ್ರಜಾಪ್ರಭುತ್ವ. ಎವ್ರಿ ಟೈಮ್ ನೀವೇ ಗೆಲ್ಲಬೇಕು ಅಂತಲ್ಲ, ಸಮ್ ಟೈಮ್ ಸೋಲೋದು ಕೂಡ ಒಳ್ಳೆಯದು. ಓಕೆ, ಸೊ ಪ್ರಜಾಪ್ರಭುತ್ವದಲ್ಲಿ ಸೋಲುವ ಮಹತ್ವವನ್ನು ಕೂಡ ಯಾರು ಅರಿತಾರೆ, ಸೊ ದ್ಯಾಟ್ ಈಸ್ ವಾಟ್ ಪ್ರಜಾಪ್ರಭುತ್ವ ಗೈಸ್. ಓಕೆ, ನೆಕ್ಸ್ಟ್, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವಯಸ್ಕನಿಗೂ ಕೂಡ ಒಂದು ಮತ ಅಂತ ಇರುತ್ತೆ. ಆಮೇಲೆ ಆ ಮತಕ್ಕೆ ಒಂದೇ ಬೆಲೆ ಅನ್ನೋದು ಕೂಡ ಇರುತ್ತೆ, ಮೌಲ್ಯ ಅನ್ನೋದನ್ನು ಕೂಡ ಹೊಂದಿರುತ್ತೆ. ಓಕೆ, ಪ್ರಜಾಪ್ರಭುತ್ವ ಅಥವಾ ಪ್ರಜಾಸತ್ತಾತ್ಮಕ ಸರ್ಕಾರವು ಸಂವಿಧಾನ ಮತ್ತು ಕಾನೂನುಗಳ ಆಧಾರದ ಮೇಲೆ ಇರುತ್ತೆ. ನೋಡಿ, ಡಿಕ್ಟೇಟರ್ ಇದ್ದರೆ ಅವನು ಅವನದೇ ಆದಂಥ ಆಡಳಿತವನ್ನು ನಡೆಸ್ಬೋದು. ಬಟ್ ಪ್ರಜಾಪ್ರಭುತ್ವ ಸರ್ಕಾರ ಇತ್ತು ಅಂದರೆ ಅದು ಸಂವಿಧಾನ ಮತ್ತು ಕಾನೂನಿನ ಆಧಾರದ ಮೇಲೆ ಮಾತ್ರ ನಡೆಯೋಕ್ಕೆ ಸಾಧ್ಯ ಫ್ರೆಂಡ್ಸ್. ಇನ್ನು ರಾಜ್ಯವು ತನ್ನ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಗೌರವಿಸಬೇಕು. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅದಕ್ಕೆ ವೈಲೇಷನ್ ಏನಾದರೆ ಆರ್ಟಿಕಲ್ 32, 226 ಅಡಿಯಲ್ಲಿ ಸೇಫ್ ಗಾರ್ಡ್ನು ಕೂಡ ಕೊಡಲಾಗಿದೆ ನಮ್ಮ ದೇಶದೊಳಗೆ. ಪ್ರಜಾಸತ್ತಾತ್ಮಕ ಸಿದ್ಧಾಂತವು ಅಧಿಕಾರವನ್ನು ಸಂಸ್ಥೆಗಳಿಗೆ ವಹಿಸಬೇಕು. ಒಬ್ಬನೇ ವ್ಯಕ್ತಿ ಎಲ್ಲ ಅಧಿಕಾರವನ್ನು ಇಟ್ಕೊಂಡು ಕುಂಡ್ರಂಗಿಲ್ಲ. ಸೆಬಿಗೊಂದು ಸ್ವಲ್ಪ ಅಧಿಕಾರ, RBIಗೊಂದು ಸ್ವಲ್ಪ ಅಧಿಕಾರ, ಓಕೆ, ಇಂಡಿಯನ್ ಪೊಲೀಸ್ಗೊಂದು ಸ್ವಲ್ಪ ಅಧಿಕಾರ, ಅಂಚೆ ಅವರಿಗೊಂದು ಸ್ವಲ್ಪ ಅಧಿಕಾರ. ಹೀಗೆ ಅಧಿಕಾರಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವುದೇ ಪ್ರಜಾಪ್ರಭುತ್ವ. ಒಬ್ಬನ ಹತ್ರ ಎಲ್ಲ ಸಂಸ್ಥೆಗಳನ್ನು ಅಂಡರ್ ಇಟ್ಕೊಂಡು ಒಬ್ಬನೇ ಎಲ್ಲ ಕಾರ್ಯಭಾರ ಮಾಡೋದು ಈ ಡೆಮೋಕ್ರಸಿ ಅಲ್ಲ, ಪ್ರಜಾಪ್ರಭುತ್ವ ಅಲ್ಲ. ಡೈವರ್ಸಿಫಿಕೇಶನ್ ಮಾಡೋದು ಪ್ರಜಾಪ್ರಭುತ್ವ ಫ್ರೆಂಡ್ಸ್. ಓಕೆ, ಸೊ ಇವೆಲ್ಲ ಲಕ್ಷಣಗಳು, ಮುಖ್ಯ ಲಕ್ಷಣಗಳು. ನೆಕ್ಸ್ಟ್, ಔಟ್ಕಮ್ಸ್ ಆಫ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಫಲಿತಾಂಶಗಳು ಏನೇನಾಗಿರ್ತವೆ. ಒಂದನೇದು, ಇದು ನಾಗರಿಕರಿಗೆ ಜವಾಬ್ದಾರರಾಗಿರುವ ಸರ್ಕಾರವನ್ನು ಕೊಡ್ತಿರುತ್ತೆ. ಓಕೆ, ಜವಾಬ್ದಾರಿಯುತ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಪ್ರಜಾಸತ್ತಾತ್ಮಕ ನಿರ್ಧಾರಗಳು ಜನರಿಗೆ ಹೆಚ್ಚು ಸ್ವೀಕಾರಾರ್ಹವಾಗಿರ್ತವೆ. ಪ್ರಜಾಸತ್ತಾತ್ಮಕ ಅಂದರೆ ಏನು, ಇಬ್ಬರು ಇದ್ದಾರೆ, ಒಬ್ಬರಿಗೆ ಒಂದೇನೋ ನಿರ್ಧಾರ ತಗೋತಿದ್ವಿ, ಅದು ಬೇಡ ಅನಿಸುತ್ತೆ, ಇನ್ನೊಬ್ಬರಿಗೆ ಬೇಕು ಅನಿಸುತ್ತೆ. ಓಕೆ, ದಟ್ ಇಸ್ ವಾಟ್ ಪ್ರಜಾಸತ್ತಾತ್ಮಕ ನಿರ್ಧಾರ. ಬೇಡ ಬೇಕುಗಳ ನಡುವೆ ತೆಗೆದುಕೊಳ್ಳುವಂಥ ನಿರ್ಧಾರ.
ಪಾರದರ್ಶಕ ಮತ್ತು ಕಾನೂನುಬದ್ಧ ಸರ್ಕಾರಗಳಿರ್ತವೆ. ರಾಜಕೀಯ ಅಸ್ಥಿರತೆ ಇರುತ್ತದೆ, ನೋ ಡೌಟ್ ಇನ್ ದ್ಯಾಟ್. ಓಕೆ, ಸೊ ಎಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುತ್ತೆ ಅಲ್ಲಿ ರಾಜಕೀಯ ಅಸಮಾನತೆ ಮತ್ತು ಅಸ್ಥಿರತೆ ಕೂಡ ಇರುತ್ತೆ. ಪ್ರಜಾಪ್ರಭುತ್ವವು ಸಾಮಾಜಿಕ ವೈವಿಧ್ಯತೆಗಳಿಗೆ ಅವಕಾಶವನ್ನು ನೀಡುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಏನು? ನನ್ನ ಸಂಸ್ಕೃತಿ ನಾನು ಫಾಲೋ ಮಾಡೋದು ಇಂಪಾರ್ಟೆಂಟ್, ಹಾಗೇನೆ ಇನ್ನೊಬ್ಬ ಎ ಬಿ ಇದ್ದಾರೆ, ಓಕೆ, ಎ ಫಾಲೋ ಮಾಡೋದು ಇಂಪಾರ್ಟೆಂಟ್ ಅವನ ಸಂಸ್ಕೃತಿ ಅವನು, ಬಟ್ ಹಾಗೇನೆ ಬಿ ಕೂಡ ಅವನ ಸಂಸ್ಕೃತಿ ಫಾಲೋ ಮಾಡೋದು ಇಂಪಾರ್ಟೆಂಟ್ ಫ್ರೆಂಡ್ಸ್. ವೈವಿಧ್ಯತೆ ಇರೋದೇ ಡೆಮೋಕ್ರಸಿ. ಓಕೆ, ಬಟ್ ಅನ್ಫಾರ್ಚುನೇಟ್ಲಿ ಭಾಳ ಜನ ಒಪ್ಕೊಳ್ಳೋದಿಲ್ಲ ನಮ್ಮ ದೇಶದೊಳಗೆ. ನೆಕ್ಸ್ಟ್, ಭಾರತದಲ್ಲಿನ ಪ್ರಜಾಪ್ರಭುತ್ವವು ಸಮಾನ ಸ್ಥಾನಮಾನ ಮತ್ತು ಸಮಾನ ಅವಕಾಶಕ್ಕಾಗಿ ಹಿಂದುಳಿದ ಮತ್ತು ತಾರತಮ್ಯಕ್ಕೆ ಒಳಗಾದ ಜಾತಿಗಳ ಹಕ್ಕುಗಳನ್ನು ಬಲಪಡಿಸಲಿದೆ. ಎಸ್ ಫ್ರೆಂಡ್ಸ್, ಹಿಂದುಳಿದವ್ರನ್ನ ಮುಂದೆ ತರಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಲ್ಪ್ ಮಾಡಿದೆ ನಮಗೆ. ಪ್ರಜಾಪ್ರಭುತ್ವದೊಂದಿಗಿನ ಅಸಮಾಧಾನ ಸಾರ್ವಜನಿಕ ಅಭಿವ್ಯಕ್ತಿಯು ಪ್ರಜಾಪ್ರಭುತ್ವ ಯೋಜನೆಗೆ ಯಶಸ್ಸನ್ನು ತೋರಿಸ್ತದೆ. ಅಂದರೆ ಏನು? ಅಸಮಾಧಾನ ಇರಬೇಕು ಫ್ರೆಂಡ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಈಗ ಒಂದು ಯಾವುದೋ ಸರ್ಕಾರ ನಿರ್ಧಾರ ತಗೊಳುತ್ತೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಏನಂದರೆ, ಈಗ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಡಿಸೈಡ್ ಮಾಡುತ್ತೆ. ಅದಕ್ಕೆ 4 ಕಂಪನಿಯವರು ಬಂದು ಅಪ್ಲಿಕೇಶನ್ ಹಾಕ್ತಾರೆ. ಓಕೆ, ಸೊ ಅದರೊಳಗೆ ಒಂದು ಕಂಪ್ನಿಗೆ ಸರ್ಕಾರ ಅಲಾಟ್ ಮಾಡುತ್ತೆ. ಆಲ್ರೆಡಿ 20 ಬ್ರಿಡ್ಜ್ ಇವ್ರಿಗೆ ಕೊಟ್ಟಿರ್ತಾರೆ, ಬಟ್ 21ನೇ ಬ್ರಿಡ್ಜು ಇವ್ರಿಗೆ ಕೊಟ್ಟಾಗ ಉಳ್ಕಿದವರೆಲ್ಲ ಅಪೋಸ್ ಮಾಡ್ತಾರೆ. ಎಸ್, ವಿ ಆರ್ ಆಲ್ಸೋ ಹಿಯರ್ ಟು ವರ್ಕ್, ನಮಗೂ ಅಪಾರ್ಚುನಿಟಿ ಕೊಡಿ ಅಂತ. ಆ ಥರ ಅಸಮಾಧಾನ ಇರಬೇಕು, ಅಂದಾಗ ಮಾತ್ರ ಹೆಲ್ದಿ ಡೆಮೋಕ್ರಸಿ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ರೂಲಿಂಗ್ ಪಾರ್ಟಿಯವ್ರು ಏನು ಮಾಡ್ತಾರೆ, ಎಲ್ಲ ಹೇಳ್ಕೊಂಡು ಕುಂಡಿರ್ಬೇಕಾಗತ್ತೆ. ದೆನ್ ಗೌರ್ಮೆಂಟ್ ಬಿಕಮ್ ಬಕೆಟ್. ದ್ಯಾಟ್ ಶುಡ್ ನಾಟ್ ಹ್ಯಾಪನ್. ಓಕೆ, ನೆಕ್ಸ್ಟ್, ಪ್ರಜಾಪ್ರಭುತ್ವದ ಅಗತ್ಯ ಅಂಶಗಳು, ಎಸೆನ್ಷಿಯಲ್ ಎಲಿಮೆಂಟ್. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನು ಇರಲೇಬೇಕು. ಓಕೆ, ಇದ್ರ ಮೇಲೇ ನೀವು ಒಂದು ಎಸ್ಸೆ ಬರಿಬೋದು ಫ್ರೆಂಡ್ಸ್. ಎಲ್ಲ ಬಾರಿ ನಾನು ಈ ದೊಡ್ಡ ಅಕ್ಷರಲ್ಲಿ ಏನು ತೋರಿಸ್ತಿದ್ದೀನೋ ಅಲ್ಲಿಂದನೇ ಒಂದೊಂದು ಎಸ್ಸೆಗಳನ್ನ ನೀವು ಪ್ರಿಪೇರ್ ಮಾಡ್ಬೋದು. ಓಕೆ, ಇವು ಇರಲೇಬೇಕು, ಅಂದರೆ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಬೆಲೆ. ಮಾನವ ಹಕ್ಕುಗಳು, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಮೂಲಭೂತ ಸ್ವಾತಂತ್ರ್ಯಗಳಿಗೆ ಗೌರವವನ್ನು ಕೊಡೋದು. ಮಾನವ ಹಕ್ಕುಗಳು ಅಂತಾರೆ, ಭಾರತದೊಳಗೆ ನಿಜವಾಗ್ಲೂ ಮಾನವ ಹಕ್ಕುಗಳಿಗೆ ಬೆಲೆ ಇದೆಯಾ? 15 ದಿನದಲ್ಲಿ ಬಿಹಾರದೊಳಗೆ 2024ರೊಳಗೆ 10 ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದ್ದಾವೆ. ಸೋ ಮೆನಿ ಪೀಪಲ್ ಡೈಡ್. ಡೆಲ್ಲಿ ಒಳಗೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಒಳಗೆ ನೀರು ಹೋಗಿ ಸೊ ಸ್ಟೂಡೆಂಟ್ಸ್ ಡೈಡ್. ಬಟ್ ಮಾನವ ಹಕ್ಕುಗಳಿಗೆ ಬೆಲೆ ಇದೆಯಾ? ಓಕೆ, ಸೊ ಸಿ, ಭಾರತ ಈಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ. ಮಾನವ ಹಕ್ಕುಗಳು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕೂಡ ನಮ್ಮ ದೇಶದೊಳಗಿದೆ. ಬಟ್ ನಿಜವಾಗ್ಲೂ ಮಾನವನಿಗೆ ಬೆಲೆ ಇದೆಯಾ? ಇವತ್ತಿನವರೆಗೂ ಐ ವಿಲ್ ಟೆಲ್ ಯು, ಗೊಲ್ಲರಹಟ್ಟಿ ಅಂತ ಹೇಳ್ಬಿಟ್ಟು ಏನು ಪ್ಲೇಸ್ ಇದೆ ಕರ್ನಾಟಕದಲ್ಲಿ. ಸೊ ಆ ಒಂದು ಪ್ಲೇಸ್ನಲ್ಲಿ ಇವತ್ತಿನವರೆಗೂ ಡೆಲಿವರಿ ಆದಂಥ ಹೆಣ್ಮಕ್ಕಳನ್ನ 3 ತಿಂಗಳುಗಟ್ಟಲೆ ಊರು ಹೊರಗಡೆ ಒಂದು ಗುಡಿಸ್ಲಾಕಿ ಇಡ್ತಾರೆ. ಇಂಥ ಒಂದು ವ್ಯವಸ್ಥೆ ಇದೆ. ಓಕೆ, ನೋಡಿ ಏನು ಮಾನವ ಹಕ್ಕುಗಳಿಗೆ ಇವರು ರೆಸ್ಪೆಕ್ಟ್ ಕೊಡ್ತಾರೆ. ಮಾನವ ಹಕ್ಕುಗಳಿಗೆ ರೆಸ್ಪೆಕ್ಟ್ ಕೊಡದೇ ಇರೋದಕ್ಕೇ ಇವತ್ತು ಕ್ರೈಮ್ಗಳು ಇನ್ಕ್ರೀಸ್ ಆಗ್ತಿದ್ದಾವೆ. ವೆರಿ ಇಂಪಾರ್ಟೆಂಟ್. ಡೆಮೋಕ್ರಸಿ ಅಂದರೆ ಮಾನವ ಹಕ್ಕುಗಳಿಗೆ ರಕ್ಷಣೆಯನ್ನು ಕೊಡಬೇಕು ಫ್ರೆಂಡ್ಸ್, ರೆಸ್ಪೆಕ್ಟ್ನ ಕೊಡಬೇಕು. ನೆಕ್ಸ್ಟ್, ಸಂಘದ ಸ್ವಾತಂತ್ರ್ಯ. ನಿಮಗೆ ಯಾರು ಬೇಕೋ ಅವ್ರ ಜೊತೆ ಸೊ ಕೂಡಲಿಕ್ಕೆ ಇರುವಂಥ ಸ್ವಾತಂತ್ರ್ಯ ಫ್ರೆಂಡ್ಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬೇಕಾದಂಥ ಆರ್ಗನೈಸೇಷನ್ನ ಪ್ರಾರಂಭ ಮಾಡುವಂಥ ಒಂದು ಸ್ವಾತಂತ್ರ್ಯ. ಅಭಿವ್ಯಕ್ತಿ ಮತ್ತು ಅಭಿಪ್ರಾಯದ ಸ್ವಾತಂತ್ರ್ಯ. ಎಸ್, ಅಭಿವ್ಯಕ್ತಿ ನಿಮಗನ್ಸಿದ್ದನ್ನು ಹೇಳೋದು, ಅಭಿಪ್ರಾಯ ನಿಮಗೆ ಯಾರಾದರೂ ಕೇಳಿದರೆ ಹೇಳೋದು. ಓಕೆ, ಸೊ ಭಾಳ ಸರ್ತಿ ಅಭಿವ್ಯಕ್ತಿ ಇರೋದಿಲ್ಲ. ಓಕೆ, ಯಾರು ಕಮೆಂಟ್ ಹಾಕ್ತಿದ್ರು ಯೂಟ್ಯೂಬಲ್ಲಿ, ಸೊ ಅವರು ನೀವು ಒಂದು ಅಭಿವ್ಯಕ್ತಿಯಿಂದ ಹೇಳ್ತಾ ಇಲ್ಲ ಗೈಸ್. ಓಕೆ, ಅಭಿಪ್ರಾಯದ ಮೂಲಕ ಹೇಳ್ತಾ ಇದ್ದೀರಾ. ದ್ಯಾಟ್ಸ್ ವಾಟ್. ಓಕೆ, ಅಭಿಪ್ರಾಯ ಮತ್ತು ಅಭಿವ್ಯಕ್ತಿಗೆ ಮಹತ್ವವನ್ನು ನೀಡಲಾಗುತ್ತೆ. ಅಭಿವ್ಯಕ್ತಿ ಅವನೊಬ್ಬನೇ ಉದ್ಧಾರ ಆಗಬೇಕು ಅಂತ ವಿಚಾರ ಮಾಡ್ತಾನೆ, ಬಟ್ ಅಭಿಪ್ರಾಯ ವೆರಿ ವೆರಿ ಇಂಪಾರ್ಟೆಂಟ್. ಬೇರೆಯವ್ರಿಗೆ ನನಗೇನು ಅನಿಸುತ್ತೆ ಆ ಒಂದು ವಿಷಯದ ಮೇಲೆ ಅನ್ನೋದನ್ನು ಹೇಳ್ತಾರೆ. ಓಕೆ, ಸೊ ಅಧಿಕಾರಕ್ಕೆ ಪ್ರವೇಶ ಮತ್ತು ಕಾನೂನಿನ ನಿಯಮಕ್ಕೆ ಅನುಗುಣವಾಗಿ ಎಲ್ಲವೂ ನಡೆಯುತ್ತೆ. ಡೆಮೊಕ್ರೆಟಿಕ್ ಕಂಟ್ರಿಯೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಕಾನೂನಿನ ಪ್ರಕಾರನೇ ರೂಲ್ ನಡೆಯುತ್ತೆ. ರೂಲ್ ಆಫ್ ಲಾ ಅಂತ ನಾವೇನು ಕರಿತೀವಿ. ಸೊ ಎಲ್ಲನೂ ಕೂಡ ರೂಲ್ಸ್ ಪ್ರಕಾರನೇ ನಡೆಯುತ್ತೆ. ಓಕೆ, ಸೊ ಡೆಮೊಕ್ರಸಿಯಲ್ಲಿ. ಬಟ್ ಆಟೋಕ್ರಸಿಯಲ್ಲಿ ಯಾರಿಗೇನು ಮನಸ್ಸು ಬರುತ್ತೋ ಅದ್ರ ಪ್ರಕಾರ. ಫಾರ್ ಎಕ್ಸಾಂಪಲ್, ಬಾಂಗ್ಲಾದೇಶ್ ಇಸ್ ಆಲ್ಸೋ ಡೆಮೊಕ್ರೆಟಿಕ್ ಕಂಟ್ರಿ. ಬಟ್ ರೀಸೆಂಟ್ಲಿ ಏನಾಗಿದೆ,
ಸೊ ಶೇಖ್ ಹಸೀನಾ ಅವರು ಕರಪ್ಷನ್ ಮಾಡಿದ್ದಾರೆ, ಓಕೆ, ಜೈಲಿಗೆ ಹಾಕಿದವ್ರನ್ನೆಲ್ಲ ರಿಲೀಸ್ ಮಾಡಿದ್ದಾರೆ. ಆಮೇಲೆ ಶೇಖ್ ಹಸೀನನ್ನು ಕೂಡ ಈಗ ಅಲ್ಲಿನ ಜನ ಹುಡುಕ್ತಿದ್ದಾರೆ. ಕಾನೂನಿನ ರೂಲ್ಸನ್ನು ಮುರಿದ್ಬಿಟ್ಟು ಬೇರೆಯವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ, ಜಾಬ್ ಕೊಟ್ಟಿದ್ದಾರೆ ಅಂತ, ರಿಸರ್ವೇಷನ್ ಕೊಟ್ಟಿದ್ದಾರೆ ಅಂತ ಅಲ್ಲಿನ ಯುವಕರಿಗೆ ಒಂದು ಡಿಸಪಾಯಿಂಟ್ಮೆಂಟ್. ಸಾರ್ವತ್ರಿಕ ಮತದಾನದ ಮೂಲಕ ಜನರ ಇಚ್ಛೆಯ ಮೂಲಕ ಅಭಿವ್ಯಕ್ತಿಯಾಗಿ ರಹಸ್ಯ ಮತದಾನ ಮಾಡುವಂಥ ಒಂದು ವ್ಯವಸ್ಥೆ. ಎಸ್, ದಿಸ್ ಇಸ್ ಆಲ್ಸೋ ಸಿಂಬಲ್ ಆಫ್ ಡೆಮೋಕ್ರಸಿ. ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳ ಬಹುತ್ವ ವ್ಯವಸ್ಥೆ ಕೂಡ ಇದಾಗಿದೆ. ಅಧಿಕಾರಿಗಳ ಪ್ರತ್ಯೇಕತೆ, ನ್ಯಾಯಾಂಗ ಸ್ವತಂತ್ರ, ವೆರಿ ಇಂಪಾರ್ಟೆಂಟ್ ಇನ್ ಡೆಮೋಕ್ರಸಿ ಗೈಸ್. ನ್ಯಾಯಾಂಗ ಸ್ವತಂತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ನ್ಯಾಯಾಂಗ ಸ್ವತಂತ್ರ ಇದ್ದಿದ್ದರಿಂದನೇ ನಮ್ಮ ಸುಪ್ರೀಂ ಕೋರ್ಟ್ ವೇರಿಯಸ್ ಜಜ್ಮೆಂಟನ್ನು ಕೊಟ್ಟಿದೆ, ವಿಚ್ ಕ್ಯಾನ್ ಚೇಂಜ್ ಅಪ್ಸೈಡ್ ಡೌನ್ ಟು ದಿ ಸೊಸೈಟಿ. ಓಕೆ, ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರಲಿಕ್ಕೆ ಈ ಡೆಮೋಕ್ರೆಟಿಕ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಉಚಿತ, ಸ್ವತಂತ್ರ ಮತ್ತು ಬಹುತ್ವ ಮಾಧ್ಯಮ. ನಮ್ಮ ದೇಶದೊಳಗೆ ನಿಜವಾಗ್ಲೂ ಈಸ್ ದೇರ್ ಎನಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್? ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದೆಯಾ ಫ್ರೆಂಡ್ಸ್? ಈ ದೇಶದೊಳಗೆ ವಾಕ್ ಸ್ವಾತಂತ್ರ್ಯ ಇದೆಯಾ? ಇದೆ ಅನ್ನೋದಾದರೆ ಯಾವ ಥರ ಇದೆ? ಸಿ, ಆರ್ಟಿಕಲ್ 19 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟಾಕ್ಸ್ ಅಬೌಟ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಹೌದಾ? ಬಟ್ ಆರ್ಟಿಕಲ್ 19(1)(a ಸೇಸ್ ದ್ಯಾಟ್ ದೇರ್ ಇಸ್ ಅ ರೀಸನೇಬಲ್ ಡಿಸ್ಟಿಂಕ್ಷನ್. ಅಂದರೆ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ, ಬಟ್ ಏನು ಬೇಕಾದರೂ ಮಾತಾಡುವಷ್ಟು ಫ್ರೀಡಮ್ ಇಲ್ಲ, ಸ್ವತಂತ್ರ ಇಲ್ಲ. ದೆನ್ ಹೂ ವಿಲ್ ಡಿಸೈಡ್? ಇಷ್ಟೇ ಮಾತಾಡಬೇಕು, ಇದ್ರ ಮ್ಯಾಗ ಮಾತಾಡಿದರೆ ನನಗೆ ಹರ್ಟ್ ಆಗುತ್ತೆ. ಓಕೆ, ಹೂ ವಿಲ್ ಡಿಸೈಡ್? ಆ್ಯಕ್ಚುಲಿ ಕೋರ್ಟ್ ವಿಲ್ ಡಿಸೈಡ್. ಓಕೆ, ಸೊ ಹೀಗೆ ಉಚಿತ, ಸ್ವತಂತ್ರ ಮತ್ತು ಬಹುತ್ವ ಮಾಧ್ಯಮ, ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾ, ಆಲ್ ದ ಟೈಪ್ಸ್ ಆಫ್ ಮೀಡಿಯಾ ಮಾಧ್ಯಮಗಳು ಇಲ್ಲಿ ಹೆಲ್ಪ್ ಆಗ್ತವೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಪ್ರಜಾಪ್ರಭುತ್ವ ಪರವಾದ ವಾದಗಳು, ಆರ್ಗ್ಯುಮೆಂಟ್ಸ್ ಇನ್ ಫೇವರ್. ಓಕೆ, ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಆಫ್ ಡೆಮೋಕ್ರಸಿ, ಪರವಾದಂಥ ವಾದಗಳು. ಯಾಕೆ ಪ್ರಜಾಪ್ರಭುತ್ವ ಬೇಕು? ಓಕೆ, ಸೊ ಜನರ ಅಗತ್ಯತೆಗಳಿಗೆ ಸ್ಪಂದಿಸುವಂಥ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿದೆ. ಜನರಿಗೇನೋ ಕಷ್ಟ ಅಂದರೆ, ಜನರಿಗೇನೋ ಇಷ್ಟ ಅಂದರೆ ಅದಕ್ಕೆ ನಿರ್ಧಾರ ಮಾಡುವಂಥ, ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥ ಒಂದು ಸರ್ಕಾರ ಡೆಮೋಕ್ರೆಟಿಕ್ ಸರ್ಕಾರ ಆಗಿದೆ. ಸೊ ಆವಾಗವಾಗ KPSCಯಲ್ಲಿ ಡಿಫಿಕಲ್ಟ್ ಕ್ವಶನ್ ಪೇಪರ್ ಬಂದರೆ, ಮಿಸ್ಟೇಕ್ ಆದರೆ ಹೋಗಿ ಕೇಳಿದರೆ ಎಕ್ಸಾಮ್ ಮಾಡ್ತಾರೆ. ಇಂಥ ಒಂದು ವ್ಯವಸ್ಥೆ ಡೆಮೋಕ್ರಸಿಯಲ್ಲಿ ಮಾತ್ರ ಸಾಧ್ಯ. ಆಟೋಕ್ರಸಿಯಲ್ಲಿ ಫಸ್ಟ್ ಆಫ್ ಆಲ್ ಜಾಬ್ ಕಾಲ್ಫಾರ್ಮ್ ಮಾಡೋದಿಲ್ಲ. ಓಕೆ, ಫೀಲ್ ಹ್ಯಾಪಿ ದ್ಯಾಟ್ ಡೆಮೋಕ್ರಸಿಯಲ್ಲಿ ಕಾಲ್ಫಾರ್ಮ್ ಮಾಡ್ತಿದ್ದಾರೆ. ಸರ್ಕಾರದ ಹೆಚ್ಚು ಜವಾಬ್ದಾರಿಯುತ ರೂಪವಾಗಿದೆ. ಎಸ್, ಡೆಫಿನೆಟ್ಲಿ. ಓಕೆ, ಡೆಮೋಕ್ರಸಿ ಈಸ್ ಮೋರ್ ರೆಸ್ಪಾನ್ಸಿಬಲ್ ದೆನ್ ಎನಿ ಅದರ್ ಫಾರ್ಮ್ ಆಫ್ ಗೌರ್ಮೆಂಟ್. ಇದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳ ಮೂಲಕ ಅಧಿಕಾರದ ಶಾಂತಿಯುತ ವರ್ಗಾವಣೆಯಾಗಿದೆ. ನೋಡಿ, ಇವತ್ತು ಯಾವ ಸರ್ಕಾರ ರೂಲ್ ಮಾಡ್ತಾ ಇದೆ, ಮುಂದಿನ ಸರ್ಕಾರದೊಳಗೆ ಮುಂದಿನ ಬಾರಿ ಎಲೆಕ್ಷನ್ ಒಳಗೆ ಅವ್ರು ಗೆಲ್ಲಿಕ್ಕಿಲ್ಲ. ಬಟ್ ಹಂಗಂತ ಜಗಳ ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್, ಕೆಲವೊಂದು ರಾಜ್ಯಗಳಲ್ಲಿ ಭಾರತದೊಳಗೆ ಆಗಿದ್ದಾವೆ ಫ್ರೆಂಡ್ಸ್. ಓಕೆ, ಆಮೇಲೆ ಕೆಲವೊಂದು ದೇಶಗಳೊಳಗೂ ಕೂಡ ಆಗಿದೆ. ಬಾಂಗ್ಲಾದೇಶದೊಳಗೆ ಆಗಲಿಕ್ಕೆ ಇದು ಕೂಡ ಕಾರಣ. ಚುನಾವಣೆಗಳು ಪ್ರಾಪರಾಗಿ ಅಥವಾ ಚುನಾವಣೆಗಳು ಫೇರ್ ಆಗಿ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಅದೆಷ್ಟೋ ಗದ್ದಲಗಳಾಗಿದ್ದಾವೆ. ಬಾಂಗ್ಲಾದೇಶದೊಳಗೂ ಪ್ರಾಬ್ಲಮ್ ಆಗಿದೆ. ಓಕೆ, ಎಲ್ಲ ದೇಶಗಳಲ್ಲಿ ಇವತ್ತು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದಕ್ಕೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು ವೆರಿ ವೆರಿ ಇಂಪಾರ್ಟೆಂಟ್. ಚರ್ಚೆ ಮತ್ತು ಸಮಾಲೋಚನೆಗೆ ಮಹತ್ವವನ್ನು ನೀಡೋದು. ನೋಡಿ, ನ್ಯೂ ಕ್ರಿಮಿನಲ್ ಲಾ, ಓಕೆ, ಸೊ ನ್ಯೂ CRPC, IPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏನು ಬದಲಾವಣೆ ಮಾಡಿದ್ದಾರೆ, ಇಲ್ಲಿ ಚರ್ಚೆನೂ ಮಾಡಿಲ್ಲ, ಆಲೋಚನೆಯೂ ಮಾಡಿಲ್ಲ ಫ್ರೆಂಡ್ಸ್. ಡೈರೆಕ್ಟ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಚರ್ಚೆ ಯಾಕೆ ಮಾಡಿಲ್ಲ? ಮಾಡಬೇಕಾಗಿತ್ತು ಚರ್ಚೆನ. ಹೊಸ ಕಾನೂನುಗಳನ್ನು ತರಬೇಕಾದ್ರೆ ಪಾರ್ಲಿಮೆಂಟ್ನಲ್ಲಿ ಕಂಪಲ್ಸರಿಯಾಗಿ ಚರ್ಚೆಗಳಾಗಲೇಬೇಕು, ಬಟ್ ಮಾಡಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಿನ್ನಾಭಿಪ್ರಾಯಗಳು ವೆರಿ ವೆರಿ ಇಂಪಾರ್ಟೆಂಟ್. ನಾವೇನು ಅನ್ಕೋತೀವಿ, ನಾವು ಹೇಳ್ತಾ ಇರೋದನ್ನು ಇನ್ನೊಬ್ರು ಒಪ್ಕೊಳ್ಳಿಲ್ಲ ಅಂದರೆ ಸಿಟ್ಟಿಗೆ ಬರೋಕ್ಕೆ ಶುರು ಮಾಡ್ತೀವಿ. ದೇಟ್ ಇಸ್ ನಾರ್ಮಲ್ ಹ್ಯೂಮನ್ ನೇಚರ್. ಬಟ್ ನಾವೇ ತಪ್ಪು ಅಂತ ಯಾವತ್ತೂ ವಿಚಾರ ಮಾಡೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಮಾತ್ರ ಪ್ರಜಾಪ್ರಭುತ್ವ ಅದು. ಭಿನ್ನಾಭಿಪ್ರಾಯಗಳಿಲ್ಲದೆ ಅದು ಪ್ರಜಾಪ್ರಭುತ್ವ ಅಲ್ಲೇ ಅಲ್ಲ. ನಾನು ಹೇಳಿದ್ದನ್ನು ಎಲ್ಲ ಒಪ್ಕೊಂಡ್ರೆ ಅದು ಆಟೋಕ್ರಸಿ ಆಗುತ್ತೆ. ಬಟ್ ಅಪೋಸಿಟ್ ಇದ್ದವರು ಕೂಡ ಸರ್ ನನಗೆ ಹಿಂಗೆ ಅನಿಸುತ್ತೆ ಅಂದಾಗ ಒಪ್ಪಿಕೊಳ್ಳೋದೇ ಪ್ರಜಾಪ್ರಭುತ್ವ. ಡೆಫಿನೆಟ್ಲಿ ಗೈಸ್, ಐ ಆಮ್ ಡೆಮೋಕ್ರೆಟ್ ಇನ್ ಮೈ ನೇಚರ್. ಓಕೆ, ಸೊ ಇದು ಒಂದು ವಿಧಾನವಾಗಿದೆ. ಅದು ಆದಮೇಲೆ ಪ್ರಜಾಪ್ರಭುತ್ವವು ಆಡಳಿತದ ಅತ್ಯುತ್ತಮ ರೂಪವಾಗಿದೆ. ಡೆಫಿನೆಟ್ಲಿ ಫ್ರೆಂಡ್ಸ್, ವಾಟ್ ಆರ್ ದ ಪಾಸಿಟಿವ್ಸ್ ಆಫ್ ಪ್ರಜಾಪ್ರಭುತ್ವ ವ್ಯವಸ್ಥೆ? ಅದು ನಾಗರಿಕರ ಘನತೆಯನ್ನು ಹೆಚ್ಚಿಸ್ತದೆ.
ಓಕೆ, ಅತ್ಯುತ್ತಮ ರೂಪವಾಗಿದೆ ಫ್ರೆಂಡ್ಸ್. ಆಡಳಿತದೊಳಗೆ ನೋ ಡೌಟ್ ಬೇರೆಯೂ ಇದ್ದಾವೆ, ಬಟ್ ಪ್ರಜಾಪ್ರಭುತ್ವ ಇಸ್ ಬೆಸ್ಟ್. ನೆಕ್ಸ್ಟ್, ಪ್ರಜಾಪ್ರಭುತ್ವವು ತನ್ನದೇ ಆದ ತಪ್ಪುಗಳನ್ನು ಸರಿಪಡಿಸಲು ನಮಗೆ ಅನುಮತಿಸುತ್ತದೆ. ಹೌ ಇಂಪಾರ್ಟೆಂಟ್ ಇಟ್ ಈಸ್ ಫ್ರೆಂಡ್ಸ್. ಬಿ ಎ ಡೆಮೋಕ್ರಾಟ್ ಅಂತ ಎದಕ್ಕೆ ಹೇಳ್ತಾರೆ ಅಂದರೆ, ಒಬ್ಬ ಮನುಷ್ಯನಿಗೆ ನಾನು ತಪ್ಪು ಮಾಡೋದು ಸಾಮಾನ್ಯ, ಆದರೆ ತಪ್ಪು ಮಾಡಿರೋದನ್ನು ರೆಕ್ಟಿಫೈ ಮಾಡಲಿಕ್ಕೆ ಅವಕಾಶ ನೀಡುವುದೇ ಡೆಮೋಕ್ರಸಿ. ಆಟೋಕ್ರಸಿಯಲ್ಲಿ ಏನಾಗುತ್ತೆ, ಯಾರೋ ಒಬ್ರು ತಪ್ಪು ಮಾಡ್ತಾರೆ, ಅವ್ರಿಗೆ ಗಲ್ಲಿ ಶಿಕ್ಷೆ ಏರ್ಬಿಡಿಸ್ಬಿಡೋದು, ಅವ್ರನ್ನ ಗಲ್ಲಿಗೇರಿಸ್ಬಿಡೋದು, ಅವ್ರನ್ನ ಕೊಲೆ ಮಾಡಿಬಿಡೋದು. ಬಟ್ ಡೆಮೋಕ್ರಸಿಯಲ್ಲಿ ಇನ್ನೊಮ್ಮೆ ಈ ಥರ ಮಾಡೋಂಗಿಲ್ಲ. ಮಾಡಿದರೆ ನಿನಗೆ ಈ ಬಾರಿ 5 ವರ್ಷ ಜೈಲು ಶಿಕ್ಷೆ ಕೊಡ್ತಾ ಇದೆ, ಮುಂದಿನ ಬಾರಿ 10 ಬಾರಿ ಕೊಡ್ತೀವಿ, 10 ವರ್ಷ ಕೊಡ್ತೀವಿ ಅಂತ ಹೇಳೋದು. ಓಕೆ, ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅನುಮತಿ ನೀಡುವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದಕ್ಕೆ ಒಂದು ಕರೆಂಟ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಉತ್ತರ ಪ್ರದೇಶದಲ್ಲಿ ಇವತ್ತು ಬಿಲ್ಡಿಂಗ್ ಡೆಮಾಲಿಷನ್ ನಡೀತಾ ಇದೆ ಫ್ರೆಂಡ್ಸ್. ಹೆಂಗೆ ಬಿಲ್ಡಿಂಗ್ ಡೆಮಾಲಿಷನು? ಯೋಗಿ ಆದಿತ್ಯನಾಥ್ ಒಂದು ರೂಲ್ಸ್ನ ತಂದಿದ್ದಾರೆ. ಯಾರು ಆ ಉತ್ತರ ಪ್ರದೇಶದಲ್ಲಿ ಕೊಲೆ ಮಾಡ್ತಾರೆ, ರೇಪ್ ಮಾಡ್ತಾರೆ, ರಿಪೀಟೆಡ್ಲಿ ಯಾರು ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ದಾರೆ, ಅಂಥವ್ರ ಮನೆಗಳನ್ನು, ಅಂಥವ್ರ ಅಂಗಡಿಗಳನ್ನು ಒಂದು ಬುಲ್ಡೋಜರ್ ಹಚ್ಚುವುದ್ರ ಮೂಲಕ ಕೆಡುವಂಥ ವ್ಯವಸ್ಥೆ. ಓಕೆ, ಸೊ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿದೆ ಫ್ರೆಂಡ್ಸ್ ಇದು. ಓಕೆ, ಸೊ ತಪ್ಪುಗಳನ್ನು ಸರಿಪಡಿಸೋದೇ ಪ್ರಜಾಪ್ರಭುತ್ವ ಹೊರತು ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಾವು ತಪ್ಪು ಮಾಡೋದಲ್ಲ. ರೀಸೆಂಟ್ಲಿ ಒಬ್ಬ ಮುಸ್ಲಿಂ ಯುವಕನನ್ನು ಅರೆಸ್ಟ್ ಮಾಡಿದ್ದಾರೆ. ಆ್ಯಂಡ್ 6 ಜನ ಸೇರಿ ಒಂದು 14 ವರ್ಷದ ಹುಡುಗಿಯನ್ನು ರೇಪ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಕೇಸನ್ನು ಹಾಕಲಾಗಿದೆ. ಏನು ಮಾಡಿದ್ದಾರೆ? ಆ ಅರೆಸ್ಟ್ ಮಾಡಿದಂಥ ಮುಸ್ಲಿಂ ವ್ಯಕ್ತಿ ಒಂದು ಬೇಕ್ರಿ ನಡೆಸ್ತಾರೆ, ಆಮೇಲೆ ಮನೆ ಇದೆ ಅಲ್ಲೇ. ಸೊ ಆ ಬೇಕ್ರಿನ ಡಿಸ್ಟ್ರಾಯ್ ಮಾಡಿದೆ ಸರ್ಕಾರದ ಆದೇಶ ಮೇರೆಗೆ ಡಿಸ್ಟ್ರಾಯ್ ಮಾಡಿದ್ದಾರೆ. ಕೆಲವೊಬ್ರು ಹೇಳ್ತಾರೆ, ಹೌದು ಅವ್ನಿಗೆ ಅವ್ನು ಕೊಲೆ ಮಾಡಂದಿದ್ದಾನೆ, ಅವ್ನಿಗೆ ಯಾವ ರೇಪ್ ಮಾಡಂದಿದ್ದಾನೆ, ಅಂಥವ್ರನ್ನ ಕೊಂದು ಬಿಡಬೇಕು, ಅಂಥವ್ರನ್ನ ಮುಗಿಸ್ಬಿಡ್ಬೇಕು, ಅಂಥವ್ರಿಗೆ ಅವ್ರ ಮನೆ ಕಡುವುದ್ರ ಮೂಲಕ ಪನಿಷ್ಮೆಂಟ್ ಕೊಡಬೇಕು, ಅವ್ರ ಮನೆಯವ್ರನ್ನೆಲ್ಲ ಹೊರಗೆ ಹಾಕಬೇಕು ಅಂತ. ನೋ ಗೈಸ್. ಓಕೆ, ಅಲ್ಲಿ ಒಬ್ಬ 10 ವರ್ಷದ ಹುಡುಗ ಇದ್ದಾನೆ. ಆ ಒಂದು ಜೈಲಿಗೆ ಹಾಕಿದಂಥ ವ್ಯಕ್ತಿಗೆ ಅವನು ಕೇಳ್ತಿದ್ದಾನೆ, ನಾವು ಏನು ತಪ್ಪು ಮಾಡಿದ್ವಿ, ನಮ್ಮ ಮಮ್ಮಿ, ನಮ್ಮ ಅಜ್ಜ, ನಮ್ಮ ಅಜ್ಜಿ ಇವ್ರನ್ನೆಲ್ಲ ಎದಕ್ಕೆ ಹೊರಗೆ ಹಾಕಿದ್ದೀರಿ, ನಮ್ಮ ಮನೆ ಯಾಕೆ ಕೆಡವಿದ್ದೀರಿ, ಏನು ಕಾರಣ? ಆವಾಗ ಪೊಲೀಸ್ ಅಥವಾ ಅಥಾರಿಟಿಯವ್ರು ಹೇಳ್ತಾರೆ, ನಿಮ್ಮ ತಂದೆ ರೇಪ್ ಮಾಡಿದ್ದಾನೆ ಒಂದು ಹುಡುಗಿದು, ಸೊ ಅದಕ್ಕೆ ನಿಮಗೆ ಶಿಕ್ಷೆ ಕೊಡ್ತಿದ್ದೀವಿ. ನಮ್ಮ ತಂದೆ ಹುಚ್ಚಿದ್ದಾನೆ. ಓಕೆ, ಆ ಹುಡುಗ ಹೇಳ್ಬೋದು, ನಮ್ಮ ತಂದೆ ಹುಚ್ಚಿದ್ದಾನೆ, ಮನೆಯೊಳಗೂ ನಮಗೆಲ್ಲ ಹೊಡೆಯೋದು ಬಡಿಯೋದು ಮಾಡ್ತಾನೆ, ನಮ್ಮ ಮಮ್ಮಿಗೆಲ್ಲ ಹೊಡಿತಾನೆ, ಅವನು ಹುಚ್ಚಾಗಿ ಭಾಳ ವರ್ಷ ಆಯಿತು, ಈಗ ನಿಮಗೆ ಮಾಡಿದ್ದಾನೆ, ಬಟ್ ದಿನ ಮನೆಯೊಳಗೆ ಇದೇ ಥರ ಮಾಡ್ತಾನೆ. ಆದರೆ ಅವನಿಗೆ ಶಿಕ್ಷೆ ಕೊಡ್ರಿ, ಅವ ಮಾಡಿದ್ದಾನೆ ಅಂದರೆ ನಮ್ಗೆ ಯಾಕೆ ಶಿಕ್ಷೆ ಕೊಡ್ತಿದ್ದೀರಾ? ಯಾರು ಹೇಳಿದ್ದು ನಿಮಗೆ ಶಿಕ್ಷೆ ಕೊಡೋಕ್ಕೆ? ಸೊ ಅಂದಾಗ ನೀವು ಯಾರು ಹೇಳಿದಾರೋ ಅಥಾರಿಟಿ ಹೇಳಿದರೆ ಕೇಳ್ತಾನೋ. CM ಹೇಳಿದ್ದಾನೆ ಅಂತ ಹೇಳಿದರೆ, CM ಹೇಳಿದ್ದಾರೆ, ಓಕೆ, CM ಎಲ್ಲಿರ್ತಾರೆ? ಅಸೆಂಬ್ಲಿ ಒಳಗೆ ಇರ್ತಾರೆ ಅಂತ ನೀವು ಹೇಳಿದ್ರಿ. ಯಾವ ಅಸೆಂಬ್ಲಿ, ಎಲ್ಲಿದೆ ಅದು? ಓಕೆ, ಆ ಅಸೆಂಬ್ಲಿ ಅಲ್ಲಿದೆಯಲ್ವಾ, CM ಅಲ್ಲೇ ಇರ್ತಾನಲ್ವಾ? ಆಯಿತು, ನಾನು ಅಲ್ಲಿ ಬಾಂಬ್ ಹಾಕ್ತೀನಿ ಅಂತ ಹೇಳ್ತಾನೆ. ನನ್ನ ಜೀವನದ ಉದ್ದೇಶನೇ ಆ ಅಸೆಂಬ್ಲಿ ಮೇಲೆ ಬಾಂಬ್ ಹಾಕೋದು, ಆ CMನ ಕೊಲೆ ಮಾಡೋದು. ನಾನು ಟೆರರಿಸ್ಟ್ ಆಗ್ತೀನಿ, ನಾನೇನು ಮಾಡಿದೆ, ನಮ್ಮ ತಾಯಿ, ನಮ್ಮ ಅಜ್ಜ ಅಜ್ಜಿ ನಾವೇನು ಮಾಡಿದೆ, ನಮ್ಮ ತಂದೆ ಮಾಡಿರೋದಕ್ಕೆ ನಮಗೆ ಅದಕ್ಕೆ ಶಿಕ್ಷೆ ಅಂತ ಕೇಳ್ಬೋದು ಫ್ರೆಂಡ್ಸ್ ಅವರು. ಅವಾಗೇನು ಆನ್ಸರ್ ಇದೆ? ಇಟ್ಸ್ ವೆರಿ ಈಸಿ, ಯಾರಿಗೂ ಹೋಗಿ ಶಿಕ್ಷೆ ಕೊಡೋದು. ಬಟ್ ತನ್ನದೇ ಆದ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ನೀಡುವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ತಪ್ಪು ಮಾಡಿದವರು ವಾಪಸ್ ತಪ್ಪೇ ಮಾಡ್ತಾರೆ ಅಂತ ಅಲ್ಲ, ಬಟ್ ಅದಕ್ಕೆ ರಿಟ್ಯಾಲಿಯೇಟ್ ಮಾಡದೇ ಇರೋದು. ಓಕೆ, ಇದು ನಾಗರಿಕರಲ್ಲಿ ಸಮಾನತೆಯನ್ನು ಉತ್ತೇಜಿಸ್ತದೆ. ಎಸ್, ಪ್ರಜಾಪ್ರಭುತ್ವ ವ್ಯವಸ್ಥೆ ನಾಗರಿಕರಲ್ಲಿ ಸಮಾನತೆಯನ್ನು ಉತ್ತೇಜಿಸಲಿಕ್ಕೆ ನಂಬರ್ 1 ಇದೆ. ಆದ್ದರಿಂದನೇ ನಮ್ಮ ದೇಶದೊಳಗೂ ನೋಡ್ರಿ ನೀವು ಈಕ್ವಾಲಿಟಿ, ರೈಟ್ ಟು ಈಕ್ವಾಲಿಟಿನ ಇಟ್ಟಿದ್ದಾಗಿರ್ಬೋದು. ಪ್ರತಿಯೊಂದರೊಳಗೂ ಮೇಲ್ಜಾತಿ ಕೆಳಜಾತಿ ಅನ್ನುವಂಥ ಭೇದ ಭಾವವನ್ನು ಮಾಡೋಂಗಿಲ್ಲ ಅಂತ ಏನು ಮಾಡ್ತಾ ಇದೆ ಅದು. ನೆಕ್ಸ್ಟ್, ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ಡೆಮೋಕ್ರಸಿ. ಇಲ್ಲಿವರೆಗೂ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾಕೆ ಬೇಕು, ಅದರ ಪರವಾದಂಥ ವಾದಗಳನ್ನ ನೋಡಿದ್ದೀವಿ. ಈಗ ವಾಟ್ ಆರ್ ದ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್, ವಿರುದ್ಧವಾದಂಥ ವಾದಗಳನ್ನ ನೋಡೋಣ. ನೋಡಿ, ಇದ್ರ ಮೇಲೆ ನೀವು ಎಸ್ಸೆ ಬರಿಬೋದು. ಪ್ರಜಾಪ್ರಭುತ್ವದಲ್ಲಿ ನಾಯಕರು ಬದಲಾಗ್ತಲೇ ಇರ್ತಾರೆ. ಎಸ್, ಡಿಕ್ಟೇಟರ್ ಇದ್ದರೆ 20 ವರ್ಷ, 30 ವರ್ಷ, 40 ವರ್ಷ, ಓಕೆ, ಸೊ ಇಷ್ಟಿಷ್ಟು ವರ್ಷದವರೆಗೂ
ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶದೊಳಗೆ ಲಾಸ್ಟ್ 20 ವರ್ಷದಿಂದ ಶೇಖ್ ಹಸೀನಾ ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ರು, 15-20 ವರ್ಷದಿಂದ ರೂಲ್ ಮಾಡ್ತಾಯಿದ್ರು. ಅದಕ್ಕೆ ನೋಡಿ ಇವತ್ತು ಹೆಂಗೆ ಕಳಿಸಿದ್ದಾರೆ ಅವ್ರನ್ನ ದೇಶ ಬಿಟ್ಟು. ಈ ಅಸ್ಥಿರತೆ ಕೂಡ ಕಾಡ್ತಾ ಇರುತ್ತೆ ಪ್ರಜಾಪ್ರಭುತ್ವದಲ್ಲಿ. ಲೀಡರ್ಸ್ ಕೀಪ್ ಚೇಂಜಿಂಗ್, ದ್ಯಾಟ್ಸ್ ಹೆಲ್ದಿ, ಬಟ್ ನೆಗೆಟಿವಲ್ಲಿ ನೀವು ಬರಿಬೋದು. ಪ್ರಜಾಪ್ರಭುತ್ವ ರಾಜಕೀಯ ಸ್ಪರ್ಧೆ ಮತ್ತು ಅಧಿಕಾರದ ಆಟವಾಗಕ್ಕೆ ಶುರುವಾಗುತ್ತೆ. ಎಸ್, ನೈತಿಕತೆಗೆ ಯಾವುದೇ ವ್ಯಾಪ್ತಿ ಇಲ್ಲ. ಓಕೆ, ಸೊ ಪ್ರಜಾಪ್ರಭುತ್ವದಲ್ಲಿ ನೈತಿಕತೆಗೆ ಯಾವುದೇ ವ್ಯಾಪ್ತಿ ಇಲ್ಲ. ಉದಾಹರಣೆಗೆ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಬಹಳ ಒಳ್ಳೆ ಮನುಷ್ಯ ಇದ್ದಾನೆ, ಕ್ರಿಮಿನಲ್ ಅಲ್ಲ ಇವನು, ಕ್ರಿಮಿನಲ್ ಕೇಸ್ ಇಲ್ಲ ಅವನ ಮೇಲೆ, ಭಾರಿ ಒಳ್ಳೆ ವ್ಯಕ್ತಿ ಇದ್ದಾನೆ. ಓಕೆ, ಆದರೆ ಬಿ ಅನ್ನುವಂಥ ವ್ಯಕ್ತಿ ಇದ್ದಾನೆ, ಇವನು ಊರಾಗಿಲ್ಲಾರಂಥ ಡೇಂಜರ್ ಮನುಷ್ಯ ಇದ್ದಾನೆ. ಜಸ್ಟ್ ಲೈಕ್ 135 MLA MP ಗಳ ಮೇಲೆ ಸೀರಿಯಸ್ ರೇಪ್ ಕೇಸು ಇರೋದು ನಮ್ಮ ದೇಶದೊಳಗೆ ಗೈಸ್. ಸೀರಿಯಸ್ ರೇಪ್ ಕೇಸ್ ಇದೆ ಇವ್ರ ಮೇಲೆ. ಓಕೆ, ಆದರೂ ಕೂಡ ಅವರು MP ಗಳಾಗಿ ಮುಂದುವರಿತಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಎ ಅನ್ನುವಂಥ ವ್ಯಕ್ತಿ ಊರಾಗಿಲ್ಲ ಹಲಾಲ್ ಕೋರ ಇದ್ದಾನೆ, ಇವನು ಎಲೆಕ್ಷನ್ ಒಳಗೆ ಗೆಲ್ತಾನೆ. ಬಿ ಅನ್ನುವಂಥ ವ್ಯಕ್ತಿ ನೈತಿಕವಾಗಿ ತುಂಬ ಒಳ್ಳೆ ಮನುಷ್ಯ ಇದ್ದಾನೆ, ನೈತಿಕ ಶಿಕ್ಷಣವನ್ನು ಕೊಡ್ತಾನೆ, ಆಮೇಲೆ ನೈತಿಕವಾಗಿ ಮೂಲದಿಂದ ಜನರನ್ನು ನೋಡ್ತಾನೆ. ಇವ್ರು ಯಾವತ್ತೂ ಎಲೆಕ್ಷನ್ ಒಳಗೆ ಗೆಲ್ಲೋದಿಲ್ಲ. ಬಟ್ ಅವನು ಅಡ್ವಾಂಟೇಜ್ ತೊಗೋತಾನೆ, ಯಾವನು ಪ್ರವೋಕ್ ಮಾಡ್ತಾನೆ, ಯಾವನು ಉಪಯೋಗ ತಗೋತಾನೆ, ಅವ್ರು ಮಾತ್ರ ಎಲೆಕ್ಷನಲ್ಲಿ ಗೆಲ್ಲೋದು. ಓಕೆ, ಪ್ರಜಾಪ್ರಭುತ್ವದಲ್ಲಿ ಎಷ್ಟೋ ಜನರನ್ನು ಸಮಾಲೋಚಿಸಲಾಗುತ್ತೆ, ಎಲ್ಲರ ಒಪಿನಿಯನ್ ಕೇಳಿ ನಿರ್ಧಾರ ತೆಗೆದುಕೊಳ್ಳುತ್ತೆ. ಇದರಿಂದ ನಿರ್ಧಾರಗಳಲ್ಲಿ ವಿಳಂಬಗಳಾಗ್ತವೆ. ದಟ್ ಈಸ್ ಆಲ್ಸೋ ಒನ್ ನೆಗೆಟಿವ್ ಆಫ್ ಡೆಮೋಕ್ರಸಿ. ಡೆಮೋಕ್ರಸಿ ಅಂದರೆ ಎಲ್ಲರಿಗೂ ಹೇಳಿ ಎಲ್ಲರ ಕಡೆಯಿಂದನೂ ಪರ್ಮಿಷನ್ ತಗೊಂಡು ಆ ನಿರ್ಧಾರವನ್ನು ತೆಗೆದುಕೊಳ್ಳೋದು. ಓಕೆ, ನೆಕ್ಸ್ಟ್, ಚುನಾಯಿತ ನಾಯಕರಿಗೆ ಜನರ ಹಿತಾಸಕ್ತಿ ತಿಳಿಯುವುದಿಲ್ಲ. ಓಕೆ, ಇದು ಕೆಟ್ಟ ನಿರ್ಧಾರಗಳಿಗೆ ಕಾರಣವಾಗ್ತಾ ಇದೆ. ಎಲೆಕ್ಷನ್ ಒಳಗೆ ಇವತ್ತು ಭಾರತದೊಳಗೆ ಎಲೆಕ್ಷನ್ ಅಂತೂ ಹೆಂಗಾಗಿದ್ದಾವೆ, ಸೊ ಪುರುಷ ಒಂದು ಲಿಕ್ಕರ್ಗೆ, ಒಂದು ವೈನ್ ಬಾಟಲ್ಗೆ, ಮಹಿಳೆ ಒಂದು ಕುಕ್ಕರ್ಗೆ ಅಥವಾ ಸಾರಿಗೆ ತಮ್ಮನ್ನೇ ತಾವು ಮಾರ್ಕೊಳ್ಳುವಂಥ ವ್ಯವಸ್ಥೆಗೆ ಬಂದಿದೆ, ಅಂದರೆ ವೋಟ್ ಹಾಕುವಂಥ ವ್ಯವಸ್ಥೆಗೆ ಬಂದಿದೆ. ಸೊ ಚುನಾಯಿತ ನಾಯಕರಿಗೆ ಈ ಒಂದು ಜನರ ಹಿತಾಸಕ್ತಿ ಡೆಫಿನೆಟ್ಲಿ ತಿಳಿದಿರೋದಿಲ್ಲ ಫ್ರೆಂಡ್ಸ್. ನಾನು ಕೇಳಿದ್ದೀನಿ ಕೆಲವೊಂದು ಜನ MP ಗಳು ಕರ್ನಾಟಕದೊಳಗೆ ಅವರ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಡ್ಡಾಡೋ ಇಲ್ಲ, 10 ವರ್ಷ 20 ವರ್ಷದಿಂದ ಇದ್ದಾರೆ, ಯಾವತ್ತೂ ಅವ್ರನ್ನ ಜನ ನೋಡೇ ಇಲ್ಲ. ದೆನ್ ವಾಟ್ಸ್ ದ ಯೂಸ್ ಆಫ್ ವೋಟಿಂಗ್ ಫಾರ್ ಸಚ್ ಪೀಪಲ್? ಎದಕ್ಕೆ ಅವಶ್ಯಕತೆ ಇದೆ? ಪ್ರಜಾಪ್ರಭುತ್ವವು ಭ್ರಷ್ಟಾಚಾರಕ್ಕೆ ಕಾರಣವಾಗ್ತದೆ. ನೋ ಡೌಟ್ ಇನ್ ದ್ಯಾಟ್. ಚುನಾವಣೆ ಸ್ಪರ್ಧೆ ಮಾಡಬೇಕಾದ್ರೆ ಎಷ್ಟೆಲ್ಲ ಭ್ರಷ್ಟಾಚಾರ ಆಗುತ್ತೆ ನೀವು ನೋಡ್ಬೋದು. ನೆಗೆಟಿವ್ ಪಾಯಿಂಟ್ಸಲ್ಲಿ ಬರೀರಿ. ಸಾಮಾನ್ಯ ಜನರಿಗೆ ಯಾವುದೇ ಒಳ್ಳೆಯದು ಎಂದು ತಿಳಿಯುವುದಿಲ್ಲ. ನೋಡಿ, ಇನ್ನೊಂದು ಏನಂದರೆ ಡೆಮೋಕ್ರಸಿಯಲ್ಲಿ ಅಧಿಕಾರ ಏನೋ ಕೊಡ್ತಿದ್ದೀರಾ ನೀವು, ಎಲ್ಲರಿಗೂ ವೋಟಿಂಗ್ ಪವರ್ ಏನೋ ಕೊಡ್ತಿದ್ದೀರಾ, ಆಯ್ಕೆ ಮಾಡುವಂಥ ಹಕ್ಕೇನೋ ಕೊಡ್ತಿದ್ದೀರಾ. ಬಟ್ ಎಷ್ಟು ಜನಕ್ಕೆ ಅವೇರ್ನೆಸ್ ಇದೆ ಯಾರನ್ನ ಆಯ್ಕೆ ಮಾಡಿದರೆ ಒಳ್ಳೆಯದು ಅಂತ? ನೋ ಗೈಸ್. ರ್ಯಾಷನಲ್ ಆಗಿ ಯಾರು ಮಾತಾಡ್ತಾರೆ ಅವ್ರನ್ನ ಎಲೆಕ್ಷನ್ ಒಳಗೂ ಸೋಲಿಸ್ತಾರೆ, ಯಾರು ಬಣ್ಣದ ಮಾತುಗಳನ್ನ ಆಡ್ತಾರೆ ಅವ್ರನ್ನ ಮಾತ್ರ ಎಲೆಕ್ಷನ್ ಒಳಗೂ ಕೂಡ ಗೆಲ್ಲಿಸ್ತಾರೆ. ದ್ಯಾಟ್ಸ್ ದ ಬ್ಯೂಟಿ ಆಫ್ ಅವರ್ ಡೆಮೋಕ್ರಸಿ. ಈಗ ಫಾರ್ ಅಗೇನ್ಸ್ಟ್ ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್. ಭಾರತದ ಸಂವಿಧಾನದ 1947ರಲ್ಲಿ ಭಾರತಕ್ಕೆ ಯಾವ ಫಾರ್ಮ್ ಆಫ್ ಗೌರ್ಮೆಂಟ್ ಇರಬೇಕು ಅನ್ನೋದನ್ನು ನಿರ್ಧಾರ ಮಾಡಲಾಗುತ್ತೆ. ಸೊ ಅದರ ಪ್ರಕಾರ ಡೆಮೋಕ್ರೆಟಿಕ್ ವ್ಯವಸ್ಥೆಯನ್ನು ಭಾರತದೊಳಗೂ ಜಾರಿಯಲ್ಲಿ ತರಲಾಗುತ್ತೆ. ಓಕೆ, ಅದರ ಬಗ್ಗೆ ಸ್ವಲ್ಪ ನಾನು ನಿಮಗೆ ಡೀಟೇಲ್ ಆದಂಥ ಇನ್ಫಾರ್ಮೇಷನ್ನ, ಅದಕ್ಕೆ ಡೆಮೋಕ್ರೆಟಿಕ್ ಸರ್ಕಾರವನ್ನೇ ತರಬೇಕು, ಡೆಮೋಕ್ರೆಟಿಕ್ ಗೌರ್ಮೆಂಟನ್ನೇ ರಚನೆ ಮಾಡಬೇಕು, ಅದೇ ಬೆಸ್ಟ್ ಅಂತ ಪಟ್ಟು ಹಿಡಿದಿದ್ದು, ಅವ್ರ ಪ್ರಕಾರನೇ ಡೆಮೋಕ್ರೆಟಿಕ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು, ಜಗತ್ತಿನೊಳಗಿರುವಂಥ ಬೆಸ್ಟ್ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಕಾರಣೀಭೂತರಾಗಿದ್ದು ಡಾಕ್ಟರ್ BR ಅಂಬೇಡ್ಕರ್. ನನ್ ಅದರ್ ದೆನ್ ಡಾಕ್ಟರ್ BR ಅಂಬೇಡ್ಕರ್. ಅಂಬೇಡ್ಕರ್ನಂಥ ಒಬ್ಬ ವ್ಯಕ್ತಿ ಭಾರತದೊಳಗೆ ವಾಪಸ್ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಓಕೆ, ಅಂಬೇಡ್ಕರ್ನಂಥ ಒಬ್ಬ ಮಹಾನುಭಾವ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸಂವಿಧಾನ ಸಭೆಯಲ್ಲಿ ಭಾರತದ ಸಂವಿಧಾನವು ಆಧುನಿಕವಾಗಿರಬೇಕು, ಪ್ರಜಾಸತ್ತಾತ್ಮಕವಾಗಿರಬೇಕು, ಗಣರಾಜ್ಯವನ್ನು ಹೊಂದಿರಬೇಕು, ಸ್ಥಾಪನೆ ಮಾಡುವಂಥದ್ದಾಗಿರಬೇಕು ಅನ್ನೋದು ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂಲ ಒಂದು ಆರ್ಗ್ಯುಮೆಂಟ್ಸ್ ಆಗಿತ್ತು. ಅದರ ಪ್ರಕಾರನೇ ಅವ್ರು ಮಾಡಿದ್ದಾರೆ ಕೂಡ. ಅದರ ಪ್ರಕಾರನೇ ಇವತ್ತು ನಾವೆಲ್ಲ ಚೆನ್ನಾಗಿದ್ದೀವಿ, ನಮ್ಮ ದೇಶ ಚೆನ್ನಾಗಿದೆ, ಆಡಳಿತ ಚೆನ್ನಾಗಿದೆ, ನಮಗೆಲ್ಲರಿಗೂ ಹಕ್ಕಿದಾವೆ ಅಂದರೆ ಇಂಥ ಮಹನೀಯರಿಂದನೇ ಹೊರತು ಮತ್ತಾರಿಂದನೂ ಅಲ್ಲ ಫ್ರೆಂಡ್ಸ್. ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗದ ಅಧಿಕಾರಗಳು ಮತ್ತು ಸಂಬಂಧಗಳನ್ನು ವಿವರಿಸುತ್ತದೆ. ಸಮಾನತೆ, ಸಾರ್ವತ್ರಿಕ ಮತದಾನವನ್ನು ಖಾತರಿಪಡಿಸುತ್ತದೆ. ಎಸ್, ಹಲವಾರು ತಿದ್ದುಪಡಿಗಳೊಂದಿಗೆ ಸಂವಿಧಾನವು ಜನರೊಂದಿಗೆ
ಅನುಕರಿಸಲು ವಿಕಸನಗೊಳ್ಳುತ್ತದೆ. ಎಸ್, ಹಲವಾರು ತಿದ್ದುಪಡಿಯನ್ನು ತಂದು ಜನರಿಗೆ ಎಲ್ಲೆಲ್ಲಿ ತೊಂದರೆ ಆಗ್ತಾ ಇದೆಯೋ ಸೊ ಅಲ್ಲಿ ತಿದ್ದುಪಡಿಯನ್ನು ತರುವುದರ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತರ್ತಿದ್ದೀವಿ. ಇನ್ನು ಆಧುನಿಕ ಭಾರತದಲ್ಲಿ ಚುನಾವಣೆಗಳು ಅಂತ ಅಂದಾಗ 1952 ನಂತರ 1951, 52 ಅಲ್ಲಿ ಏನು ಮೊದಲ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಆಯಿತು, ಅದು ಆದ ನಂತರ ಏನೇನೆಲ್ಲ ಆಗಿದ್ದಾವೆ ನೋಡೋಣ. ಜಾಗತಿಕ ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿರುವ ಭಾರತದ ಸ್ವತಂತ್ರ ನಂತರ 18 ರಾಷ್ಟ್ರೀಯ ಚುನಾವಣೆಗಳು, 18ನೇದ್ದು ಮೊನ್ನೆ 2024 ಆಯ್ತಲ್ವ. ಓಕೆ, 18 ನ್ಯಾಷನಲ್ ಎಲೆಕ್ಷನ್ಸ್, 400+ ರಾಜ್ಯ ಚುನಾವಣೆಗಳು ಮತ್ತು ಮಿಲಿಯನ್ಗಿಂತ ಹೆಚ್ಚು ಸ್ಥಳೀಯ ಚುನಾವಣೆಗಳನ್ನು ಕಂಡಕ್ಟ್ ಮಾಡಿದಂಥ ನಮ್ಮ ದೇಶ ನಿಜವಾಗ್ಲೂ ಮಹಾನ್ ಫ್ರೆಂಡ್ಸ್. ಓಕೆ, ಅಧ್ಯಕ್ಷರಿಗೆ ವರದಿ ಮಾಡುವ ಸ್ವತಂತ್ರ ಸಂಸ್ಥೆಯಾದ ಚುನಾವಣಾ ಆಯೋಗವು ಅಧಿಕಾರವು ಶಾಂತಿಯುತ ವರ್ಗಾವಣೆಯನ್ನು ಖಾತರಿಪಡಿಸುತ್ತದೆ. ಇದು ಎಲ್ಲ ಹಂತದ ಆಡಳಿತದಿಂದಾಗಿ ಭಾರತದ ಆಳವಾದ ಬೇರೂರಿರುವ ಪ್ರಜಾಪ್ರಭುತ್ವ ನೀತಿಯನ್ನು ನಮ್ಮ ಎಲೆಕ್ಷನ್ ಕಮಿಷನ್ ಪ್ರತಿಬಿಂಬಿಸುತ್ತದೆ. ಎಲೆಕ್ಷನ್ ಕಮಿಷನ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪ್ರೊಟೆಕ್ಟಿಂಗ್ ಡೆಮೋಕ್ರಸಿ ಗೈಸ್. ಇನ್ನು ಭಾರತೀಯ ಸಂದರ್ಭ, ಇಂಡಿಯನ್ ಕಂಟೆಕ್ಸ್ಟಲ್ಲಿ ಈ ಒಂದು ಡೆಮೋಕ್ರಸಿಯನ್ನು ನೋಡೋದಾದರೆ 140 crore ಜನಸಂಖ್ಯೆ ಹೊಂದಿರುವಂಥ ಭಾರತದಲ್ಲಿ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿದೆ. ಭಾರತೀಯ ಸಂವಿಧಾನವು ಸಂಸದೀಯ ಸ್ವರೂಪ ಪ್ರಜಾಪ್ರಭುತ್ವವನ್ನು ಹೊಂದಿದೆ ಮತ್ತು ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರನಾಗಿರುತ್ತಾನೆ. ಎಸ್, ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರನಾಗಿರ್ತಾನೆ, ಇರಲಿಕ್ಕೆ ಬೇಕು, ಅಂದರೆ ಮಾತ್ರ ಹೆಲ್ದಿ ಡೆಮೋಕ್ರಸಿ. ಭಾರತದ ಪ್ರಜಾಪ್ರಭುತ್ವದ ವಿಶಿಷ್ಟ ಲಕ್ಷಣಗಳು, ನಾನು ಆಗಲೇ ವರ್ಲ್ಡ್ ಪ್ರಜಾಪ್ರಭುತ್ವದ ವಿವಿಧ ಲಕ್ಷಣಗಳನ್ನ ಹೇಳಿದೆ, ಬಟ್ ಈಗ ಭಾರತದ ಹೇಳ್ತಿದ್ದೀನಿ. ಜನಪ್ರಿಯ ಮತ್ತು ಸಾರ್ವಭೌಮತ್ವ ಅಂದ್ರೇನು? ಜನರೇ ಆಯ್ಕೆ ಮಾಡಿರುವಂಥವರು ಅಧಿಕಾರವನ್ನು ಚಲಾಯಿಸ್ತಾರೆ. ಓಕೆ, ಸೊ ನಾವು ಭಾರತದ ಜನರು ಅನ್ನುವಂಥ ಒಂದು ಮನೋಭಾವ. ಓಕೆ, ಭಾರತದಲ್ಲಿ ಬೇರೆ ಯಾರೂ ಬರಬಾರ್ದು, ಮೀನ್ಸ್ ಯಾರೂ ಕೂಡ ಭಾರತವನ್ನು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು ಅನ್ನುವಂಥ ಮನೋಭಾವ. ನಾವು ಏನು ನಿರ್ಧಾರ ತಗೋಬೇಕು ನಮ್ಮ ದೇಶವನ್ನು ಕುರಿತು, ಅದು ನಿರ್ಧಾರ ನಮ್ಮದೇ ಆಗಿರಬೇಕು. ಸಾರ್ವಭೌಮ ದೇಶ, ಬೇರೆಯವ್ರನ್ನ ಕೇಳಿ ನಿರ್ಧಾರ ತಗೊಳ್ಳೋದಲ್ಲ. ಸಾರ್ವತ್ರಿಕ ವಯಸ್ಕ ಮತದಾನ, 18 ವರ್ಷ ತುಂಬಿರುವಂಥ ಪ್ರತಿಯೊಬ್ಬರೂ ಕೂಡ ತಮ್ಮ ಮತವನ್ನು ಚಲಾಯಿಸ್ಬೋದು. ಅದು ಪ್ರತಿಯೊಬ್ಬರ ಮತನೂ ಕೂಡ ಈಕ್ವಲ್ ವ್ಯಾಲ್ಯೂವನ್ನು ಹೊಂದಿದೆ. ನೋಡಿ, ಎಂಥ ಒಂದು ಕಾನ್ಸೆಪ್ಟ್ನ ನಮ್ಮ ದೇಶದೊಳಗೆ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಕಾನೂನಿನ ನಿಯಮ, ಯಾರೂ ಕೂಡ ಕಾನೂನಿಗಿಂತ ಮೇಲಲ್ಲ ಅನ್ನುವಂಥ ಒಂದು ಪ್ರಿನ್ಸಿಪಲ್ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಉದಾಹರಣೆಯಾಗಿದೆ. ಅಧಿಕಾರದ ಪ್ರತ್ಯೇಕತೆ, ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಚರ್, ದುರುಪಯೋಗವನ್ನು ತಡೆಯುವುದು. ಓಕೆ, ಪ್ರತ್ಯೇಕತೆ, ಅಧಿಕಾರವನ್ನು ವಹಿಸುವಲ್ಲಿ ಪ್ರತ್ಯೇಕತೆ ಇರೋದು. ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ಎಸ್, ಇಂಡಿಪೆಂಡೆಂಟ್ ಜುಡಿಷಿಯರಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ಡೆಮೋಕ್ರಸಿ. ನಮ್ಮ ದೇಶದೊಳಗಿದೆ ಅಲ್ವಾ ಇಂಟಿಗ್ರೇಟೆಡ್ ಡೆಮೋಕ್ರಸಿ, ಇಂಡಿಪೆಂಡೆಂಟ್ ಡೆಮೋಕ್ರಸಿ ಕೂಡ ಇದೆ. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು, ವೆರಿ ಇಂಪಾರ್ಟೆಂಟ್. ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆಯಿಂದ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆಗಳು ನಮ್ಮ ದೇಶದೊಳಗೆ ನಡೀತಾ ಇದ್ದಾವೆ. ಬಹುಪಕ್ಷ ವ್ಯವಸ್ಥೆ, ಒಂದೇ ಪಕ್ಷ ಇದೆ, ಓನ್ಲಿ ಕಾಂಗ್ರೆಸ್ ಮತ್ತು BJP ಅಂತ ಇದೆ. ನೋ, ವೈವಿಧ್ಯಮಯ ಅಪರಾಧಗಳು, ಸಿದ್ಧಾಂತಗಳು ಮತ್ತು ಧ್ವನಿಗಳನ್ನು ಪ್ರತಿಬಿಂಬಿಸ್ತವೆ. ನಮ್ಮ ದೇಶದೊಳಗೆ JDS ಇದೆ. ಓಕೆ, ಸೊ ಇವ್ರದ್ದೊಂದು ಐಡಿಯಾಲಜಿ ಬೇರೆ ಇದೆ. BJP ಇದೆ, ಇವ್ರದ್ದೊಂದು ಐಡಿಯಾಲಜಿ ಬೇರೆ ಇದೆ. ಕಾಂಗ್ರೆಸ್ ಇದೆ, ಇವ್ರದ್ದೊಂದು ಬೇರೆ ಇದೆ. ಹೀಗೆ ಬಹುಪಕ್ಷ ವ್ಯವಸ್ಥೆಯಲ್ಲಿ ಅನೇಕ ಅಭಿಪ್ರಾಯಗಳು, ಸಿದ್ಧಾಂತಗಳು, ಧ್ವನಿಗಳು ಎತ್ತಲಕ್ಕೆ ಶುರು ಮಾಡ್ತವೆ. ಓಕೆ, ನೆಕ್ಸ್ಟ್ ಜಾತ್ಯತೀತ. ಭಾರತ ಒಂದು ಜಾತ್ಯತೀತ ದೇಶವಾಗಿದೆ. ಸೌಹಾರ್ದತೆಯಿಂದ ಎಲ್ಲರೂ ಕೂಡಿ ಒಂದಾಗಿ ಬದುಕ್ತಾ ಇರೋದು ಕೂಡ ದಟ್ ಈಸ್ ಸ್ಟ್ರೆಂತ್ ಆಫ್ ಅವರ್ ಡೆಮೋಕ್ರಸಿ. ಫ್ರೀ ಪ್ರೆಸ್, ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 19 ಓಕೆ ಟಾಕ್ಸ್ ಅಬೌಟ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಓಕೆ, ಇಲ್ಲಿ ಮೀಡಿಯಾದವ್ರಿಗೆ, ಅದರೊಳಗೂ ಭಾರತದೊಳಗೆ ಅಬ್ಸಲ್ಯೂಟ್ ಪವರ್ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ನೋ ಡೌಟ್ ಆರ್ಟಿಕಲ್ 19 ಟಾಕ್ಸ್ ಅಬೌಟ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಆದರೆ there are reasonable distinctions as well. Article 19(1)(b) says there is a reasonable distinction. Next, ಸ್ವತಂತ್ರ ನಾಗರಿಕ ಸಮಾಜ. ಎಸ್, ವೆರಿ ಇಂಪಾರ್ಟೆಂಟ್. ಸ್ವತಂತ್ರ ನಾಗರಿಕ ಸಮಾಜ ಅಂದರೆ ಒತ್ತಡದ ಗುಂಪುಗಳು, ನಾಗರಿಕ ಸಮಾಜದ ಸಂಸ್ಥೆಗಳು,
NGOಗಳು, ಓಕೆ. ಸೊ ಇವೆಲ್ಲ ಕೂಡ ಹೆಲ್ಪ್ ಮಾಡಿದಾಗ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ, ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಓಕೆ. ಸೊ ಪ್ರಜಾಪ್ರಭುತ್ವ ಸರ್ಕಾರದ ಅತ್ಯುತ್ತಮ ರೂಪ. ಓಕೆ, ನೋ ಡೌಟ್ ಡೆಮೋಕ್ರಸಿ ದ ಬೆಸ್ಟ್ ಫಾರ್ಮ್ ಆಫ್ ಗೌರ್ಮೆಂಟ್. ಓಕೆ, ನೋಡಿ ಇಲ್ಲೊಬ್ರು ಹೇಳ್ತಾರೆ, ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರದ ನಡುವಿನ ವ್ಯತ್ಯಾಸವೆಂದರೆ ಪ್ರಜಾಪ್ರಭುತ್ವದಲ್ಲಿ ನೀವು ಮೊದಲು ಮತ ಚಲಾಯಿಸಿ ನಂತರ ಆದೇಶಗಳನ್ನು ತೆಗೆದುಕೊಳ್ಳಿ. ಓಕೆ, ಆದರೆ ಸರ್ವಾಧಿಕಾರದಲ್ಲಿ ನೀವು ಮತದಾನ ಮಾಡಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವ ಹಾಗಿಲ್ಲ. ಅಂದರೆ ಮತದಾನ ಆಗೋದೇ ಇಲ್ಲಲ್ಲ, ಎಲ್ಲಿಂದ ಈ ಒಂದು ಸರ್ವಾಧಿಕಾರ ಇದೆ ಅಲ್ಲಿ ಮತದಾನ ಆಗೋದೇ ಇಲ್ಲ. ಓಕೆ, ಸೊ ಅದಕ್ಕೇನೆ ವೆರಿ ಇಂಪಾರ್ಟೆಂಟ್, ಸರ್ಕಾರದ ಅತ್ಯುತ್ತಮ ರೂಪವಾಗಿದೆ. ಯಾಕಂದರೆ ವೈಯಕ್ತಿಕ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ, ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತೆ, ವೈಯಕ್ತಿಕ ಸ್ವಾಯತ್ತತೆಯನ್ನು ಖಾತ್ರಿಗೊಳಿಸುತ್ತದೆ, ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಿಂದ ನೀಡಲಾಗಿದೆ, ನ್ಯಾಯಾಂಗದ ರಕ್ಷಣೆಯನ್ನು ಕೂಡ ನೀಡಲಾಗಿದೆ. ನೆಕ್ಸ್ಟ್, ಪ್ರತಿನಿಧಿ ಮತ್ತು ಭಾಗವಹಿಸುವಿಕೆ. ನಾಗರಿಕರು ಯಾರು ಲೀಡರ್ ಆಗಬೇಕಂತಾರೆ, ಯಾರು ಪಾಲಿಟಿಕ್ಸಿಗೆ ಹೋಗ್ಬೇಕಂತಾರೆ, ಇಟ್ಸ್ ವೈಡ್ ಓಪನ್ ಇನ್ ಇಂಡಿಯಾ. ಓಕೆ, ಸೊ ಭಾಗವಹಿಸುವಿಕೆಯಿಂದ ಇವನ್ ಅಲ್ಲಿರುವಂಥ ರಾಜಕೀಯ ಪಕ್ಷಗಳು ಕೂಡ ಹ್ಯಾಪಿ ಆಗ್ತಿದ್ದಾವೆ. ಹೊಣೆಗಾರಿಕೆ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಶಾಸಕಾಂಗವು ಅವರ ಕಾರ್ಯಗಳಿಗೆ ಕಾರ್ಯನಿರ್ವಾಹಕರನ್ನು ಹೊಣೆಗಾರನ್ನಾಗಿ ಮಾಡುವಂಥ ಒಂದು ಕಾರ್ಯವಿಧಾನ. ನೆಕ್ಸ್ಟ್, ಬಹುಪಾಲುದಾರರು. ಒಬ್ಬರೇ ಇರಬಾರ್ದು, ಮಾಧ್ಯಮದವರು ಇರಬೇಕು, ಜಾಗರೂಕರಾಗಿರಬೇಕು, ಓಕೆ, ಕೇರ್ಫುಲ್ ಆಗಿರಬೇಕು, ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕತೆಯನ್ನು ಉತ್ತೇಜಿಸಬೇಕು. ಹೀಗೆ ಬಹುಪಾಲುದಾರರು, ಪೊಲೀಸರು ಇರಬೇಕು, ಮೀಡಿಯಾ ಇರಬೇಕು, ಲಾಯರ್ಸ್ ಇರಬೇಕು, ಟೀಚರ್ಸ್ ಇರಬೇಕು, ಎಲ್ಲರೂ ಇರಬೇಕು. ಶಾಂತಿಯುತ ಅಧಿಕಾರ ವರ್ಗಾವಣೆ. ಒಂದು ಪಕ್ಷ ಸೋತು ಇನ್ನೊಂದು ಪಕ್ಷ ಗೆದ್ದಾಗ ಶಾಂತಿಯುತ ಅಧಿಕಾರ ವರ್ಗಾವಣೆ ಆಗಬೇಕು ಫ್ರೆಂಡ್ಸ್. ಭಾರತದೊಳಗೆ ಆಗುತ್ತೆ, ಯಾವತ್ತೂ ಶಾಂತಿಯುತನೇ ಆಗುತ್ತೆ. ಬಟ್ ಸಿ ವಾಟ್ ಹ್ಯಾಪನ್ ಇನ್ ಬಾಂಗ್ಲಾದೇಶ್ ರೀಸೆಂಟ್ಲಿ, ದಟ್ಸ್ ಅ ಪ್ರಾಬ್ಲಮ್. ಭಿನ್ನಾಭಿಪ್ರಾಯ, ಎಸ್, ವೈಯಕ್ತಿಕ ಸ್ವಾಯತ್ತತೆ ಅಂದರೆ ಏನು, ಭಿನ್ನಾಭಿಪ್ರಾಯಗಳು ಇರಲೇಬೇಕು. ಸೊ ಯಾವುದೋ ಒಂದು ನಿಮಗೆ ಸರಿ ಅನಿಸುತ್ತೆ, ಇನ್ನೊಬ್ಬರಿಗೆ ತಪ್ಪು ಅನಿಸ್ಬೋದು, ಅವ್ರಿಗೆ ತಪ್ಪು ಅನಿಸಿದ್ದು ನಿಮಗೆ ಸರಿ ಅನಿಸ್ಬೋದು. ಭಿನ್ನಾಭಿಪ್ರಾಯಗಳು ಇದ್ದಾಗ ಮಾತ್ರ, ಓಕೆ. ಸೊ ಎರಡು ಜೀವಗಳಿಗೆ ಬೆಲೆ ಫ್ರೆಂಡ್ಸ್. ಇಬ್ಬರದು ಒಂದೇ ಒಪಿನಿಯನ್, ಇಬ್ಬರು ಎಲ್ಲದಕ್ಕೂ ಒಪ್ಕೊಳ್ಳೋದಾದರೆ ಎರಡು ಜೀವಗಳು ಇರುವಂಥ ಅವಶ್ಯಕತೆ ಏನಿದೆ. ಭಿನ್ನಾಭಿಪ್ರಾಯನೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಡೆಮೋಕ್ರಸಿ ಒಳಗೆ ಕ್ವಶನ್ ಮಾಡೋದು ಇಂಪಾರ್ಟೆಂಟ್. ಓಕೆ, ಸೊ ಅದಕ್ಕೆ ಭಿನ್ನಾಭಿಪ್ರಾಯ ಇರಲೇಬೇಕು. ಓಕೆ, ರಿಮೆಂಬರ್ ದ್ಯಾಟ್. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಕೆಲವೊಂದಿಷ್ಟು ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದ್ದಾವೆ. ಓಕೆ, ಅವು ಪ್ರಜಾಪ್ರಭುತ್ವವನ್ನು ಕುರಿತು ತೀರ್ಪನ್ನ ನೀಡಿದ್ದಾವೆ. ಎಸ್, ಪ್ರಜಾಪ್ರಭುತ್ವ ದೇಶದಲ್ಲಿ ಇಂಥವು ನಡೆಯಂಗಿಲ್ಲ ಅಂತ ತೀರ್ಪುಗಳನ್ನ ಕೊಟ್ಟಿದ್ದಾವೆ. ಎಕ್ಸಾಂಪಲ್ ಬರೀರಿ, ನೀವು ಒಂದು 2-3 ಎಕ್ಸಾಂಪಲ್ ಬರೀರಿ, ನಾನು ಹೇಳಿರ್ತೀನಲ್ಲ. ಕೇಶವಾನಂದ ಭಾರತಿ ಕೇಸ್ 1973, ಅಧಿಕಾರಿಗಳ ಪ್ರತ್ಯೇಕತೆ, ಫೆಡರಲಿಸಮ್, ನ್ಯಾಯಾಂಗ ವಿಮರ್ಶೆ ಅಂತ ಪ್ರಜಾಪ್ರಭುತ್ವದ ಪ್ರಮುಖ ಲಕ್ಷಣಗಳನ್ನು ಎತ್ತಿ ಹಿಡಿದ ಮೂಲಭೂತ ರಚನೆಯ ಸಿದ್ಧಾಂತವನ್ನು, ಅಂದರೆ ಪ್ರಜಾಪ್ರಭುತ್ವನೂ ಕೂಡ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಕೇಶವಾನಂದ ಭಾರತಿ ಕೇಸಲ್ಲಿ ಹೇಳಿದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಕೇಶವಾನಂದ ಭಾರತಿ ಕೇಸ್. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 1994, ಕೇಂದ್ರ ಸರ್ಕಾರವು ಬಲವಾದ ಕಾರಣಗಳನ್ನು ಹೊಂದಿದ್ದರೆ ಮಾತ್ರ ಅದು ಭಾರತೀಯ ಪ್ರಜಾಪ್ರಭುತ್ವದ ಅರೆ ಫೆಡರಲ್ ಸ್ವರೂಪವನ್ನು ಎತ್ತಿ ಹಿಡಿಯುವ ಮೂಲಕ ರಾಜ್ಯ ಸರ್ಕಾರವನ್ನು ವಜಾ ಮಾಡಬಹುದು. ಅಂದರೆ ಡೆಫಿನೆಟ್ಲಿ ಸಂವಿಧಾನವನ್ನು ವೈಲೇಷನ್ ಮಾಡಿದಾಗ ಮಾತ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್, ಇಂದಿರಾ ನೆಹರು ಗಾಂಧಿ ವಿರುದ್ಧ ರಾಜನಾರಾಯಣ್ ಕೇಸ್. ಸೊ 1975 ಇಂಪಾರ್ಟೆಂಟ್ ಕೇಸ್. ಕಾನೂನಿನ ಆಳ್ವಿಕೆಯ ಪ್ರಜಾಪ್ರಭುತ್ವದ ಮೂಲ ತತ್ವವನ್ನು ಪುನರ್ರಚಿಸಿದ್ದು ಇದೇ ಒಂದು ಜಜ್ಮೆಂಟಲ್ಲಿ. ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಮತ್ತು ಕಾನೂನು ಪ್ರಕ್ರಿಯೆಗಳು ಮೂಲಭೂತ ಹಕ್ಕುಗಳಾಗಿವೆ ಅಂತ ಹೇಳಿದರು. ನ್ಯಾಯಮೂರ್ತಿ ಪುಟ್ಟಸ್ವಾಮಿ ಕೇಸ್ ನಿವೃತ್ತ. ಓಕೆ, ಈ ಪುಟ್ಟಸ್ವಾಮಿ ಕೇಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಖಾಸಗಿತನದ ಹಕ್ಕನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನೀಡಲಾಗಿದೆ. ಜೀವನದ ಘನತೆಗೆ ಒತ್ತು ನೀಡುವ ಮೂಲಭೂತ ಹಕ್ಕು ಎಂದು ಕೂಡ ಹೇಳಲಾಗಿದೆ. ಓಕೆ, ಸಾರ್ವಜನಿಕ ನಂಬಿಕೆಗಳನ್ನು ಆನಂದಿಸಲು ಬಲವಾದ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗಳು ಮತ್ತು ಸಂಸ್ಥೆಗಳನ್ನು ರಚನೆ ಮಾಡುವುದು, ಸಾಮಾಜಿಕ ನ್ಯಾಯವನ್ನು ನೀಡುವುದು, ಆರ್ಥಿಕ ನ್ಯಾಯಕ್ಕೆ ಉತ್ತೇಜನ ನೀಡುವುದು, ಭ್ರಷ್ಟಾಚಾರದ ವಿರುದ್ಧ ಹೋರಾಡುವುದು, ಬಹು ಮಧ್ಯಸ್ಥಿಕೆಗಾರರ
ಒಂದು ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಪ್ರಜಾಪ್ರಭುತ್ವದ ಆಡಳಿತದ ಗುಣಮಟ್ಟವನ್ನು ಸುಧಾರಿಸ್ತದೆ. ಓಕೆ ಅಂತ ನೀವು ಬರಿಬೋದು ಫ್ರೆಂಡ್ಸ್. ನೆಕ್ಸ್ಟ್, ಭಾರತವು ಪ್ರಜಾಪ್ರಭುತ್ವದ ತಾಯಿಯಾಗಿ ಯಾವ ಪಾತ್ರವನ್ನು ವಹಿಸ್ಬೋದು? ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೂ ಕ್ವಶನ್ ಕೇಳ್ಬೋದು, ಇದನ್ನೇ ಎಸ್ ಸಿ ಕೇಳ್ಬೋದು, ಇದನ್ನೇ KAS ಒಳಗೆ ನಿಮಗೆ ಆನ್ಸರ್ ಕೇಳ್ಬೋದು. ಹೆಂಗೆ, ವಾಟ್ ರೋಲ್ ಕ್ಯಾನ್ ಇಂಡಿಯಾ ಪ್ಲೇ ಆ್ಯಸ್ ಅ ಮದರ್ ಆಫ್ ಡೆಮೋಕ್ರಸಿ? ತಾಯಿಯಾಗಿ, ಪ್ರಜಾಪ್ರಭುತ್ವದ ತಾಯಿಯಾಗಿ ಏನೇನು ರೋಲ್ನ ಪ್ಲೇ ಮಾಡ್ಬೋದು? ಓಕೆ, ಕ್ವಿಕ್ ಆಗಿ ಹೇಳ್ತೀನಿ ನೋಡಿ. ನರ್ಚರಿಂಗ್ ದ ವ್ಯಾಲ್ಯೂಸ್, ಮೌಲ್ಯಗಳನ್ನು ಪೋಷಣೆ ಮಾಡಬೇಕು. ಭಾರತ ತನ್ನ ವೈವಿಧ್ಯತೆ ಆಗಿರ್ಬೋದು, ಪ್ರಜಾಪ್ರಭುತ್ವ ತಾಯಿ ಹೇಗೆ ಅಂತ ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ರಾಮಾಯಣದಂಥ ಮಹಾಕಾವ್ಯಗಳಿಂದ ಪ್ರಭಾವಿತರಾಗಿರುವ ದೇಶದ ಶ್ರೀಮಂತ ಇತಿಹಾಸವನ್ನು ಮತ್ತಷ್ಟು ಪ್ರಜಾಸತ್ತಾತ್ಮಕ ತತ್ವಗಳನ್ನು ಅಳವಡಿಸಿ ಶಾಶ್ವತವಾದ ನೈತಿಕ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಇಂಪಾರ್ಟೆನ್ಸ್ನ ಕೊಡಬೇಕು. ನೆಕ್ಸ್ಟ್, ಸಾರ್ವಜನಿಕ ಜಾಗೃತಿ, ಪಬ್ಲಿಕ್ ಅವೇರ್ನೆಸ್, ವೆರಿ ವೆರಿ ಇಂಪಾರ್ಟೆಂಟ್. ಅಂಟಿಲ್ ಪಬ್ಲಿಕ್ ಆರ್ ಅವೇರ್, ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ದೇಶದ ತಾಯಿಯಾಗಿರಲಿ ತಂದೆಯಾಗಿರಲಿ ಫ್ರೆಂಡ್ಸ್, ನೋ ಯೂಸ್ ಎಟ್ ಆಲ್. ಎಲ್ಲಿವರೆಗೂ ಅವೇರ್ನೆಸ್ ಇಲ್ಲ, ಎಲ್ಲಿವರೆಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳೋದಿಲ್ಲ, ಎಲ್ಲಿವರೆಗೆ ಇವನ್ ಒಪ್ಕೊಳ್ಳೋದಿಲ್ಲ, ಇನ್ನೊಬ್ರು ಹೇಳ್ತಾ ಇರೋದನ್ನು ಒಪ್ಕೊಳ್ಳೋದಿಲ್ಲ, ಸೊ ಅಲ್ಲಿವರೆಗೂ ಫಾರ್ಗೆಟ್ ಅಬೌಟ್ ಡೆಮೋಕ್ರಸಿ. ಓಕೆ, ಆಧುನಿಕ ಶಿಕ್ಷಣ, ಮಾಡರ್ನ್ ಎಜುಕೇಷನ್. ಎಸ್, ಭಾರತವು ಆಧುನಿಕ ಶಿಕ್ಷಣವನ್ನು ಪ್ರಜಾಪ್ರಭುತ್ವದ ತಾಯಿಯಾಗಿ ವಿಮರ್ಶಾತ್ಮಕ ಚಿಂತನೆ, ಒಳಗೊಳ್ಳುವಿಕೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆಗೆ ವಿಷಯವನ್ನು ಉತ್ತೇಜಿಸುವ ಪಠ್ಯಕ್ರಮದ ಮೂಲಕ ಪ್ರಜಾಪ್ರಭುತ್ವದ ತತ್ವಗಳನ್ನು ಉತ್ತೇಜಿಸುತ್ತದೆ. ಬಲವಾದ ಪ್ರಜಾಪ್ರಭುತ್ವದ ಅಡಿಪಾಯದೊಂದಿಗೆ ಬರುವಂಥ ಪೀಳಿಗೆಗಳನ್ನು ರೂಪಿಸ್ತದೆ. ವೆರಿ ಇಂಪಾರ್ಟೆಂಟ್. G20 ನಂತಹ ವೇದಿಕೆಗಳಲ್ಲಿ ಜಾಗತಿಕ ನಾಯಕರ ಮುಂದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅನಾವರಣಗೊಳಿಸೋದು ವೆರಿ ಇಂಪಾರ್ಟೆಂಟ್ ಗೈಸ್. ಇದರಿಂದ ರಾಷ್ಟ್ರದ ಧ್ವನಿ ಎತ್ತಿದ ಹಾಗೆ ಆಗುತ್ತೆ. ಭಾರತವು ಅಭಿವೃದ್ಧಿಶೀಲ ದೇಶಗಳ ಧ್ವನಿಯಾಗಿ ನಿಲ್ತಾ ಇದೆ. ಸೊ ಯಾವಾಗ ಭಾರತನೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಇಂಪಾರ್ಟೆನ್ಸನ್ನು, ಪ್ರಾಮುಖ್ಯತೆಯನ್ನು ಜಗತ್ತಿಗೆ ಸಾರಲಿಕ್ಕೆ ಶುರು ಮಾಡುತ್ತೆ, ಎಲ್ಲ ರಾಜ್ಯಗಳು, ಎಲ್ಲ ಲೀಡರ್ಸ್ಗಳು ಒಪ್ಕೊಳ್ಳುವಂಥ ಚಾನ್ಸಸ್ ಇದೆ. ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಲಿಕ್ಕೆ ಲೀಡರ್ಶಿಪ್ ರೋಲ್ನ ಪ್ಲೇ ಮಾಡುವಂಥ ಅವಶ್ಯಕತೆ ಇದೆ. ಭಾರತ G20 ಅಧ್ಯಕ್ಷತೆ ಸ್ಥಾನವನ್ನು ತೆಗೆದುಕೊಂಡಾಗ G20 ಲೀಡರ್ಗಳನ್ನು ಕರೆಸಿ, ಓಕೆ, ಸೊ ಎಲ್ಲ ಈ ಒಂದು ಕಲ್ಚರಲ್ ಹೆರಿಟೇಜ್ ಏನಿದು ಅವಕ್ಕೆಲ್ಲ ಸಪ್ರೇಟ್ ಪ್ರೋಗ್ರಾಮ್ ಮಾಡಿ ತುಂಬ ಚೆನ್ನಾಗಿ G20 ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡಿದ್ದಾರೆ ಫ್ರೆಂಡ್ಸ್. ಓಕೆ, ಅಂಥ ಲೀಡರ್ಶಿಪ್ಗಳನ್ನು ತಗೊಂಡಾಗಲೂ ಕೂಡ ಪ್ರಜಾಪ್ರಭುತ್ವದ ಬಗ್ಗೆ ನಮ್ಮ ಸರ್ಕಾರ ಮೂಡಿಸುವಂಥ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಲೆಕ್ಟಿವ್ ಸ್ಟ್ರೆಂತ್ ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬರೇ ಏನೂ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್, ಕಲೆಕ್ಟಿವ್ ಸ್ಟ್ರೆಂತ್ ಅವಶ್ಯಕತೆ ಇದೆ. ಭಾರತದ ಪ್ರಗತಿ ಮತ್ತು ದೃಷ್ಟಿಕೋನವು ಅದರ ಜನರ ಸಾಮೂಹಿಕ ಶಕ್ತಿಯಲ್ಲಿ ನೆಲೆಗೊಳಿಸಿಕೊಂಡಿದೆ. ಓಕೆ, ವೆರಿ ಇಂಪಾರ್ಟೆಂಟ್. ಸವಾಲುಗಳನ್ನು ಜಯಿಸಲು ಮತ್ತು ರಾಷ್ಟ್ರೀಯ ಮತ್ತು ಜಾಗತಿಕ ಗುರಿಗಳನ್ನು ಸಾಧಿಸಲು ಮೊದಲು ನಮ್ಮ ದೇಶದೊಳಗಿನ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್. ಅದು ಆದಮೇಲೆ ಜಗತ್ತಿನಲ್ಲಿರುವಂಥ ಸಮಸ್ಯೆಗಳನ್ನ ಗೆಲ್ಲಲಿಕ್ಕೆ ನಮಗೆ ಬೇರೆ ದೇಶಗಳ ಅವಶ್ಯಕತೆ ಕೂಡ ಇದೆ. ಓಕೆ, ಸೊ ನೋಡಿ, ಜಗತ್ತಿನಲ್ಲಿರುವ ವಿವಿಧ ರೀತಿಯ ಆಡಳಿತವನ್ನು ನೋಡಿದಾಗ ನೋ ಡೌಟ್ ಬೆಸ್ಟ್ ಅಂತ ಯಾವುದೂ ಇಲ್ಲ, ಬಟ್ ಅಟ್ಲೀಸ್ಟ್ ಡೆಮೋಕ್ರಾಟಿಕ್ ಫಾರ್ಮ್ ಆಫ್ ಗೌರ್ಮೆಂಟ್ ಇದೆ ಅಲ್ವಾ, ಬೆಟರ್ ಡೆಮೋಕ್ರಾಟಿಕ್ ಗೌರ್ಮೆಂಟ್ ಆಗಿದೆ ಫ್ರೆಂಡ್ಸ್. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಸರಿನಲ್ಲಿ ಅದರ ಕಗ್ಗೊಲೆ ನಡೀತಾ ಇದೆ. ಹೆಂಗೆ, ರಾಜ್ಯಸಭಾ ಲೋಕಸಭೆ ಸಪೋಸ್ ಟು ಬಿ ಡಿಸ್ಕಸ್ ಎನಿ ಬಿಲ್ ಆರ್ ಆ್ಯಕ್ಟ್ಸ್, ಏನು ಜಾರಿಗೆ ತರ್ತಿದ್ದಾರೆ ಅದನ್ನು ಡಿಸ್ಕಸ್ ಮಾಡಬೇಕು. ಬಟ್ ಒಂದು ಸರ್ಕಾರ ಮೆಜಾರಿಟಿ ಆದಾಗ ಇನ್ನೊಂದು ಸರ್ಕಾರದ ಒಪಿನಿಯನ್ ಕೇಳ್ತಾರೆ. ಹೀಗಾಗಿ ಸೊ ಅವರು ಏನು ಮಾಡ್ತಿದ್ದಾರೆ, ಇವತ್ತು ಭಾರತದ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ ಫ್ರೆಂಡ್ಸ್. ಓಕೆ, ಆಮೇಲೆ ನಿಮಗೆ ಇನ್ನೊಂದು ಹೇಳ, ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ನ ಓಪನ್ ಮಾಡಿದ್ದಾರೆ. ಓಕೆ, ಹಳೆ ಪಾರ್ಲಿಮೆಂಟ್ ಬಿಲ್ಡಿಂಗ್ನ ಅದಕ್ಕೆ ಒಂದು ಹೆಸರಿಟ್ಟಿದ್ದಾರೆ, ಏನು, ಮ್ಯೂಸಿಯಂ ಆಫ್ ಡೆಮೋಕ್ರಸಿ. ಮ್ಯೂಸಿಯಂ ಆಫ್ ಡೆಮೋಕ್ರಸಿ ಅಂತೆ ಫ್ರೆಂಡ್ಸ್. ಅಂದರೆ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗಲ್ಲಿ ಡೆಮೋಕ್ರಸಿ ಇರೋದಿಲ್ವಾ? ಹಂಗಂದರೆ ನಾರ್ಮಲಿ ಮ್ಯೂಸಿಯಂ ಅಂತ ಎದಕ್ಕೆ ಕರಿತೀವಿ ನಾವು? ಓಕೆ, ಮ್ಯೂಸಿಯಂ ಅಂದರೆ ಓಲ್ಡ್ ಥಿಂಗ್ಸ್ಗಳನ್ನು ಎಲ್ಲಿಟ್ಟಿರ್ತೀವಿ ಅದನ್ನು ಮ್ಯೂಸಿಯಂ ಅಂತೀವಿ. ಈಸ್ ದ್ಯಾಟ್ ಓಲ್ಡ್ ಥಿಂಗ್ ಗೈಸ್? ಟೆಲ್ ಮಿ. ಪ್ರಜಾಪ್ರಭುತ್ವ ಹೊಸ ಪಾರ್ಲಿಮೆಂಟ್ ಒಳಗಿಲ್ವಾ ಹಂಗಂದರೆ? ಸೊ ಹೀಗೆ ಬಹಳ ಉತ್ತಮವಾದಂಥ ಒಂದು ವ್ಯವಸ್ಥೆ ಇದೆ ಅಂತಲೇ ಹೇಳ್ಬೋದು ಗೈಸ್ ಪ್ರಜಾಪ್ರಭುತ್ವ. ಅದೇ ದೇಶದ ಸಾಮಾನ್ಯ ಜನರಿಂದ ಆಯ್ಕೆಯಾದ ರಾಜಕೀಯ ನಾಯಕರು ಆಳ್ವಿಕೆಯನ್ನು ಮಾಡುವುದರಿಂದ
ಜನರ ಆಗು ಹೋಗುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಭಾರತದಲ್ಲಿ ಹುಟ್ಟಿರುವ ನಾವೆಲ್ಲರೂ ಅದೆಷ್ಟೋ ಪುಣ್ಯವಂತರು. ಯಾಕಂದರೆ ಬೇರೆ ದೇಶಗಳೆಲ್ಲ ಡಿಕ್ಟೇಟರ್ ಆಗ್ತಿದ್ದಾರೆ, ಬೇರೆ ದೇಶಗಳೆಲ್ಲ ಸಮಸ್ಯೆಗಳಾಗ್ತಿದ್ದಾವೆ. ಓಕೆ, ಸೊ ಭಾರತದೊಳಗೂ ಕೂಡ ಕೆಲವೊಂದು ಸಮಸ್ಯೆಗಳಾಗ್ತಿದೆ, ಬಟ್ ದೇ ಆರ್ ನಾಟ್ ಮೇಜರ್. ಓಕೆ, ಕಾಲಕ್ಕೆ ಚುನಾವಣೆಗಳು ನಡೀತಿದ್ದಾವೆ, ಸರ್ಕಾರಗಳು ವ್ಯವಸ್ಥಿತವಾಗಿ ತಮ್ಮ ಆಡಳಿತವನ್ನು ನಡೆಸ್ತಿದ್ದಾರೆ. ಓಕೆ, ಹಾಗೆ ಭಾರತ ಒಂದು ಉತ್ತಮ ಪ್ರಜಾಪ್ರಭುತ್ವವಾಗಿ ಮುಂದುವರಿಯಲಿ ಎಂದು ನಾವೆಲ್ಲರೂ ಆಶಿಸೋಣ. ಓಕೆ, ಸೊ ಪ್ರಜಾಪ್ರಭುತ್ವ ಅಂದರೆ ನೀವು ಹೇಳೋದು ಇಂಪಾರ್ಟೆಂಟ್, ಇನ್ನೊಬ್ಬರು ಹೇಳ್ತಾ ಇರೋದನ್ನು ಕೇಳೋದು ಮತ್ತಷ್ಟು ಇಂಪಾರ್ಟೆಂಟ್. ಓಕೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಸೊ ಇನ್ನಷ್ಟು ಜಗತ್ತನ್ನು ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ, ಸೊ ಆಟೋಕ್ರಸಿಯಿಂದ ಜಗತ್ತು ಹಾಳಾಗುತ್ತೆ ಹೊರತು ಜಗತ್ತು ಉದ್ಧಾರ ಆದಂಥ ಉದಾಹರಣೆಗಳಿಲ್ಲ. ಯಾವ ದೇಶನೂ ಉದ್ಧಾರ ಆದಂಥ ಉದಾಹರಣೆಗಳಿಲ್ಲ ಫ್ರೆಂಡ್ಸ್. ಓಕೆ, ಸೊ ನೀವು ಈ ಥರ ಒಂದು ಪಾಯಿಂಟ್ಸ್ಗಳನ್ನು ತಗೊಂಡು ಬೇಕಾದ ಎಸ್ಸೆಗಳನ್ನು ಇದರಿಂದ ಬರಿಬೋದು ಫ್ರೆಂಡ್ಸ್. ಓಕೆ, ನಾನು ಇಂಟ್ರೊಡಕ್ಷನಿಂದ ಕನ್ಕ್ಲೂಷನ್ವರೆಗೂ ಹೇಳಿದ್ದೀನಿ. ಪ್ರಜಾಪ್ರಭುತ್ವವು ನೃತ್ಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಓಕೆ, ಸೊ ಕೇವಲ ವೀಕ್ಷಕರಾಗಿ ಅಲ್ಲ, ಆದರೆ ನಮ್ಮ ಭವಿಷ್ಯದ ಸವಾಲಾಗಿ. ಧ್ವನಿಗಳು ಜೋರಾಗಿ ಮತ್ತು ಕ್ರಮಗಳು ದಪ್ಪ ಮತ್ತು ಸ್ಪಷ್ಟವಾಗಿ ಇರಬೇಕು. ನಾವು ಒಟ್ಟಿಗೆ ನಿಲ್ಲುತ್ತೇವೆ ಅನ್ನುವಂಥ ಸೊ ಭಯ ಪಡಬೇಕಾಗಿಲ್ಲ ಅನ್ನುವ ಒಂದು ಮನೋಭಾವನೆ ಡೆಮೋಕ್ರಸಿಯಲ್ಲಿ ತುಂಬ ಇಂಪಾರ್ಟೆಂಟ್. ಪ್ರತಿ ಮತದಲ್ಲಿ ವೆರಿ ಇಂಪಾರ್ಟೆಂಟ್, ಇದನ್ನು ಯಾರೂ ವಿಚಾರ ಮಾಡೋಂಗಿಲ್ಲ ಫ್ರೆಂಡ್ಸ್. ಪ್ರತಿ ಮತದಲ್ಲಿ ನಾವು ಮಾಡುವ ಪ್ರತಿ ನಿಲುವಿನಲ್ಲೂ ಕೂಡ ನಮ್ಮದೇ ಆದಂಥ ಒಂದು ಒಪಿನಿಯನ್ ಇರಬೇಕು. ಒಂದು ಬಲಿಷ್ಠ ರಾಷ್ಟ್ರ ಒಟ್ಟಾಗಿ ನಾವು ರಚಿಸುತ್ತೇವೆ ಅನ್ನುವಂಥ ಮನೋಭಾವ ಇರಬೇಕು. ಏಕೆಂದರೆ ನಮ್ಮ ಕೈಯಲ್ಲಿ ಅಧಿಕಾರ ಉಳಿದಿದೆ. ನಮ್ಮ ಪ್ರಜಾಪ್ರಭುತ್ವವನ್ನು ಉತ್ತಮವಾಗಿ ಇರಿಸಿಕೊಳ್ಳುವುದು ಮತ್ತು ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಉತ್ತಮವಾಗಿ ಮಾಡುವುದೇ ನಮ್ಮ ಮೂಲ ಉದ್ದೇಶ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲ ಉದ್ದೇಶ. ಓಕೆ, ಅಂತ ಹೇಳಿನೂ ನೀವು ಕನ್ಕ್ಲೂಡ್ ಮಾಡ್ಬೋದು ಫ್ರೆಂಡ್ಸ್. ಪಾಸಿಟಿವ್ಸ್, ನೆಗೆಟಿವ್ಸ್, ಇಂಡಿಯಾ, ವರ್ಲ್ಡ್ ಎಲ್ಲಿಂದ ಶುರುವಾಯಿತು? ಪ್ರಜಾಪ್ರಭುತ್ವ ಅಂದರೆ ರೂಲ್ ಬೈ ಮೆಜಾರಿಟಿ. ಓಕೆ, ಸೊ ರೂಲ್ಡ್ ಬೈ ಮೆಜಾರಿಟಿ ಅಂದರೆ ಕನ್ನಡದೊಳಗೆ ಏನಂತೀರಿ? ಓಕೆ, ಏನು ಮೆಜಾರಿಟಿಯನ್ನು ತೆಗೆದುಕೊಂಡವರು ಅಧಿಕಾರವನ್ನು ನಡೆಸ್ತಾರೆ. ಓಕೆ, ಬಹುಮತ ಪಡೆದವರಿಂದ ಆಳುವ ಸರ್ಕಾರ. ಓಕೆ, ಬಹುಮತ ಪಡೆದವರಿಂದ ನಡೆಯುವಂಥ ಆಳ್ವಿಕೆ ಅಂತಾನೂ ನೀವು ಹೇಳ್ಬೋದು. ಓಕೆ, ಸೊ ದ್ಯಾಟ್ ಈಸ್ ವಾಟ್ ಡೆಮೋಕ್ರಸಿ ಗೈಸ್. ಡೆಮೋಕ್ರಸಿ ಅಂದರೆ ಫಾರ್ ದ ಪೀಪಲ್, ಬೈ ದ ಪೀಪಲ್ ಅಷ್ಟೇ ಅಲ್ಲ. ಡೆಮೋಕ್ರಸಿ ಈಸ್ ಹ್ಯಾವಿಂಗ್ ಬಿಗ್ಗರ್, ಲಾರ್ಜರ್ ಮೀನಿಂಗ್, ಡೀಪರ್ ಮೀನಿಂಗ್. ಓಕೆ, ಸೊ ಈ ವಿಡಿಯೋದ ಮೂಲಕ ಐ ಟ್ರೈ ಟು ಕವರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ರಿಲೇಟೆಡ್ ಟು ದಿಸ್ ಡೆಮೋಕ್ರಸಿ ಪರವಾಗಿ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಎದುರಿಸ್ತಿರುವಂಥ ಸವಾಲುಗಳು ಅಂತ ಆಲ್ರೆಡಿ ಎಕ್ಸಾಮ್ ಒಳಗೇನು ಕೇಳಿದ್ದಾರೆ, ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಓಕೆ, ಇದೇ ಚಾನಲಲ್ಲೇ ಇದೆ, ಸರಿಯಾಗಿ ಒಂದು ಸ್ವಲ್ಪ ಕೂತು ಸರ್ಚ್ ಮಾಡಿ ಮೊದಲು ಅದನ್ನು ನೋಡಿರಿ. ಯಾಕಂದರೆ ಅದನ್ನು ಕ್ವಶನ್ ಕೇಳಿದ್ರು. ಈಗ ನೆಕ್ಸ್ಟ್ ಟೈಮ್ ನಾನು ಇಷ್ಟು ಕಂಟೆಂಟಲ್ಲಿ ಏನು ಹೇಳಿದ್ದೀನಿ ಒಂದಲ್ಲ ಫ್ರೆಂಡ್ಸ್, 10 ಎಸ್ಸೆ ಕವರ್ ಮಾಡಿದ್ದೀನಿ. ಐ ಆಮ್ ಟೆಲ್ಲಿಂಗ್ ಯು. ಸೊ 10 ಎಸ್ಸೆ. ಡೆಮೋಕ್ರಸಿ ಅಂದರೆ ನಿಮಗೆ ಒಂದು ಕ್ಲಾರಿಟಿ ಬರಲಿ ಅಂತ. ಡೆಮೋಕ್ರಸಿ ಅಂದರೆ ನಾನು ಹೇಳೋದು ಇಂಪಾರ್ಟೆಂಟ್, ಇನ್ನೊಬ್ಬರು ಹೇಳ್ತಾ ಇರೋದಕ್ಕೂ ಇಂಪಾರ್ಟೆನ್ಸ್ ಇರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಆ ನಿಟ್ಟಿನಲ್ಲಿ ವಿಚಾರ ಮಾಡೋದು ಇಂಪಾರ್ಟೆಂಟ್. ಸೊ ನಿಮಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದಾಗ, ನೀವು ಹೇಳಿದ್ದನ್ನು ಒಪ್ಪೋದಿಲ್ಲ ಅಂದಾಗ ನೀವು ಒಪ್ಪಬೇಕು ಅದನ್ನು. ಇಟ್ಸ್ ಓಕೆ, ನಿಮ್ಮ ಪ್ರಕಾರ ತಪ್ಪಿರ್ಬೋದು ಅಂತ ಹೇಳಬೇಕು. ಆ ಮನೋಭಾವನೆ ಒಂದು ಡೆಮೋಕ್ರೆಟಿಕ್ ಮನೋಭಾವ ಆಗಿದೆ. ಅದುವೇ ಡೆಮೋಕ್ರಸಿಯ ಬ್ಯೂಟಿ ಕೂಡ ಆಗಿದೆ ಫ್ರೆಂಡ್ಸ್. ಸೊ ಇದು ಇಷ್ಟು ಡೆಮೋಕ್ರೆಟಿಕ್ ಕುರಿತಾದಂಥ ಇನ್ಫಾರ್ಮೇಷನ್ ಆಗಿತ್ತು. ನಾನು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಶುರು ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ. ಸೊ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗುತ್ತೆ ಅವರು ಕಮೆಂಟ್ ಹಾಕಿ. ಆಮೇಲೆ ಪುಸ್ತಕವನ್ನು ಇನ್ನೂ ಯಾರು ತೊಗೊಂಡಿಲ್ಲ, ಸೊ ದಯವಿಟ್ಟು ಪುಸ್ತಕವನ್ನು ಆದಷ್ಟು ಬೇಗ ತೊಗೊಳ್ರಿ. ಆಮೇಲೆ ನೀವೇನು ಮಾಡ್ತೀರಾ, ಲಾಸ್ಟ್ ಡೇಟಿಗೆ ಬಂದಾಗ ನನಗೆ ಮೇಲೆ ಪ್ರೆಷರ್ ಮಾಡ್ತೀರಾ, ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಹಂಗೆ ಮಾಡಬೇಡ್ರಿ. 7892086178 ಈ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ. ಅದ್ರ ಮೂಲಕ ಪುಸ್ತಕವನ್ನು ಖರೀದಿ ಮಾಡಿರಿ ಫ್ರೆಂಡ್ಸ್. ಓಕೆ, ಇದು ಡೆಮೋಕ್ರಸಿ ರಿಲೇಟೆಡ್ ಆದಂಥ ಒಂದು ಪ್ರಬಂಧ ಆಗಿತ್ತು. ಐ ಹೋಪ್ ನಿಮಗೆ ಕ್ಲಾಸ್ ಉಪಯೋಗ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾವುದೇ ಎಕ್ಸಾಮ್ ಬರೀರಿ ಫ್ರೆಂಡ್ಸ್, ನಿಮಗೆ ಇದರಿಂದ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ. ಸೊ ಎಷ್ಟು ಡೀಪಾಗಿ ಆಗುತ್ತೆ ಅಷ್ಟು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ.
ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ಚುನಾವಣಾ ಸುಧಾರಣೆಗಳನ್ನು ಕುರಿತು ಓಕೆ ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಇದೆ ನೆಕ್ಸ್ಟ್ ಎಸ್ಸೆ ಓಕೆ. ಸೊ ಅದರ ಮೂಲಕ ನಿಮಗೆ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಓಕೆ. ಸೊ ಒನ್ಸ್ ಅಗೇನ್ ಹ್ಯಾಪಿ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ ಓಕೆ. ಬಾಯ್.